ಎಲ್ಲರಿಗೂ ಇಂದಿನ 16ನೇ ದಿನದ ಭಗವದ್ಗೀತೆ ಸಾರಾಂಶ 16ನೇ ಅಧ್ಯಾಯದ ಸಾರಾಂಶ ನೋಡಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ಅಧಿಕ ಮಾಸದ ಕೊನೆಯ ದಿನ. ಅಧಿಕ ಮಾಸದ ವಿಶೇಷ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾವುದೇ ಆಧ್ಯಾತ್ಮಿಕ ಕಾರ್ಯನ ಮಾಡಿದ್ರೆ ಅದು 1000 ಪಟ್ಟಷ್ಟು ಫಲ ಅಂತ. ಸೊ ಹಾಗಾಗಿ ನಿಮ್ಗೆಲ್ಲ ಆ ಒಂದು ಬೆನಿಫಿಟ್ ಅಥವಾ ಆ ಒಂದು ಇದು ಈ ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆ ಕೇಳಿರೋ ಬೆನಿಫಿಟ್ ನಿಮ್ಗೆ ಸಿಗ್ತಾ ಇದೆ. ನಿನ್ನೆ ಉತ್ಕರ್ಷಿಣಿ ಮಾತಾಜಿಯವರು ತುಂಬಾ ಸುಂದರವಾಗಿ 15ನೇ ಅಧ್ಯಾಯದ ಸಾರಾಂಶನ ಹೇಳಿದ್ರು. 15ನೇ ಅಧ್ಯಾಯದ ಮುಖ್ಯ ಇದು ಮೊದಲನೇ ಶ್ಲೋಕದಲ್ಲಿ ಸ್ಲೈಡ್ 2 ಪ್ರಭು. ಶ್ಲೋಕದಲ್ಲಿ ಅಶ್ವತ್ಥ ಮರ ಅನ್ನ ಹೋಲಿಸಿದ್ದಾರೆ ಈ ಜಗತ್ತಿಗೆ. ಅಂದ್ರೆ ಬೇರು ಮೇಲಿದ್ದು ಶಾಖೆಗಳು ಕೆಳಗಡೆ ಇರೋದು. ಮತ್ತೆ ಈ ಶಾಖೆಗಳು ಏನು ಅದೆಲ್ಲ ವಿಸ್ತಾರವಾಗಿ ನಿನ್ನೆ ನಾವು 15ನೇ ಸಾರಾಂಶದಲ್ಲಿ ಕೇಳಿದ್ವಿ. ಇವತ್ತಿನ 16ನೇ ಅಧ್ಯಾಯ ದೈವ ಆಸುರ ಸಂಪದ ವಿಭಾಗ ಅಂತ. ಇದರಲ್ಲಿ ಮೇಲಿನ ಮತ್ತು ಕೆಳಗಿನ ಶಾಖೆಗಳು ಹೇಗೆ ಪೋಷಿಸುತ್ತದೆ ಅಥವಾ ದೈವ ಗುಣಗಳು ಇರುವವರು ಹೇಗೆ ಬರುವರು, ಅಸುರ ಸ್ವಭಾವದವರು ಹೇಗಿರೋರು ಅನ್ನೋ ಒಂದು ಇದನ್ನ ಈ 16ನೇ ಅಧ್ಯಾಯದಲ್ಲಿ ಕೃಷ್ಣ ವಿಸ್ತಾರವಾಗಿ ಹೇಳಿದಾನೆ. ಸೊ ಸ್ಲೈಡ್ 3 ಪ್ರಭು. ಒಂದರಿಂದ 9 ಕೃಷ್ಣ ಮೊದಲು ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಪ್ರಭು, ನೆಕ್ಸ್ಟ್ ಸ್ಲೈಡ್. 3 ಶ್ಲೋಕದಲ್ಲಿ 16ನೇ ಅಧ್ಯಾಯ 3 ಶ್ಲೋಕದಲ್ಲಿ ದೈವ ಗುಣಗಳು ಇರೋರು ಅವರ ಗುಣಗಳನ್ನ 26 ಗುಣಗಳನ್ನ ಕೃಷ್ಣ ಮೊದಲು ವರ್ಣಿಸಿದಾನೆ. ಉತ್ಕರ್ಷಿಣಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮನ್ನು ಉನ್ನತೀಕರಿಸುವ 26 ಗುಣಗಳು. ದೈವಿಕ ಸ್ವಭಾವವನ್ನು ಹೊಂದಿರುವ ದೈವಿಕ ಪುರುಷರಿಗೆ ಸೇರಿದ ಅತೀಂದ್ರಿಯ ಗುಣಗಳು ಈ ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ 1ರಿಂದ 3. ನಿರ್ಭಯತೆ, ಒಬ್ಬರ ಅಸ್ತಿತ್ವದ ಶುದ್ಧೀಕರಣ, ಆಧ್ಯಾತ್ಮಿಕ ಜ್ಞಾನದ ಬೆಳವಣಿಗೆ, ಕೃಷಿ, ದಾನ, ಸ್ವಯಂ ನಿಯಂತ್ರಣ, ತ್ಯಾಗದ ಕಾರ್ಯಕ್ಷಮತೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ವೇದಗಳ ಅಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಕೋಪದಿಂದ ಸ್ವಾತಂತ್ರ್ಯ ತ್ಯಜಿಸುವುದು, ಶಾಂತಿ, ದೋಷ ಶೋಧನೆಗೆ ವಿರಕ್ತಿ, ಎಲ್ಲಾ ಜೀವಂತ ಘಟಕಗಳಿಗೆ ಸಹಾನುಭೂತಿ, ದುರಾಸೆಯಿಂದ ಸ್ವಾತಂತ್ರ್ಯ, ಸೌಮ್ಯತೆ, ನಮ್ರತೆ, ಸ್ಥಿರವಾದ ನಿರ್ಣಯ, ಹುರುಪು, ಕ್ಷಮೆ, ಧೈರ್ಯವಂತ, ಸ್ವಚ್ಛತೆ, ಅಸೂಯೆಯಿಂದ ಸ್ವಾತಂತ್ರ್ಯ, ರಜೋಗುಣ ಮತ್ತು ಗೌರವದಿಂದ ಸ್ವಾತಂತ್ರ್ಯ. ಓಕೆ. ಸೊ ಈ 26 ಗುಣಗಳು ನಾವು ಒಂದು ದೈವಿ ಗುಣ ಇರೋ ಮನುಷ್ಯನಲ್ಲಿ ನಾವು ನೋಡ್ತೀವಿ. ಅಂದ್ರೆ ಇವಾಗ ಮೊದಲನೇದಾಗಿ ಏನ್ ಅಭಯ ಅಂತ ಹೇಳಿದ್ರು. ಅಭಯ ಅಂದ್ರೆ ಏನು? ಕತ್ಲೆಯಲ್ಲಿ ನಾವು ಧೈರ್ಯವಾಗಿ ನಡ್ಕೊಂಡು ಹೋಗೋದು ಅಭಯನ ಅಲ್ಲ. ಆ ತರ ಅಭಯ ಅಲ್ಲ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಅಭಯ ಅಂದ್ರೆ ನಿಜವಾದ ಜ್ಞಾನ ನಮಗೆ ತಿಳಿದಿರುವಾಗ ಅದು ಅಭಯ ತರುತ್ತೆ. ಅಂದ್ರೆ ಇವಾಗ ನೋಡಿ, ಇವಾಗಿನ ಪ್ರಪಂಚಕ್ಕೆ ಯಾರನ್ನಾದ್ರೂ ಮಾತಾಡ್ಸಿ, ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ನೀವ್ ಯಾರು ಮಾತಾಡ್ಸಿದ್ರು ಏನು ತುಂಬಾ ಟೆನ್ಷನ್ ಆಂಗ್ಸೈಟಿ ಅಂದ್ರೆ ಆತಂಕ. ಎಲ್ಲರಿಗೂ ಆತಂಕ, ಓದಿನ ಆತಂಕ, ಎಕ್ಸಾಮಿನ ಆತಂಕ, ಕೆಲ್ಸ ಇರುತ್ತೋ ಬಿಡುತ್ತೋ ಆತಂಕ, ಅಥವಾ ಹೋಗಕ್ಕೆ ನಮ್ಗೆ ವಾಹನ ಸಿಗುತ್ತೋ ಆತಂಕ, ಇವಾಗ ಆಚೆ ಹೋಗಿ ಆಫೀಸ್ಗೆ ಹೋದ್ರೆ ಕೋವಿಡ್ ಬರುತ್ತಾ ಅನ್ನೋ ಆತಂಕ, ಈ ತರ ಒಂದು ಆತಂಕ
ಅಂದ್ರೆ ಇದ್ರದ್ದು ಭಯ, ಯಾವುದೋ ಒಂದರದ್ದು ಭಯ ಇರುತ್ತೆ. ಭೌತಿಕ ಜಗತ್ತು ಅಂದ್ರೆ ಭಯ. ಸೊ ಅಭಯ ಅಂದ್ರೆ ಇದರಲ್ಲಿ ಏನಕ್ಕೆ ಈ ಅಭಯ ಅನ್ನೋದು ಮುಖ್ಯ ಆಗತ್ತೆ ಅಂತಂದ್ರೆ, ಯಾವಾಗ ನಮ್ಗೆ ಭಗವಂತನಲ್ಲಿ ಆಶ್ರಯ, ಸಂಪೂರ್ಣವಾಗಿ ಅವನು ಮೇಲೆ ಆಧಾರಿತವಾಗಿರ್ತೀವೋ ಅವಾಗ ಭಯ ಇರಲ್ಲ. ಯಾಕೆಂದ್ರೆ ಏನ್ ಆಗ್ಬೇಕು, ನಮಗ್ ಭಯ ಇದ್ರೂ ಆಗತ್ತೆ, ಭಯ ಇಲ್ಲದೆ ಇದ್ರೂ ಆಗತ್ತೆ. ಕಾಪಾಡೋನು ಪೋಷಿಸೋನು ಅವನು ಅನ್ನೋ ಒಂದು ನಮಗೆ ಇದು ಬಂದಾಗ ಭಯ ಅನ್ನೋದು ಇರಲ್ಲ. ಮತ್ತೆ ದಾನ, ಆತ್ಮ ಸಂಯಮ, ಯಜ್ಞ, ವೇದ ಧ್ಯಾನ. ಈ ಭಗವದ್ಗೀತೆನ ಪಂಚಮ ವೇದ ಅಂತ ಹೇಳ್ತಾರೆ. ಆಕ್ಚುಲಿ ವೇದಗಳಲ್ಲಿ ಎಷ್ಟು ಶ್ಲೋಕ ಇದೆ ಗೊತ್ತಾ? 1,00,000 × 1,00,000 ಅಷ್ಟು ಶ್ಲೋಕಗಳು ವೇದದಲ್ಲಿರೋದು. ಸೊ ನಮ್ಗೆ ಈ ವೇದ ಓದೋಷ್ಟು ಸಮಯನೂ ಇಲ್ಲ. ಆದ್ರೆ ಭಗವಂತ ತುಂಬಾ ಕರುಣೆಯಿಂದ ಏನು ಮಾಡಿದಾನೆ, ಈ ವೇದದ ಸಾರನ ಭಗವದ್ಗೀತೆ 700 ಶ್ಲೋಕದಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈ ವೇದ ಧ್ಯಾನ ಇದನ್ನ ಮಾಡಿದ್ರೆ ಏನಾಗತ್ತೆ, ಮತ್ತೆ ನಮ್ಗೆ ಅಭಯ ಆಗತ್ತೆ. ಏನ್ರಲ್ಲಿ ಅಭಯ ಆಗತ್ತೆ ಅಂದ್ರೆ, ನಾನು ಈ ದೇಹ ಅಲ್ಲ, ಆತ್ಮ ಅನ್ನೋದು ಶಾಶ್ವತ, ದೇಹ ಶಾಶ್ವತ ಅಲ್ಲ. ಸೊ ಯಾವಾಗಾದ್ರೂ ಈ ದೇಹ ಆತ್ಮ ತ್ಯಜಿಸ್ಬೋದು. ಹಾಗಾಗಿ ನಮ್ಗೆ ಈ ಒಂದು ಧೈರ್ಯ ಬರುತ್ತೆ. ಸೊ ಅಹಿಂಸತೆ, ಸರಳತೆ, ಕೆಲವೊಂದು ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಅಹಿಂಸೆ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡ್ಬೋದು. ಅಹಿಂಸೆ ಅಂತಂದ್ರೆ ಬರೀ ನಾವ್ ಅನ್ಕೋತೀವಿ ದೈಹಿಕವಾಗಿ ಹಿಂಸೆ ಮಾಡಿದ್ರೆ ಹಿಂಸೆ ಅಂತ. ಇಲ್ಲ, ಮಾನಸಿಕ, ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದಾನೆ ಏನಂತ, ಮಾನಸಿಕವಾಗಿ ಹಿಂಸೆ ಕೊಟ್ರು ಯಾರಿಗಾದ್ರೂ ಅದು ಹಿಂಸೆ ಆಗತ್ತೆ ಅಂತ. ಸೊ ಅದಕ್ಕೆ ನಾವು ಯಾವುದೇ ಒಂದು ಕಾರ್ಯ ಮಾಡುವಾಗ ಆದಷ್ಟು ಬೇರೆಯವ್ರಿಗೆ ಹಿಂಸೆ ಆಗದೆ ಇರೋ ತರ ನಮ್ಮ ಕೆಲಸಗಳನ್ನ, ಕಾರ್ಯಗಳನ್ನ ಮಾಡ್ಬೇಕು. ಮತ್ತೆ ತಪ್ಪು ಹುಡುಕು ಅಂದ್ರೆ 26 ಗುಣಗಳನ್ನು ನಾನು ವಿವರಿಸ್ತಾ ಇಲ್ಲ, ಕೆಲವೊಂದು ಗುಣಗಳನ್ನ ತಪ್ಪು ಹುಡುಕುವುದರಲ್ಲಿ ವಿಮುಖತೆ. ಇದನ್ನ ಯಾಕೆ ನಾವು ಈ ಗುಣನ ನಾವು ನೋಡ್ಬೇಕು ಅಂತಂದ್ರೆ, ನಾವೆಲ್ಲ ನಿಪುಣರು. ಯಾವ್ದ್ರಲ್ಲಿ ನಿಪುಣರು? ಬೇರೆಯವರು ತಪ್ಪನ್ನ ನೋಡೋದ್ರಲ್ಲಿ ನಿಪುಣರು. ಆದ್ರೆ ನಮ್ಮ ತಪ್ಪನ್ನ ನಾವು ನೋಡ್ಕೊಳ್ಳೋದೇ ಇಲ್ಲ. ನಾವು ಪರ್ಫೆಕ್ಟ್ ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ಇದು ಮನುಷ್ಯನ ಸ್ವಭಾವ. ನಾನು ಒಬ್ರು ಇಬ್ರು ಅಂತಲ್ಲ, ನಮ್ಮೆಲ್ಲರ ಸ್ವಭಾವ ಇದು. ಗಾಂಧೀಜಿ ಹೇಳಿದ್ರು, ಏನು ಬದಲಾವಣೆ ನೀನು ಪ್ರಪಂಚದಲ್ಲಿ ನೋಡ್ಬೇಕು, ನಿನ್ನಲ್ಲಿ ನೀನ್ ತನ್ಕೋ, ಆಟೋಮ್ಯಾಟಿಕ್ ಆಗಿ ಪ್ರಪಂಚದಲ್ಲಿ ಬದಲಾವಣೆ ಆಗುತ್ತೆ ಅಂತ. ಸೊ ಹಾಗೆ ನಮ್ಮನ್ನ ನಾವು ತಿದ್ದುಕೊಂಡ್ರೆ, ನಮ್ಮ ತಪ್ಪನ್ನ ನಾವು ದಿನನಿತ್ಯ ಅದಕ್ಕೆ ಗಮನ ಕೊಟ್ಟು ನಾವು ಸರಿ ಮಾಡ್ಕೊಂಡ್ರೆ, ಆಟೋಮ್ಯಾಟಿಕ್ ಆಗಿ ಬೇರೆಯವರಲ್ಲಿ ನಾವು ಏನು ಸರಿ ಅಲ್ಲ ಅಂತ ನಮ್ಗೆ ಗಮನಕ್ಕೆ ಬಂದ್ರೂ ಅದು ಸರಿ ಹೋಗುತ್ತೆ. ಯಾವಾಗ ತನಕ ನಾವು ಬೇರೆಯವರು ತಪ್ಪನ್ನ ಮಾತ್ರ ತಿದ್ದಕ್ ನೋಡಿ, ನಮ್ಮ ತಪ್ಪನ್ನ ನಾವು ಹಾಗೆ ಅಲಕ್ಷ್ಯ ಮಾಡಿದ್ರೆ ಅದು ಸರಿ ಬರಲ್ಲ. ಯಾಕೆಂದ್ರೆ ನಾವು ಮಾಡಿದಾಗ ಮಾತ್ರ ಅದು ಬೇರೆಯವ್ರಿಗೆ ಆ ಪ್ರೇರಣೆ ಕೊಡುತ್ತೆ, ಇನ್ನೊಬ್ರಿಗೂ ಅದು ಮಾಡ್ಬೇಕು ಅಂತ. ಸೊ ಆಮೇಲೆ ದೋಷ ಯಾರಲ್ಲಿ ಇಲ್ಲ? ಶಾಸ್ತ್ರ ಹೇಳುತ್ತೆ, ಮನುಷ್ಯ ಅಂದ್ಮೇಲೆ 4 ದೋಷ ಇದ್ದೇ ಇದೆ ಅಂತ. ಅದರಲ್ಲಿ ತಪ್ಪು ಮಾಡೋದು ಒಂದು ದೋಷ. 4 ದೋಷಗಳು ಅಂದ್ರೆ ಅಪರಿಪೂರ್ಣ ಇಂದ್ರಿಯಗಳು, ಮಾಯೆಯಲ್ಲಿರೋದು, ಸುಳ್ಳು ಹೇಳೋ ಪ್ರವೃತ್ತಿ, ಮತ್ತೆ ಇದು ತಪ್ಪು ಮಾಡೇ ಮಾಡ್ತಾನೆ ಅಂತ ಶಾಸ್ತ್ರ ಆಲ್ರೆಡಿ ಹೇಳಿದೆ. ಸೊ ಯಾರು ಈ ಪ್ರಪಂಚದಲ್ಲಿ ತಪ್ಪು ಮಾಡದೇ ಇರೋರು ಇಲ್ಲವೇ ಇಲ್ಲ. ಸೊ ಹಾಗಾಗಿ ತಪ್ಪುಗಳು ನಾವು ಮಾಡ್ತೀವಿ. ಆದ್ರೆ ಅದನ್ನ ನಾವು ಸಹಿಸ್ಕೊಂಡು ಅಥವಾ ಅದನ್ನ ಮೀರಿ ಅವರಲ್ಲಿ ಒಳ್ಳೆ ಗುಣ ನೋಡೋದು ದೈವಿ ಗುಣ ಆಗತ್ತೆ. ಈ ಪಾರ್ಕ್ಯುಪೈನ್ ಏನಂತಾರೆ ಮಾತಾಜಿ ಕನ್ನಡದಲ್ಲಿ? ಮುಳ್ಹಂದಿ. ಅದಕ್ಕೆ ತುಂಬಾ ಮುಳ್ಳುಗಳಿರುತ್ತೆ. ಅದಕ್ಕೆ ಅದನ್ನ ಮುಳ್ಹಂದಿ ಎನ್ನುವುದು. ಅದು ಏನು, ಒಂದು ಮುಳ್ಹಂದಿ ಏನ್ ಮಾಡುತ್ತೆ, ಎಲ್ಲ ಬೇರೆಯವರಿಂದ ತುಂಬಾ ಚುಚ್ಚುತ್ತಾ ಇದೆ ಅಂತ ಅದು
ದೂರ ಹೋಗುತ್ತೆ. ಈ ಉದಾಹರಣೆ ತುಂಬಾ ಚೆನ್ನಾಗಿದೆ. ನಾವು ಏನಕ್ಕೆ ಬೇರೆಯವ್ರ ಜೊತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅಥವಾ ಏನೇ ತಪ್ಪು ಬಂದ್ರು ಅವ್ರು ನಮ್ಮಲ್ಲಿ ನಮಗೆ ಅವರಲ್ಲಿ ನೋಡಿದ್ರು ನಾವು ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತ. ಈ ಒಂದು ಮುಳ್ಹಂದಿ ಅದೇನ್ ಅನ್ಕೊಡುತ್ತೆ, ಅಯ್ಯೋ ಇದೆಲ್ಲಾರು ಚುಚ್ಚುತ್ತೆಪ್ಪ ನಾನ್ ಬೇರೆ ಹೋಗ್ತೀನಿ ಅಂತ ಅದು ಬೇರೆ ಹೋಗುತ್ತೆ. ಬೇರೆ ಹೋದಾಗ ಆವಾಗ ಬೇಸಿಗೆ ಕಾಲ ಇರುತ್ತೆ, ಪರವಾಗಿಲ್ಲ. ಚಳಿಗಾಲ ಬಂದಾಗ ಏನಾಗುತ್ತೆ, ಅದಕ್ಕೆ ಆ ಚಳಿ ತಡ್ಕೊಳಕ್ ಆಗಲ್ಲ. ಈ ಮುಳ್ಹಂದಿ ಅದು ಗುಂಪಿನಲ್ಲಿದ್ದಾಗ ಅದಕ್ಕೆ ಒಂದಕ್ಕೊಂದು ಅದು ಹತ್ರ ಇದ್ದಾಗ ಅದಕ್ಕೆ ಒಂದಕ್ಕೊಂದು ಶಾಖೆ ಕೊಟ್ಕೊಂಡು ಅದು ಒಟ್ಟಾಗಿ ಚಳಿಗಾಲದಲ್ಲಿ ಇರುತ್ತೆ. ಆದ್ರೆ ಆ ಶಾಖೆಗೋಸ್ಕರ ಸ್ವಲ್ಪ ಮುಳ್ಳು ಚುಚ್ಚೋದನ್ನ ಸಹಿಸ್ಕೋಬೇಕಾಗತ್ತೆ. ಸೊ ಅವಾಗ ಈ ಒಂದು ಮುಳ್ಹಂದಿ ಬೇರೆ ಹೋಯ್ತೋ ಅವಾಗ ಅದಕ್ಕೆ ಅರ್ಥ ಆಗತ್ತೆ, ಮುಳ್ಳು ಚುಚ್ಚಿದ್ರು ಪರವಾಗಿಲ್ಲ, ಆದ್ರೆ ನಾನು ಒಟ್ಟಿಗಿದ್ರೆ ನಾನು ಬದುಕಾದ್ರೂ ಬದುಕಿ ಒಂಚೂರು ಚುಚ್ಚಿದ್ರು ಪರವಾಗಿಲ್ಲ ಅಂತ ಅದು ವಾಪಸ್ ಬರುತ್ತೆ. ಸೊ ಹೀಗೆ ನಮ್ಗೆ ಸಂಸಾರದಲ್ಲಿರ್ಬೋದು, ಮನೇಲಿರ್ಬೋದು, ಆಫೀಸಲ್ಲಿರ್ಬೋದು, ಬೇರೆ ಕಡೆ ಸ್ನೇಹಿತರ ಜೊತೆ ಇರ್ಬೋದು, ಈ ತರ ಕೆಲವು ನಮ್ಮ ಗುಣ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಕೆಲವ್ರು ಅವ್ರ ಗುಣ ನಮ್ಗೆ ಇಷ್ಟ ಆಗ್ಬೋದು. ಆದ್ರೆ ನಾವು ಅವರಲ್ಲಿ ಒಳ್ಳೆ ಗುಣನ ನಾವು ಪಟ್ಟಿ ಮಾಡ್ತಾ ಹೋಗಿ ಅದನ್ನ ನೋಡ್ತಾ ಇದ್ರೆ ಅವಾಗ ಅವರಲ್ಲಿ ಯಾವುದು ತಪ್ಪು ಗುಣ ಅಂತ ನಮ್ಮ ಭಾವನೆಗೆ ಬರುತ್ತೆ, ಅದು 1-2 ಇರುತ್ತೆ, ಅವರಲ್ಲಿ ಒಳ್ಳೆ ಗುಣ ಜಾಸ್ತಿ ಇರುತ್ತೆ. ಇದು ನಮ್ಮ ಶಾಸ್ತ್ರದಲ್ಲಿ ಇದನ್ನ ಉಲ್ಲೇಖ ಮಾಡ್ತಾರೆ. ಸೊ ಹಾಗಾಗಿ ತಪ್ಪು ಹುಡುಕುವುದರಲ್ಲಿ ವಿಮುಖತೆ ತುಂಬಾ ಇಂಪಾರ್ಟೆಂಟ್, ಅಂದ್ರೆ ಮುಖ್ಯ ಆಗತ್ತೆ. ಯಾಕೆಂದ್ರೆ ತಪ್ಪು ಮಾಡದೇ ಇರೋರೇ ಇಲ್ಲ ಅಂತ. ಎಲ್ಲ ಜೀವಿಗಳಲ್ಲಿ ದಯೆ, ಅಂದ್ರೆ ಯಾವುದೇ ಒಂದು ಜೀವರಾಶಿ ಇರ್ಬೋದು, ಮನುಷ್ಯರಲ್ಲಿ ಅಂತ ಮಾತ್ರ ಅಲ್ಲ, ಎಲ್ಲ ಜೀವರಾಶಿಗಳಲ್ಲೂ ದಯೆ. ಯಾಕೆ ಎಲ್ಲ ಜೀವರಾಶಿಗಳಲ್ಲಿ 15ನೇದಲ್ಲಿ ಕೃಷ್ಣ ಏನ್ ಹೇಳ, ವಾಂಶ ಜೀವಲೋಕೆ ಜೀವಭೂತ ಸನಾತನ, ಎಲ್ಲ ಜೀವರಾಶಿಗಳು ನನ್ನ ಅಂಶ ಅಂತ ಹೇಳ. ನನ್ನ ಅಂಶ ಅಂದ್ರೆ ಏನು, ಎಲ್ಲ ಜೀವರಾಶಿ ನನ್ನ ಮಕ್ಕಳು ಅಂತ ಹೇಳ. ಅದು ಪ್ರಾಣಿ ಇರ್ಬೋದು, ಮರ ಇರ್ಬೋದು, ಮೀನ್ ಇರ್ಬೋದು, ತಿಮಿಂಗಳ ಇರ್ಬೋದು, ಆನೆ ಇರ್ಬೋದು, ಮನುಷ್ಯರೇ ಇರ್ಬೋದು. ಸೊ ಹಾಗಾಗಿ ಆ ಒಂದು ನಮ್ಗೆ ಜ್ಞಾನದಿಂದ ಎಲ್ಲ ಜೀವರಾಶಿಗಳನ್ನು ಭಗವಂತನ ಮಕ್ಕಳು ಅನ್ನೋ ಒಂದಿದ್ರಲ್ಲಿ ದಯೆ, ಮತ್ತೆ ನಮ್ರತೆ, ಮೃದು ಸ್ವಭಾವ, ದೃಢ ಸಂಕಲ್ಪ, ತೇಜಸ್ಸು, ನಮ್ರತೆ, ಈ ಒಂದು ಗುಣನ ನಾವು ಸ್ವಲ್ಪ ನೋಡ್ಬೋದು. ಭೌತಿಕ ಜಗತ್ತಿನಲ್ಲೂ ಅಷ್ಟೇ. ಇವಾಗ ನಾವು ಏನಾದ್ರೂ ಸ್ಕೂಲಲ್ಲಿ ಉದಾಹರಣೆ ಶಾಲೆ ತಗೋಣ. ಶಾಲೆಯಲ್ಲಿ ಇವಾಗ ಮೇಷ್ಟ್ರ ಹತ್ರ ನಾವು ಏನಾದ್ರೂ ಕೇಳ್ಬೇಕು, ಏನಾದ್ರೂ ಒಂದು ನಮ್ಗೆ ಡೌಟ್ ಬಂತು ಕೇಳ್ಬೇಕು ಅಂತಂದ್ರೆ ನಾವು ಯಾವ ರೀತಿಲಿ ಕೇಳಿದ್ರೆ ಮೇಷ್ಟ್ರು ನಮ್ಗೆ ಉತ್ತರ ಕೊಡ್ತಾರೆ? ಮೇಷ್ಟ್ರೆ ನನ್ಗೆ ಅರ್ಥ ಆಗ್ಲಿಲ್ಲ ಅಂತ ಕೊಡ್ತಾರ, ಅಥವಾ ನಮ್ರ ಭಾವದಿಂದ ನನ್ಗೆ ನೀವು ಹೇಳಿದ ಅರ್ಥ ಆಗ್ಲಿಲ್ಲ ಮೇಷ್ಟ್ರೆ ಅಂತ. ಸೊ ಭೌತಿಕ ಜಗತ್ತಿನಲ್ಲೇ ಈ ಒಂದು ನಮ್ರತೆ ಇಲ್ಲದೆ ಇದ್ರೆ ನಮ್ಗೆ ಯಾವ ಜ್ಞಾನನೂ ಪಡ್ಕೊಳಕ್ಕಾಗಲ್ವೋ, ಆಧ್ಯಾತ್ಮಿಕ ಜೀವನದಲ್ಲಿ ಕೃಷ್ಣ ಇನ್ನೂ ಅದನ್ನ ತ್ಯಜಿಸ್ತಾನೆ, ಅಂದ್ರೆ ನಮ್ರತೆ ಇಲ್ಲದೆ ಇದ್ರೆ. ಯಾಕೆಂದ್ರೆ 15ನೇ ಅಧ್ಯಾಯ ನಿನ್ನೆ ನೀವು ಕೇಳಿದಾಗ ಏನ್ ಹೇಳ್ತಾ ಇದ್ದಾನೆ, ಎಲ್ಲದಕ್ಕೂ ನಾನ್ ಕಾರಣ ಅಂದ. ಹೊಟ್ಟೆಯಲ್ಲಿ ಡೈಜೆಷನ್ ಅಂದ್ರೆ ಜಠರ ಅಗ್ನಿ ನಾನು ಅಂತ ಹೇಳ್ತಾನೆ, ಮತ್ತೆ ಸೂರ್ಯ ಚಂದ್ರನ ಬೆಳಕು ನಾನು ಅಂತ ಹೇಳ್ತಾನೆ, ಮತ್ತೆ ಮಣ್ಣು ನೀರು ಗಾಳಿ ಬೆಂಕಿ ನನ್ನಿಂದ ಬಂತು ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ನಾವು ತಗೊಂಡು ಪೋಷಣೆ ಮಾಡ್ಕೊಂಡು ನಮ್ ಬುದ್ಧಿಶಕ್ತಿನ ಒಂಚೂರು ಮತ್ತೆ ನನ್ನನ್ನ ಮಾಡಿದವನು ಭಗವಂತಾನೆ, ನನಗ್ ಬುದ್ಧಿ ಕೊಟ್ಟವನು ಭಗವಂತ. ಮತ್ತೆ ಮತ್ತೆ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ, 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಏನ್ ಹೇಳ್ದ, ನಿನಗ್ ಬುದ್ಧಿಶಕ್ತಿ, ನಿನಗ್ ಜ್ಞಾಪಕ ಶಕ್ತಿ, ಮರುವು ಎಲ್ಲ ಕೊಡ್ತಾ ಇರೋನ್ ನಾನು ಅಂತ. ಸೊ ನಾನು ಯಾವ್ದ್ರಲ್ಲಿ ನನ್ ಜಂಬ ಪಡಕ್ಕೆ ಸಾಧ್ಯ? ಯಾವುದು ಭಗವಂತನ ಒಂದು ಆದೇಶ ಅಥವಾ ಅಪ್ಪಣೆ ಇಲ್ಲದೆ ನಾ ಯಾವ ಕಾರ್ಯನೂ ಮಾಡಕ್ಕಾಗದೆ ಇದ್ಮೇಲೆ ಯಾವ್ದ್ರಲ್ಲಿ ನಾನು ನಿಪುಣ ಅಂತ ನಾನು ಹೇಳ್ಕೋಬಹುದು. ಸೊ ಹಾಗಾಗಿ ನಮ್ರತೆ ಅನ್ನೋದು ಎಲ್ಲ ನಾವು ಯಾವುದೇ ಚಟುವಟಿಕೆಯಲ್ಲಿ ನಮ್ರತೆ ಅನ್ನೋದನ್ನ ನಾವು ಬೆಳೆಸ್ಕೊಂಡ್ರೆ ಅದೊಂದು ದೈವಿ ಗುಣ. ಸೊ ಅಸೂಯೆಯಿಂದ ಗೌರವಕ್ಕೆ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಇವಾಗ ಇದು ಯಾಕೆ ಮುಖ್ಯ ಆಗತ್ತೆ ಅಂದ್ರೆ, ಮತ್ತೆ ನಾವು 15ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ನಿರ್ಮಾಣ ಮೋಹ ಜಿತ ಸಂಗ ದೋಷ. ಅಂದ್ರೆ ಭಗವಂತನ ಲೋಕಕ್ಕೆ ಹೋಗಕ್ಕೆ ಅದು ಒಂದು ನಿಯಮ ಅಂತ ಹೇಳ್ತಾ ಇದ್ದಾನೆ.
ಏನು ಫಸ್ಟ್ ಮೊದಲನೇ ಪಾಯಿಂಟ್ ಅವನು ಹೇಳೋದು ಏನದ್ರಲ್ಲಿ ಅಂತಂದ್ರೆ ದರ್ಪ ಇಲ್ಲದೆ ಇರೋರು, ಅದನ್ನೇ ಮೊದಲು ಹೇಳೋದು ಅವನು ಅದನ್ನ. ಸೊ ಹಾಗಾಗಿ ಯಾವಾಗ ನಮ್ಗೆ ಈ ಗೌರವ, ಯಾರಾದ್ರೂ ನಮ್ಗೆ ಗೌರವಿಸ್ಬೇಕು, ನಮ್ಮನ್ನ ಅವರು ಚೆನ್ನಾಗಿ ಮಾತಾಡ್ಸ್ಬೇಕು ಅನ್ನೋದು ಅಂತಂದ್ರೆ ನಮ್ಗೆ ಯಾವುದೋ ಒಂದು ಕಲೆ ಆಗ್ಲಿ, ನಮ್ಮಲ್ಲಿರೋ ಒಂದು ಯಾವುದೇ ಒಂದು ಅಬಿಲಿಟಿ ಅಂದ್ರೆ ನಮ್ಮ ಕಲೆಗೆ ಅವರು ನೋಡಿ ನಮ್ಗೆ ಅವರು ಗೌರವ ಕೊಡ್ಬೇಕು, ಅವ್ರು ಕೊಡದೇ ಇದ್ರೆ ನಮಗ್ ಕೋಪ ಬರುತ್ತೆ ಅನ್ನೋ ಒಂದು ಇರುತ್ತೆ. ನಮ್ಗೆ ಯಾವುದೇ ಕಲೆ ಇದ್ರು ನಮ್ಗಿಂತ ಇನ್ನೊಂದ್ ಸ್ವಲ್ಪ ಹೆಚ್ಚಿರೋರು ಇನ್ನೊಬ್ರು ಇದ್ದೇ ಇರ್ತಾರೆ, ನಮ್ಗಿಂತ ಚೆನ್ನಾಗಿ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಒಂದು ಅರಿವು ನಮ್ಗಿದ್ದಾಗ ಅವಾಗ ಈ ದರ್ಪ ಅನ್ನೋದೇನಿದೆ ಅದು ನಮ್ಮಲ್ಲಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾವು ಬೇರೆಯವರಿಂದ ಗೌರವನ ಎದುರು ನೋಡಲ್ಲ. ಏಕೆಂದ್ರೆ ಅದು ನಮಗ್ ಸಿಕ್ತಾ ಇದ್ದ ಏನಾಗುತ್ತೆ, ಕೋಪ ಬರುತ್ತೆ. ಕೋಪ ಬಂದಾಗ ಏನಾಗುತ್ತೆ, ಬುದ್ಧಿ ಭ್ರಮಣೆ ಆಗುತ್ತೆ. ಬುದ್ಧಿ ಭ್ರಮಣೆಯಿಂದ ನಾಶ ಆಗತ್ತೆ ಅಂತ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಸೊ ದೈವಿ ಗುಣಗಳನ್ನ 26 ದೈವಿ ಗುಣಗಳನ್ನ ನಾವು ಈ 3 ಇದರಲ್ಲಿ ಶ್ಲೋಕದಲ್ಲಿ ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಪ್ರಭು. ಓಕೆ, ಮಾತಾಜಿ ಓದ್ತೀರಾ? ಅಜ್ಞಾನ, ಅಸುರಿ ಸ್ವಭಾವ, ಭಾವ, ಐಹಿಕ ಬಂಧನಕ್ಕೆ ಕಾರಣಗಳು. ಭಗವದ್ಗೀತೆ 16ನೇ ಅಧ್ಯಾಯ 4ನೇ ಶ್ಲೋಕ. ಹೆಮ್ಮೆಯ ದುರಹಂಕಾರ, ಅಹಂಕಾರ, ಕೋಪ, ಕಠೋರತೆ, ಅಜ್ಞಾನ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ರಭು. ದೈವಿಕ ಗುಣಗಳ ಅನುಕೂಲಗಳು. ವರ್ಣ ಮತ್ತು ಆಶ್ರಮದ ಪ್ರಕಾರ ಅಭ್ಯಾಸ ಮಾಡಬೇಕಾದ ಅತೀಂದ್ರಿಯ ಗುಣಗಳು ವಿಮೋಚನೆಯ ಹಾದಿಯಲ್ಲಿ ನಮ್ಮನ್ನು ಪ್ರಗತಿ ಸಾಧಿಸಬಹುದು. ರಜೋಗುಣ ಮತ್ತು ತಮೋಗುಣವು ಮಾರ್ಗದರ್ಶಿಸಲ್ಪಟ್ಟ ಅಸುರಿ ಗುಣಗಳು ಭೌತಿಕ ಜೀವನಕ್ಕೆ ಬಂಧನಕ್ಕೆ ಕಾರಣವಾಗುತ್ತದೆ, ಒಬ್ಬರನ್ನು ಕೆಳಮಟ್ಟಕ್ಕೆ ತಳ್ಳುತ್ತದೆ. ಆಧುನಿಕ ಜಗತ್ತಿನಲ್ಲಿ ಮನುಷ್ಯರಾಗಿಯೇ ಉಳಿಯಬೇಕಾಗುತ್ತದೆ ಅಥವಾ ಪ್ರಾಣಿ ವರ್ಗಗಳ ಅಥವಾ ಇನ್ನೂ ಕೆಳಮಟ್ಟದ ಜೀವ ರೂಪಗಳ ಮಟ್ಟಕ್ಕೆ ಇಳಿಯಬೇಕಾಗುತ್ತದೆ, ಅಂತಿಮವಾಗಿ ನರಕಕ್ಕೆ. ಓಕೆ ಪ್ರಭು, ಹಿಂದಿನ ಸ್ಲೈಡ್ 1 ನಿಮಿಷ ತೋರಿಸಿ. ಸೊ ಇದರಲ್ಲಿ ಐಹಿಕ ಬಂಧನಕ್ಕೆ ಕಾರಣಗಳು ಅಂದ್ರೆ 7 ಇದನ್ನ ಇಲ್ಲಿ ತೋರಿಸಿದ್ದಾರೆ. ಕೋಪ, ಅಹಂಕಾರ, ದುರಹಂಕಾರ, ಹೆಮ್ಮೆ, ಕಠೋರತೆ, ಅಜ್ಞಾನ. ಬಂಧನದಲ್ಲಿ ಇರೋದು ಅಂದ್ರೆ ಏನು, ಮತ್ತೆ ಈ ಜನ್ಮ, ಮೃತ್ಯು, ಜರ, ವ್ಯಾಧಿ, ಈ ಚಕ್ರದಲ್ಲಿ ನಾವು ಇರೋ ಈ ಮತ್ತೆ ಈ ಬೇರೆ ಬೇರೆ ದೇಹಗಳು, ಶಾಖೆಗಳನ್ನ ನೋಡಿದ್ವಿ. ಯಾವುದು ಅಶ್ವತ್ಥ ಮರ, 15ನೇ ಅಧ್ಯಾಯ ಅಶ್ವತ್ಥ ಮರ, ಬೇರೆ ಬೇರೆ ಶಾಖಗಳು. ಸೊ ಬಂಧನದಲ್ಲಿರೋದು ಅಂದ್ರೆ ಒಂದು ಶಾಖದಿಂದ ಇನ್ನೊಂದು ಶಾಖಕ್ಕೆ ಹೋಗೋದು ಅಂತಂದ್ರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗೋದು. ಇದಕ್ಕೆ ಕಾರಣ ಏನು? ಈ ಸ್ಲೈಡ್ ಅಲ್ಲಿ ತೋರಿಸ್ತಾ ಇರೋ ಈ 7 ಅಥವಾ ಈ ಕಾರಣಗಳು. ಇದಕ್ಕೆ ಮೂಲ ಕಾರಣ ನಾವು ನೋಡಿದ್ರೆ ಆಸೆ. ಏನಾಗುತ್ತೆ ಅಂತಂದ್ರೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಒಂದು ಗಾದೆನೇ ಇದೆ ಕನ್ನಡದಲ್ಲಿ. ಆಸೆಯಿಂದ ಏನಾಗುತ್ತೆ, ನಾವು ಹಲವಾರು ಇದಕ್ಕೆ ನಾವು ಆಸೆ ಪಡ್ಬೋದು, ಆದ್ರೆ ಎಲ್ಲಾನು ನಮ್ಗೆ ದೊರಕತ್ತೆ ಅಂತ ಇಲ್ಲ. ಏಕೆಂದ್ರೆ ನಮ್ಮ ಕರ್ಮದ ಅನುಸಾರ ನಮ್ಗೆ ಕೆಲವೊಂದು ದೊರಕಬಹುದು, ಕೆಲವೊಂದು ದೊರಕದೇ ಇರಬಹುದು. ಸೊ ಹಾಗಾಗಿ ಕೆಲವೊಂದು ನಾವು ಯಾವಾಗ ನಮ್ಗೆ ಅದು ಸಿಗಲ್ಲ ಅವಾಗ ಕೋಪಕ್ಕೆ ಒಳಗಾಗ್ತೀವಿ, ಕೋಪದಿಂದ ಅಥವಾ ಅಹಂಕಾರಕ್ಕೆ. ಸೊ ಇದೆಲ್ಲ ಏನಾಗುತ್ತೆ, ನಮಗೆ ಈ ಐಹಿಕ ಜಗತ್ತಿಗೆ ಮತ್ತೆ ಬಂಧಿಸುತ್ತೆ. ಯಾಕೆ ಅಂದ್ರೆ ಆಸೆ ಇವಾಗ ಪೂರೈಸ್ಲಿಲ್ಲ. ಸೊ ಹಾಗಾಗಿ ಆಸೆ ಪೂರೈಸ್ಕೊಳ್ಳಕ್ಕೆ ಮತ್ತೆ ಇನ್ನೊಂದು ಆ ತರ ಒಂದು ಜನ್ಮ ತಗೊಂಡು ಈ ಜನ್ಮದಲ್ಲಿ ಆಗ್ತಾ ಇದ್ರೆ ಮತ್ತೆ ಒಂದು ಹುಟ್ಟು ಸಾವಿನ ಈ ಚಕ್ರದಲ್ಲಿ ಮತ್ತೆ ಬೀಳೋ ತರ ಆಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ಆಸೆ ಮತ್ತೆ ಅಜ್ಞಾನ. ಯಾವ್ದ್ರದ್ದು ಅಜ್ಞಾನ ಅಂದ್ರೆ ಯಾರೋ PhD ಮಾಡಿಲ್ಲ ಅದಕ್ಕೆ ಅವ್ರಿಗೆ ಅಜ್ಞಾನನ ಅನ್ನೋ ತರನ ಅಜ್ಞಾನ ಅಂತಂದ್ರೆ ಇಲ್ಲ. ನಮ್ಗೆ ನಾನು ಯಾರು, ಮತ್ತೆ ಏನು ಒಂದು ಸುಖ ದುಃಖ, ಇದರಲ್ಲಿ ನನಗೆ
ಈ ಒಂದು ಕೆಲವು ಸಮಯ ಸುಖ, ಕೆಲವು ಸಮಯ ದುಃಖ, ಈ ಒಂದು ಇದರಲ್ಲಿ ಯಾಕೆ ಈ ಚಕ್ರದಲ್ಲಿ ನಾನಿದ್ದೀನಿ, ನನಗೆ ಯಾಕೆ ಯಾವಾಗ್ಲೂ ಸುಖವಾಗಿಲ್ಲ, ಸುಖ ಅನ್ನೋದಿಲ್ಲ, ದುಃಖನೇ ಜಾಸ್ತಿ, ಸುಖ ಬರ್ತಾ ಇದೆ ಅನ್ಕೊಂಡಿದ ತಕ್ಷಣ ಅದ್ರ ಹಿಂದೆನೆ ದುಃಖನೂ ಇರುತ್ತೆ ಅನ್ನೋ ಒಂದು ಈ ಆಲೋಚನೆ ಅಥವಾ ಬ್ರಹ್ಮ ಜಿಜ್ಞಾಸ ಅಂತ, ಅಂದ್ರೆ ಈ ಒಂದು ಜಿಜ್ಞಾಸ ಬಂದ್ರೆ ಅವಾಗ ಆ ಜಿಜ್ಞಾಸ ಬರೋವರೆಗೂ ನಾವು ಎಷ್ಟೇ ಓದಿದ್ರು ಎಷ್ಟೇ ಡಿಗ್ರಿ ಇದ್ರು ಅದು ಅಜ್ಞಾನ ಅಂತ 13ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಯಾವಾಗ ತನಕ ನಾವು ನಮ್ಮ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ನಾವು ಜ್ಞಾನನ ಬೆಳೆಸ್ಕೊಳ್ಳಲ್ವೋ ಅವಾಗ ಆ ತನಕ ಅದು ಅಜ್ಞಾನ ಅಂತ ಹೇಳ್ತಾನೆ. ಸೊ ಇದು ಆಸುರಿ ಸ್ವಭಾವದ ಗುಣಗಳನ್ನ. ಸೊ ಪ್ರಭು ನೆಕ್ಸ್ಟ್ ಸ್ಲೈಡ್. ಓಕೆ, ಇದು ಗುಣಗಳು ಅನುಕೂಲಗಳು, ದೈವಿಕ ಗುಣಗಳ ಅನುಕೂಲಗಳು ಅಂದ್ರೆ ನಾವು 26 ಗುಣಗಳನ್ನ ನೋಡಿದ್ರಲ್ಲಿ ಅದನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅಲ್ಲ ಮಾತಾಜಿ, ಅದು ದೈವಿಕ ಗುಣಗಳ ಅನುಕೂಲಗಳು ಅಲ್ಲ ಅನ್ಸುತ್ತೆ ಅಲ್ವಾ? ಅಂತಿಮವಾಗಿ ನರಕಕ್ಕೆ ಹೋಗೋದು ಅಂತಂದ್ರೆ ಆಸುರಿ ಗುಣಗಳು ಅನುಕೂಲ ಇದು ಅಂತ. ಓಕೆ, ದ ನೆಕ್ಸ್ಟ್ ಸ್ಲೈಡ್. ಮತ್ತೆ 5ನೇ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಕೃಷ್ಣನು ಅರ್ಜುನನಿಗೆ ಯುದ್ಧದಲ್ಲಿ ಪಾಲುಗೊಳ್ಳ ನೀನು ಅಸುರ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ, ಇದನ್ನು ಓದ್ಬೇಕಾ ಮಾತಾಜಿ? ಹಾ ಓದಿ ಮಾತಾಜಿ. ಕೃಷ್ಣನು ಅರ್ಜುನನಿಗೆ ಯುದ್ಧದಲ್ಲಿ ಪಾಲ್ಗೊಳ್ಳು, ನೀನು ಅಸುರನ ಅಲ್ಲ ಎಂದು ಭರವಸೆ ನೀಡುತ್ತಾನೆ. ಅರ್ಜುನನು ದೈವಿಕ ಗುಣಗಳಿಂದ ಹುಟ್ಟಿದವನು. ಸಾಧಕ ಬಾಧಕಗಳನ್ನು ಪರಿಗಣಿಸುತ್ತಿತ್ತು. ಕೋಪ, ಸುಳ್ಳು, ಪ್ರತಿಷ್ಠೆ ಅಥವಾ ಕಠೋರತೆಯ ಪ್ರಭಾವಕ್ಕೆ ಒಳಗಾಗಿಲ್ಲ. ಅಸುರನು ಸಹ ಒಳ್ಳೆಯ ಒಡನಾಟದ ಮೂಲಕ ತಮ್ಮ ಗುಣಗಳನ್ನು ಬದಲಾಯಿಸಬಹುದು. ಸೊ ಇಲ್ಲಿ ಯಾಕೆ ಇದು ಅರ್ಜುನನ್ಗೆ ಅಂದ್ರೆ ಪ್ರತ್ಯೇಕವಾಗಿ ಅರ್ಜುನನ್ಗೆ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯುದ್ಧ ಮಾಡೋದು ಅಂತಂದ್ರೆ ಅದರಲ್ಲಿ ಇದು ಎಲ್ಲಾನು ಬರುತ್ತೆ. ಯಾವುದು ದಯೆ ಇಲ್ಲದೆ ಇರೋದು, ಮತ್ತೆ ಕೋಪ ಮಾಡ್ಕೋಬೇಕು, ಯಾಕಂದ್ರೆ ಶಾಂತವಾಗಿ ಯಾರು ಯುದ್ಧ ಮಾಡಕ್ಕಾಗಲ್ಲ. ಮತ್ತೆ ಇನ್ನೇನು ಯಾವುದು ನಾವು ಈ ಗುಣಗಳನ್ನ ನೋಡಿದ್ವೋ, ಅಸುರಿ ಗುಣಗಳನ್ನ ನೋಡಿದ್ವೋ ಅದೆಲ್ಲ ಇದ್ರೇನೆ ಯುದ್ಧ ಮಾಡಕ್ಕಾಗೋದು ಅಂತ ಅರ್ಜುನ ಅನ್ಕೋತಾನೆ. ಯುದ್ಧ ಮಾಡೋದು ಸಾಧ್ಯ ಅವಾಗ್ಲೇ ಆಗತ್ತೆ. ಆದ್ರೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನೀನು ಆಸುರಿ ಗುಣ ಅಲ್ಲ, ನೀನು ದೈವತ ಸಂಭೂತ, ಹಾಗಾಗಿ ನೀನು ಯುದ್ಧ ಮಾಡು. ಯಾಕೆ ಅಂದ್ರೆ ಇದು ಧರ್ಮದ ಯುದ್ಧ, ನಾನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀನಿ, ಧರ್ಮಕ್ಕೋಸ್ಕರ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನೀನು ಆ ಚಿಂತೆ ಮಾಡಬೇಡ, ನೀನು ದೈವತ ಸಂಭೂತ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಏಕೆಂದ್ರೆ ಯುದ್ಧದಲ್ಲಿ ಕೊಲ್ಬೇಕಾಗತ್ತೆ, ಕೈ ಕತ್ತರಿಸಿ ತಲೆ ಕತ್ತರಿಸೋದು, ಈ ತರ ಎಲ್ಲ ಪ್ರಾಣಿಗಳು ಅಲ್ಲಿರುತ್ತೆ, ಪ್ರಾಣಿಗಳ ಹಿಂಸೆ ಆಗತ್ತೆ. ಸೊ ಏನಾಗತ್ತೆ, ಅವಾಗ ಅರ್ಜುನನ್ಗೆ ಅನ್ಸುತ್ತೆ, 1ನೇ ಅಧ್ಯಾಯದಲ್ಲಿ ಅರ್ಜುನ ಹೇಳಿರ್ತಾನೆ, ಈ ತರ ಹಿಂಸೆ ಮಾಡಿ ನಾನು ರಾಜ್ಯ ಗೆಲ್ಲಕ್ಕಿಂತ ನಾನು ಕಾಡಿಗೆ ಹೋಗಿ ಭಿಕ್ಷೆ ಬೇಡೋದು ಉತ್ತಮ ಅಂತ ಹೇಳ್ತಾನೆ. ಸೊ ಅದಕ್ಕೆ ಆ ಒಂದು ಪ್ರಶ್ನೆಗೆ ಇಲ್ಲಿ ಕೂಡ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ. ಕಾಡಿಗೆ ಹೋಗಿ ನೀನು ಭಿಕ್ಷೆ ಬೇಡೋದು ಸರಿಯಲ್ಲ, ಯುದ್ಧ ಮಾಡು, ಆದ್ರಿಂದ ನೀನು ನಿನ್ನ ದೈವ ಗುಣನು ಬದಲಾಗಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಓಕೆ, ದೇವತೆಗಳು ಮತ್ತು ಅಸುರರು. ಇದರಲ್ಲಿ ಈ ಶ್ಲೋಕದಲ್ಲಿ, ಭಾಗವತದ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಶ್ಯಪ ಮುನಿ ತಂದೆ, ಅಸುರರಿಗೂ ತಂದೆ, ದೇವತೆಗಳಿಗೂ ತಂದೆ. ಆದ್ರೆ ದೇವತೆಗಳಿಗೆ ತಾಯಿ ಅದಿತಿ, ಅಸುರರಿಗೆ ತಾಯಿ ದಿತಿ. ಅದಿತಿಯ ಗುಣಗಳು ಸಂಯಮ ಮತ್ತು ಕರ್ತವ್ಯ ನಿಷ್ಠೆ, ನಿಸ್ವಾರ್ಥತೆ, ಕರ್ತವ್ಯ ನಿಷ್ಠೆ ಹೆಂಡತಿ, ಸಂಯಮ, ಸಂಯೋಜನೆ, ಅಸೂಯೆಯಿಂದ ಮುಕ್ತ, ಧರ್ಮವನ್ನು ಅನುಸರಿಸುತ್ತಿರುವುದು. ಶ್ರೀಮದ್ ಭಾಗವತದ 8ನೇ ಅಧ್ಯಾಯ 14ನೇ ಶ್ಲೋಕ.
8ನೇ ಸ್ಕಂದ 16ನೇ ಅಧ್ಯಾಯ 12ನೇ ಶ್ಲೋಕ. ಅಂದ್ರೆ ಇವಾಗ ತಂದೆ ಒಬ್ರೇ ಆದ್ರೂ ತಾಯಿ ಕ್ಷೇತ್ರ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಬಗ್ಗೆ ನೋಡಿದ್ವಿ. ತಾಯಿ ಗುಣ ತುಂಬಾ ಮುಖ್ಯ ಆಗತ್ತೆ ಮಗುಗೆ ಆ ಗುಣಗಳನ್ನ ಬರಕ್ಕೆ. ಸೊ ತಂದೆ ಒಬ್ರೇ ಆದ್ರೂನು ಅದಿತಿ ಈ ಎಲ್ಲ ಗುಣಗಳು, ನಿಸ್ವಾರ್ಥತೆ, ಕರ್ತವ್ಯ ನಿಷ್ಠ ಹೆಂಡತಿ, ಸಂಯಮ, ಸಂಯೋಜನೆ, ಅಸೂಯೆಯಿಂದ ಮುಕ್ತಿ, ಈ ತರ ಎಲ್ಲ ಒಂದು ಗುಣಗಳನ್ನ ಹೊಂದಿರೋದ್ರಿಂದ ದೇವತೆಗಳು ಅವಳಿಂದ ಜನಿಸ್ತಾರೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಆದರೆ ದ್ವಿತೀಯ ಗುಣಗಳು ಏನು? ಸ್ವಾರ್ಥಿ, ಅಸಹನೆ, ಕಾಮ, ಅಸೂಯೆ ಪಟ್ಟ, ವೈಯಕ್ತಿಕ ಲಾಭಕ್ಕಾಗಿ ತತ್ವಶಾಸ್ತ್ರ ಮತ್ತೆ ಧರ್ಮವನ್ನು ಕಡೆಗಣಿಸಿ. ಸೊ ಇವಾಗ ನಮ್ಗೆ ಒಂದು ಯೋಚನೆ ಬರ್ಬೋದು, ಯಾವ ತರ ನಾವು ನಮ್ಮ ಮನಸ್ಸನ್ನ, ಅಂದ್ರೆ ಎಸ್ಪೆಷಲಿ ತಾಯಿ ಆದವಳು, ಗರ್ಭಿಣಿ ತಾಯಿ ಆದವಳು ಯಾವ ತರ ಮನಸ್ಸಿರುತ್ತೆ ಆ ತರ ಗುಣಗಳು ಮಗುಗೆ ಬರುತ್ತೆ ಅಂತ. ಅದಕ್ಕೆ ಗರ್ಭಿಣಿ ಹೆಂಗಸಿಗೆ ಸಾಮಾನ್ಯಕ್ಕೆ ಎಲ್ಲಾನು ಒಳ್ಳೆ ಪದಾರ್ಥಗಳನ್ನ ಕೊಡ್ತಾರೆ, ಒಳ್ಳೇದನ್ನ ಓದು ಅಂತ ಹೇಳ್ತಾರೆ. ರಾಮಾಯಣ ಇರ್ಬೋದು ಅಥವಾ ಭಗವದ್ಗೀತೆ, ಭಾಗವತ ಇರ್ಬೋದು, ಈ ತರದ್ದೆಲ್ಲ ಓದ್ತಾ ಇದ್ರೆ ಏನಾಗುತ್ತೆ, ಅದ್ರಲ್ಲೆಲ್ಲ ಏನಿರುತ್ತೆ, ಭಗವಂತನ ಕಥೆ ಇರುತ್ತೆ, ಭಗವಂತನ ಬಗ್ಗೆ ಇರುತ್ತೆ. ಸೊ ಭಗವಂತನ ಬಗ್ಗೆ ಅಂದ್ರೆ ಅದು ಉನ್ನತವಾದ ಗುಣಗಳು. ಸೊ ಆ ಗುಣಗಳನ್ನ ಸದಾ ತಾನು ಚಿಂತೆ ಮಾಡ್ತಾ ಇದ್ರೆ ಏನಾಗುತ್ತೆ, ಆ ಹುಟ್ಟೋ ಮಗುಗೂ ದೈವಿ ಗುಣಗಳು ಬರುತ್ತೆ. ಸೊ ತುಂಬಾ ಮುಖ್ಯ ಆಗತ್ತೆ ಇದು. ಇವಾಗಿನ ಒಂದು ನಮ್ಮ ಸಮಾಜದಲ್ಲಿ ಈ ಒಂದು ಜ್ಞಾನ ಸ್ವಲ್ಪ ಕಡಿಮೆ. ಇವಾಗೆಲ್ಲ ಬರೀ ಪೋಷಣೆ, ದೇಹದ ಪೋಷಣೆ, ಈ ತರ ಆಹಾರ ತಿನ್ಬೇಕು, ಇಷ್ಟ ಆಹಾರ ತಿನ್ಬೇಕು, ಇಷ್ಟ ಪ್ರೋಟೀನ್ಸ್ ಇರ್ಬೇಕು, ಅದನ್ನ ಮಾಡಿ ಅದರ ಜೊತೆ ದೇಹದ ಪೋಷಣೆ ಜೊತೆ ಆತ್ಮದ ಪೋಷಣೆಗೆ ಏನು ಬೇಕು ಮಗುಗೆ ಅಂತಂದ್ರೆ ಈ ತರ ಭಗವಂತನ ಬಗ್ಗೆ ಕಥೆಗಳು, ಒಳ್ಳೆ ಸದ್ಗುಣ ಮಗು ಹುಟ್ಟಬೇಕು ಅಂತ ನಮ್ಗೆ ಬೇಕು ಅಂತಂದ್ರೆ ತಾಯಿ ಆದವಳು ಈ ಗುಣಗಳನ್ನ ಪಾಲಿಸಿದ್ರೆ ಮಗುವು ಆ ಗುಣನೇ ಬರುತ್ತೆ ಅನ್ನೋದನ್ನ ನಾವು ಈ ಎರಡು ಭಾಗವತದ ಶ್ಲೋಕದಲ್ಲಿ ದಿತಿ ಮತ್ತು ಅದಿತಿ ಅವರ ಉದಾಹರಣೆಯಿಂದ ನಾವು ನೋಡ್ಬೋದು. ನೆಕ್ಸ್ಟ್ ಸ್ಲೈಡ್. ಇದು ಸ್ಲೈಡ್ ನಂಬರ್ ಏನ್ ಪ್ರಭು? ಇದು ಹರೇ ಕೃಷ್ಣ ಮಾತಾಜಿ, ಇದು 13. ಸ್ಲೈಡ್ 13. ಓಕೆ. ಸೊ ಮಾತಾಜಿ ಇದನ್ನ ಓದ್ತೀರಾ ಮಾತಾಜಿ? ಅದಿತಿ: ಓ ಋಷಿ ಮುನಿಗಳೇ, ಶುಭ ಹಾರೈಕೆಗಳನ್ನು ನೀಡುವ ಎಲ್ಲರಿಗಿಂತ ಉತ್ತಮವಾದವರು, ದಯವಿಟ್ಟು ನಮ್ಮ ಪರಿಸ್ಥಿತಿಯನ್ನು ಪರಿಗಣಿಸಿ ಮತ್ತು ನನ್ನ ಮಕ್ಕಳಿಗೆ ಅವರು ಕಳೆದುಕೊಂಡದ್ದನ್ನು ಮರಳಿ ಪಡೆಯುವ ವರಗಳನ್ನು ನೀಡಿ. ಶ್ರೀಮದ್ ಭಾಗವತ 8ನೇ ಸ್ಕಂದ 16ನೇ ಅಧ್ಯಾಯ 7ನೇ ಶ್ಲೋಕ. ಪಾಲನ್ನು ಕೇಳುವುದು ಪ್ರತಿಕಾರವಿಲ್ಲ, ಶತ್ರುಗಳಿಗೆ ಯಾವುದೇ ಹಾನಿ ಇಲ್ಲ. ದಿತಿ: ಅದಕ್ಕೆ ಉತ್ತರಿಸಿದ ದಿತಿ: ಓ ನನ್ನ ಪತಿ, ಓ ಮಹಾನ್ ಆತ್ಮ, ನಾನು ಈಗ ನನ್ನ ಮಕ್ಕಳನ್ನು ಕಳೆದುಕೊಂಡಿದ್ದೇನೆ. ನೀವು ನನಗೆ ವರವನ್ನು ನೀಡಲು ಬಯಸಿದರೆ ಇಂದ್ರನನ್ನು ಕೊಲ್ಲಬಲ್ಲ ಅಮರ ಮಗನನ್ನು ನಾನು ಕೇಳುತ್ತೇನೆ, ವರವನ್ನು ಕೇಳುತ್ತೇನೆ ಅನ್ಸುತ್ತೆ. ಇದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ, ಏಕೆಂದರೆ ಇಂದ್ರನು ವಿಷ್ಣುವಿನ ಸಹಾಯದಿಂದ ನನ್ನ 2 ಗಂಡು ಮಕ್ಕಳಾದ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುನನ್ನು ಕೊಂದಿದ್ದಾನೆ. ಆಪಾದನೆಯನ್ನು ಸ್ವೀಕರಿಸದಿರುವುದು, ಶತ್ರುಗಳನ್ನು ಕೊಲ್ಲುವುದು, ತಂತ್ರ ಮತ್ತು ಕುಶಲತೆ, ಕಡಿಮೆ ವಿಧಾನಗಳಿಂದ ದೃಢ ನಿಶ್ಚಯ. ಹಿಸುಕಿದಾಗ ಮಾವಿನ ರಸವನ್ನು ಮತ್ತು ಹಿಂಡಿದಾಗ ನಿಂಬೆ ರಸವನ್ನು ನೀಡುತ್ತದೆ. ತೊಂದರೆಗೊಳಗಾದ ಸಮಯದಲ್ಲಿ ನೀವು ಏನೆಂದು ಹೊರಬರುತ್ತೀರಿ? ಪ್ರಚೋದಿಸುವ ಸಂದರ್ಭಗಳನ್ನು ಸಹಿಸಿಕೊಳ್ಳುವ ಒಬ್ಬರ ಸಾಮರ್ಥ್ಯದಿಂದ ಒಬ್ಬರ ಶ್ರೇಷ್ಠತೆಯನ್ನು ಅಂದಾಜು ಮಾಡಬೇಕು. ಶ್ರೀಲ ಪ್ರಭುಪಾದರು ಹೇಳಿದರು. ದಾಳಿಯು ಅತ್ಯುತ್ತಮ ರಕ್ಷಣಾ ಎಂದು ಅವರು ಹೇಳುತ್ತಾರೆ, ಆದರೆ ಅದು ಅಸುರ ಮನಸ್ಥಿತಿ. ಆತ್ಮರಕ್ಷಣೆಯ ಉಡುಪಿನಲ್ಲಿ ಇತರರಿಗೆ ಹಾನಿ ಮಾಡುವುದು ಸರಿಯಲ್ಲ. ಓಕೆ.
ಸೊ ಇದನ್ನ ಓದಿದ್ರಲ್ಲಿ ಪ್ರಭುಪಾದ್ ಅವರು ಹೇಳಿದ್ದು ತುಂಬಾ ಒಂದು ಮುಖ್ಯವಾದ ಅಂಶ ಅದು. ಅಂದ್ರೆ ಯಾರಾದ್ರೂ ಒಬ್ಬರದು ಕ್ಯಾರೆಕ್ಟರ್ ಅಂದ್ರೆ ಅವರು ಅಸ್ತಿತ್ವವನ್ನು ನಮ್ಗೆ ಅರ್ಥ ಆಗತ್ತೆ ಅಂದ್ರೆ ಒತ್ತಡದ ಸಮಯದಲ್ಲಿ ಅವರು ಯಾವ ತರ ಅವರು ಪರಿಸ್ಥಿತಿಗೆ ಅವರು ರಿಯಾಕ್ಟ್ ಮಾಡ್ತಾರೆ ಅನ್ನೋದು. ಅಂದ್ರೆ ಅದಕ್ ಮುಂಚೆ ಏನ್ ಹೇಳಿದ್ರು, ಮಾವಿನ ಹಣ್ಣನ್ನ ನಾವು ಹಿಂಡಿದ್ರೆ ಮಾವಿನ ರಸನೇ ಬರೋದು, ನಿಂಬೆಹಣ್ಣಿನ ನಿಂಬೆಹಣ್ಣ ಹಿಂಡಿದ್ರೆ ನಿಂಬೆಹಣ್ಣು. ಅಂದ್ರೆ ಯಾವ ಒತ್ತಡ ಪರಿಸ್ಥಿತಿಯಲ್ಲಿ ನಮಗೆ ಎಷ್ಟು ಸಹನೆ ಇದೆ ಅನ್ನೋ ಒಂದು ಇದನ್ನ ನಮ್ಮನ್ನ ನಿಜವಾಗ್ಲೂ ಒಂದು ಮನುಷ್ಯನಾಗಿ ಅಥವಾ ಈ ದೈವಿ ಗುಣನ ಎತ್ತಿ ತೋರ್ಸುತ್ತೆ. ಯಾಕೆಂದ್ರೆ ಎಲ್ಲ ಸರಿ ಇರುವಾಗ ಯಾರಾದ್ರೂ ಆರಾಮಕ್ಕೆ ಅಥವಾ ಏನು ಒಂದು ಒತ್ತಡ ಇಲ್ಲದೆ ಒಂದು ಟೆನ್ಷನ್ ಇಲ್ಲದೆ ಇರ್ಬೋದು. ಆದ್ರೆ ಯಾವಾಗ ನಮ್ಮ ಒಂದು ಇದಕ್ಕೆ ಅದು ಧಕ್ಕೆ ಬಂದಿದೆ ಅಂದಾಗ ನಮಗೆ ನಮ್ಮ ಪ್ರತಿಕ್ರಿಯೆ ಯಾವ ತರ ಇರುತ್ತೆ ಆ ಪರಿಸ್ಥಿತಿಗೆ ಅನ್ನೋದನ್ನ ಈ ಒಂದು ಗುಣನ ಎತ್ತಿ ತೋರ್ಸುತ್ತೆ. ಏಕೆಂದ್ರೆ ಒತ್ತಡಗಳು ಬರ್ತಾನೆ ಇರುತ್ತೆ. ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಒತ್ತಡಗಳು ಇದ್ದೇ ಇರುತ್ತೆ. ಸೊ ಎಲ್ಲದಕ್ಕೂ ನಾವು ಅದರದ್ದು ಉಲ್ಟಾಗೇನೆ ಪ್ರತಿಕ್ರಿಯೆ ತೋರ್ಸಿದ್ರೆ ಏನಾಗುತ್ತೆ, ಆ ಪರಿಸ್ಥಿತಿ ಇನ್ನೂ ಹದಗೆಟ್ಟುತ್ತೆ ಹೊರತು ಅದರಿಂದ ನಮ್ಗೆ ಯಾವ ಪರಿಹಾರನೂ ಸಿಗಲ್ಲ. ಮತ್ತೆ ಯಾವ ಒಂದು ಮನುಷ್ಯನಾಗಿ ಸಹನಶೀಲತೆ ತೋರಿಸ್ಬೇಕೋ ಆ ಗುಣನೂ ಬರಲ್ಲ. ಸೊ ಹಾಗಾಗಿ ಮತ್ತೆ ಇಲ್ಲಿ ಅದಿತಿ ಮತ್ತೆ ದಿತಿ ಅವರ ಪ್ರಾರ್ಥನೆಯನ್ನು ನೋಡ್ಬೋದು. ದಿತಿ ಏನ್ ಹೇಳ್ತಾ ಇದ್ದಾಳೆ, ಇಂದ್ರನ್ನ ಕೊಲ್ಲೋ ಅಂತ ಮಗ ನನಗೆ ಹುಟ್ಟಬೇಕು ಅನ್ನೋ ಒಂದು, ಅಂದ್ರೆ ಆ ಆಲೋಚನೆನೇ ಎಷ್ಟು ತಪ್ಪು ಅಂತ ಕೇಳಿದಾಗ್ಲೇನೆ ಎಷ್ಟು ಭಯಂಕರವಾಗಿದೆ. ಆ ವರನ ಈ ತರ ವರ ಕೇಳ್ಬೇಕು ಅಂತ ಅನ್ಕೊಂಡಾಗ್ಲೇನೆ, ದಿತಿ ಕೇಳ್ಬೇಕು ಅನ್ಕೊಂಡಾಗ್ಲೇನೆ ಎಷ್ಟು ಒಂಥರ ಭಯಂಕರವಾಗಿದೆ. ಸೊ ಹಾಗೆ ಅದಕ್ಕೆ ಯಾವ ಮನೋಭಾವ ದಿತಿಗಿದೆ ಅದೇ ಮನೋಭಾವ ಮಕ್ಕಳು ಅಸುರರಿಗೆ ಅದೇ ಮನೋಭಾವನು ಅಸುರರಿಗೆ ಬರೋದು. ಸೊ ಒತ್ತಡ ಪರಿಸ್ಥಿತಿಯಲ್ಲಿ ನಾವು ಯಾವ ತರ ಅದನ್ನ ಎದುರಿಸ್ಬೇಕು, ಅದನ್ನ ಯಾವ ತರ ನಾವು ಅದನ್ನ ನೋಡ್ಬೇಕು ಅನ್ನೋದು ಭಗವದ್ಗೀತೆ ನಾವು ಡೀಟೇಲ್ ಆಗಿ ಅಂದ್ರೆ ವಿಸ್ತಾರವಾಗಿ ಅದನ್ನ ನೋಡಿದ್ರೆ ಅದು ನಮ್ಗೆ ಈ ಶಾಸ್ತ್ರಗಳು ಓದೋದ್ರಿಂದ ನಮ್ಮ ಸಹನಶೀಲತೆ ಏನಿದೆ ಅದು ಹೆಚ್ಚಾಗತ್ತೆ. ಯಾಕೆಂದ್ರೆ ಅವಾಗ ನಮ್ಗೆ ನಿಜವಾದ ಜ್ಞಾನ ಅರಿವಾಗತ್ತೆ. ಆ ಜ್ಞಾನ ಅರಿವಾದಾಗ ಯಾಕೆ ಈ ತರ ಒಂದು ಪರಿಸ್ಥಿತಿಲಿ ಅನ್ನೋದು ಒಂದು ಸುಮಾರಾಗಿ ಅರ್ಥ ಆಗತ್ತೆ. ಅರ್ಥ ಆದಾಗ ನಮ್ಗೆ ಸಹನಶೀಲತೆ ಹೆಚ್ಚಾಗತ್ತೆ. ಯಾವಾಗ ನಮ್ಗೆ ಈ ಪೇಶನ್ಸ್ ಅಥವಾ ಸಹನಶೀಲತೆ ಕಮ್ಮಿ ಆಗುದು ಅಂತಂದ್ರೆ ನಮ್ಗೆ ಪರಿಸ್ಥಿತಿ ಅರ್ಥ ಆಗಲ್ಲ. ನನಗೆ ಕೆಟ್ಟದಾಗ್ತಾ ಇದೆ ಅಂತ ನನ್ನ ಭಾವನೆಯಲ್ಲಿ ಇರ್ತೀನಿ. ಅದು ಕೆಟ್ಟದ ಒಳ್ಳೇದ ಅನ್ನೋದು ನಮಗೆ ಸರಿಯಾಗಿ ಜ್ಞಾನ ಚಕ್ಷು ಇಂದ ನಾವು ನೋಡಿದಾಗ ನಮಗೆ ಸಹನಶೀಲತೆ ಹೆಚ್ಚಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಪ್ರಭು. ವಿಭಿನ್ನ ಸಲಹೆಗಳು ಮತ್ತು ವಿಭಿನ್ನ ಫಲಿತಾಂಶಗಳು. ಮಾತಾಜಿ ಓದಿ. ವಿಭಿನ್ನ ಸಲಹೆಗಳು ಮತ್ತು ವಿಭಿನ್ನ ಫಲಿತಾಂಶಗಳು. ಪರಮಾತ್ಮನಿಗೆ ಭಕ್ತಿ ಸೇವೆ ಮಾಡಲು ಅದಿತಿ ಶಿಫಾರಸು ಮಾಡಿದ್ದಾರೆ. ನನ್ನ ಪ್ರೀತಿಯ ಅದಿತಿ, ಪರಮಾತ್ಮನ ಸರ್ವೋಚ್ಚ ವ್ಯಕ್ತಿತ್ವಕ್ಕೆ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ಎಲ್ಲದರ ಮುಖ್ಯಸ್ಥ, ಎಲ್ಲರ ಶತ್ರುಗಳನ್ನು ನಿಗ್ರಹಿಸಬಲ್ಲ ಮತ್ತು ಎಲ್ಲರ ಹೃದಯದಲ್ಲಿ ಕುಳಿತುಕೊಳ್ಳುವವನು. ಆ ಸರ್ವೋಚ್ಚ ವ್ಯಕ್ತಿ ಕೃಷ್ಣ ಅಥವಾ ವಾಸುದೇವ ಎಲ್ಲರಿಗೂ ಶುಭ ಸೂಚಕಗಳನ್ನು ನೀಡಬಲ್ಲನು, ಏಕೆಂದರೆ ಅವನು ಬ್ರಹ್ಮಾಂಡದ ಆಧ್ಯಾತ್ಮಿಕ ಗುರು. ಫಲಿತಾಂಶ, ಅವಳು ತನ್ನ ಮಗನಾಗಿ ತಮ್ಮ ರಾಜ್ಯವನ್ನು ಮರಳಿ ಪಡೆಯಲು ಸಹಾಯ ಮಾಡಿದ ಭಗವಾನ್ ವಾಮನ ದೇವನನ್ನು ತನ್ನ ಮಗನಾಗಿ ಪಡೆದಳು. ವಸ್ತು ಲಾಭಕ್ಕಾಗಿ ಧಾರ್ಮಿಕ ಚಟುವಟಿಕೆಯನ್ನು ಮಾಡಲು ಅದಿತಿಯನ್ನು ಸೂಚಿಸಲಾಗಿದೆ. ಆದರೆ ಅವಳು ಶುದ್ಧೀಕರಿಸಿದಳು ಮತ್ತು ಇಂದಿರಾದ ಶತ್ರುಗಳ ಬದಲು ಆಕೆಗೆ 49 ಗಂಡು ಮಕ್ಕಳನ್ನು ಪಡೆದಳು. ಇಂದ್ರನೊಂದಿಗೆ ಸ್ನೇಹಪರಾಧ ಅದು ಇನ್ನು ತಪ್ಪಾಗಿದೆ. ಫಲಿತಾಂಶಗಳು ಪ್ರಕ್ರಿಯೆಯನ್ನು ಆಧರಿಸಿವೆ.
ನೀವು ಕೃಷ್ಣನನ್ನು ಬಯಸಿದರೆ ಭಕ್ತಿ ಸೇವೆಗಿಂತ ಕಡಿಮೆ ಯಾವುದಕ್ಕೂ ಇತ್ಯರ್ಥ ಪಡಬೇಡಿ. ಓಕೆ, ಇದ್ರದ್ದು ಸಾರ ನಾನು ಹೇಳಬೇಕು ಅಂತಂದ್ರೆ ಒಂದು ಶ್ಲೋಕ, ಭಾಗವತದ ಒಂದು ಶ್ಲೋಕ, ಅಂದ್ರೆ ಅಕಾಮ ಸರ್ವಕಾಮವ ಮೋಕ್ಷ ಕಾಮ ಉದಾರಧಿ ತೀವ್ರೇನ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಂ. ಅಂದ್ರೆ ಅಕಾಮ, ನನಗೇನು ಆಸೆ ಇಲ್ಲದೆ ಇದ್ರೆ, ಕಾಮ ಏನಾದ್ರೂ ಆಸೆಗಳಿದ್ರೆ, ಮೋಕ್ಷ ಮೋಕ್ಷಕ್ಕೆ ನನಗೆ ಒಂದು ಇದು ಬೇಕು ಅಂತಂದ್ರೆ ತೀವ್ರೇಣ ಭಕ್ತಿ ಯೋಗೇನ ಯಜತೆ ಪುರುಷಂ, ಅಂದ್ರೆ ಆ ಪರಮ ಪುರುಷನ ತೀವ್ರವಾಗಿ ಭಕ್ತಿ ಮಾಡುವಂತ. ಏನಾಗತ್ತೆ, ಇವಾಗ ನಾವೊಂದ್ ಉದಾಹರಣೆ, ಈ ಉದಾಹರಣೆಯಲ್ಲೇ ದಿತಿ ಇಂದ್ರನ್ನ ಕೊಲ್ಲಬೇಕು ಅನ್ನೋ ಒಂದು ಮಗ ಬೇಕು ಅಂತ ಕಶ್ಯಪ ಮುನಿ ಹತ್ರ ಬೇಡ್ಕೊಂಡಾಗ ಕಶ್ಯಪ ಮುನಿಗೆ ಏನ್ ಮಾಡ್ಬೇಕು ಅಂತ ಒಂದು ಕ್ಷಣ ತೋರದೆ, ಒಂದು ಪಯೋವ್ರತ ಅನ್ನೋ ಒಂದು ವ್ರತನ ನೀನು ಮಾಡು, ಆ ವ್ರತ ಮಾಡಿದ್ರೆ ನಿನಗೆ ಈ ತರ ಒಂದು ಫಲ, ಇಂದ್ರನ ಕೊಲ್ಲೋ ಅನ್ನೋ ಮಗ ಬರ್ತಾನೆ. ಈ ಪಯೋವ್ರತ ಅಂದ್ರೆ ಅದು ಮತ್ತೆ ಭಗವಂತ ಒಂದು ಕೆಲವೊಂದು ನಿಯಮಗಳಿದೆ, ಆ ನಿಯಮಗಳನ್ನ ಪಾಲಿಸಿ ಭಗವಂತನ ಪೂಜೆ ಮಾಡಿ ಆ ನಿಯಮನ ಪಾಲಿಸ್ಬೇಕು 1 ವರ್ಷ. ಸ್ವಲ್ಪ ಕಠಿಣವಾದ ನಿಯಮ ಅದು. ಇದನ್ನ ಮಾಡ್ತಾ ಮಾಡ್ತಾ ದಿತಿಗೆ ಏನಾಗತ್ತೆ, ಅವಳ ಮನಸ್ಸು ಪರಿಶುದ್ಧ ಆಗತ್ತೆ. ಎಷ್ಟು ಪರಿಶುದ್ಧ ಆಗತ್ತೆ ಅಂತಂದ್ರೆ ಅವಳಿಗೆ ಆ ಜ್ಞಾನ ಬರುತ್ತೆ. ನಾನು ಎಂತ ತಪ್ಪು ಬೇಡ್ಕೊಂಡೆ ನಾನು ಗಂಡನ ಹತ್ರ ಅಂತ ಹೇಳಿ ಅವಳಿಗೆ ಆ ಒಂದು ಜ್ಞಾನ ಇದಾಗುತ್ತೆ. ಸೊ ಅದಕ್ಕೆ ನಾನು ಆ ಶ್ಲೋಕ ಕಾಮ ಸರ್ವಕಾಮ, ಏನೇ ನಮಗೆ ಯಾವುದೇ ತರ ಆಸೆ ಇರ್ಬೋದು, ಆಸೆ ಇಲ್ಲದೆ ಇರ್ಬೋದು, ಮೋಕ್ಷಕ್ಕೆ ನನಗೆ ಒಂದು ದಾರಿ ಬೇಕು ಅಂತಂದ್ರೆ ಭಗವಂತನ ಹತ್ರ ಹೋಗಿ ನಾವು ಬೇಡ್ಕೊಂಡಾಗ ಭಗವಂತ ಅದನ್ನ ಕೊಡ್ತಾನೆ, ಆದ್ರೆ ಅದನ್ನ ಪರಿಶುದ್ಧಗೊಳಿಸಿ ಕೊಡ್ತಾನೆ. ಇವಾಗ ಧ್ರುವನ ಚರಿತ್ರೆಯನ್ನು ನೋಡಿದ್ರೆ, ಧ್ರುವ ಏನಕ್ಕೆ ಹೋಗ್ತಾನೆ ಭಗವಂತನ ಹತ್ರ, ನನಗೆ ಬ್ರಹ್ಮನಿಗಿಂತ ದೊಡ್ಡ ಒಂದು ಪದವಿ ಬೇಕು ಅಂತ ಹೋಗ್ತಾನೆ. ಆದ್ರೆ ಅಲ್ಲಿ ಹೋಗಿ ಅವನು 6 ತಿಂಗಳು ತಪಸ್ಸು ಮಾಡಿದಾಗ ಭಗವಂತ ಸಾಕ್ಷಾತ್ಕಾರ ಆದಾಗ, ಎಂತ ತಪ್ಪು ಮಾಡಿದೆ ನಾನು, ಗಾಜಿನ ಚೂರ್ ಬೇಕು ಅಂತ ಬಂದು ಕೇಳಕ್ಕೋಸ್ಕರ ಬಂದೆ, ಆದ್ರೆ ಇಲ್ಲಿ ವಜ್ರನೇ ಇರುವಾಗ ಗಾಜಿನ ಚೂರ್. ಸೊ ಹಾಗೆ ಭಗವಂತ ಭಕ್ತಿ ಸೇವೆ ಅಂತ ಬಂತು ಕೊನೆಯಲ್ಲಿ. ಭಕ್ತಿ ಸೇವೆ ಮಾಡ್ತಾ ಏನಾಗತ್ತೆ, ನಮ್ಮಲ್ಲಿ ಏನು ಈ ಆಸುರಿ ಸ್ವಭಾವಗಳಿದೆ ಅದೆಲ್ಲ ಕರೆಕ್ಷನ್, ಅದೆಲ್ಲ ಏನಾಗತ್ತೆ, ಅದೆಲ್ಲಾನು ಸರಿ ಹೋಗುತ್ತೆ. ಸರಿ ಹೋಗಿ ಆ ಆಸುರಿ ಸ್ವಭಾವನ ದೈವಿಕ ಸ್ವಭಾವಕ್ಕೆ ಬದಲಾಯಿಸುತ್ತೆ. ಅದು ಭಗವಂತನ ಒಂದು ಶಕ್ತಿ, ಭಗವಂತನ ಪವರ್ ಅಂತ ನಾವು ಹೇಳ್ಬೋದು. ಯಾವುದು? ಈ ಭಕ್ತಿ ಸೇವೆ ಮಾಡೋದು, ಭಗವಂತನ ಪೂಜೆ ಮಾಡೋದ್ರಲ್ಲಿ ನಮ್ಗೆ ಈ ಒಂದು ಆಸುರಿ ಗುಣದಿಂದ ದೈವಿ ಗುಣಕ್ಕೆ ಬರ್ಬೋದು. ನೆಕ್ಸ್ಟ್ ಸ್ಲೈಡ್ ಪ್ರಭು. ಓಕೆ, 7ನೇ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯುವುದು, ಅವರಲ್ಲಿ ಶುಚಿತ್ವ ಇಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಓಕೆ, ಸೊ ಏನು ಇಲ್ಲಿ ಮುಖ್ಯವಾಗಿ ನನಗೇನ್ ಇಷ್ಟನೋ ನಾನು ಮಾಡ್ತೀನಿ ಅನ್ನೋ ಒಂದು ಇವಾಗಿನ ಒಂದು ಇದಿರೋದು. ಏನಾದ್ರೂ ಒಂದು ನಿಯಮ ನಾವು ಹೇಳಕ್ಕೆ ಹೋದ್ರೆ ಅವರಲ್ಲಿ ಇಲ್ಲಿ ಏನೋ ಆ ಗುಡ್ ಏನೋ ಹೇಳ್ತೀರಾ, ಹಿಂದಿನ ಕಾಲದವ್ರು ಮಾಡಿದ್ದು, ಇವಾಗ ಇದೆಲ್ಲ ನನಗೆ ಈ ತರನೇ ಇಷ್ಟ, ನಾನು ಬೆಳಗ್ಗೆ ಸ್ನಾನ ಮಾಡಲ್ಲ, ಸಾಯಂಕಾಲನೇ ಮಾಡ್ತೀನಿ, ಈ ತರ ಒಂದು ಸೊ ಆಸುರಿ ಸ್ವಭಾವದ ಒಂದು ಗುಣನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಅವರು ಯಾವುದಕ್ಕೂ ಏಂತ್ರ ಬಗ್ಗೆ ಅವ್ರಿಗೆ ಶುಚಿತ್ವ ಇಲ್ಲ, ಸತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಆಸುರಿ ತತ್ವಶಾಸ್ತ್ರ ಮಾತಾಜಿ ಓದ್ತೀರಾ? ಹಾ ಮಾತಾಜಿ. ಅಸುರರ ತತ್ವಶಾಸ್ತ್ರ. ಈ ಜಗತ್ತು ಅವಾಸ್ತವವಾಗಿದೆ ಎಂದು ರಾಕ್ಷಸರು ಹೇಳುತ್ತಾರೆ. ಕಾಸ್ಮಿಕ್ ಅಭಿವ್ಯಕ್ತಿ ಆಕಸ್ಮಿಕವಾಗಿ ಉದ್ಭವಿಸುತ್ತದೆ. ದೇವರ ನಿಯಂತ್ರಣವಿಲ್ಲ. ವಸ್ತುವಿನ ಸಂಯೋಜನೆಯಿಂದ ಉತ್ಪತ್ತಿಯಾಗುವ ಜೀವಿಗಳು ಲೈಂಗಿಕ ಬಯಕೆ ಎಲ್ಲವನ್ನೂ ಮುಂದುವರಿಸುತ್ತದೆ. ಭಗವದ್ಗೀತೆ 14ನೇ ಶ್ಲೋಕ. 14ನೇ ಶ್ಲೋಕ 14ನೇ ಅಧ್ಯಾಯ 8ನೇ ಶ್ಲೋಕ. ಸೊ ಅಂದ್ರೆ ಅವರು ಆಸುರಿ ಸ್ವಭಾವಗಳನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ.
ಅವರು ಏನ್ ಅನ್ಕೊಂಡಿದ್ದಾರೆ, ಈ ಜಗತ್ತು ತಾನಾಗ್ ತಾನೇ ಸೃಷ್ಟಿ ಆಯ್ತು, ಎಲ್ಲಾನು ಲ್ಯಾಬೊರೇಟರಿಯಿಂದ ಉತ್ಪನ್ನ ಆಗ್ತಾ ಇದೆ, ಇದಕ್ಕೆ ಒಂದು ನಿಯಂತ್ರಣ ಇಲ್ಲ. ನಾವು ಒಂದು ಸಣ್ಣ ಮನೆ, 4 ಜನ ಇರೋ ಮನೆಗೆನೆ ಎಷ್ಟೊಂದು ನಾವು ಸ್ವಲ್ಪ ಲೆಕ್ಕಾಚಾರ ಮಾಡ್ಬೇಕಾಗತ್ತೆ. ಬುದ್ಧಿ ಉಪಯೋಗಿಸಿ ಈ ತರ ನಮ್ಗೆ ಸಂಪಾದನೆ ಇದೆ, ಇಷ್ಟು ಖರ್ಚು ಮಾಡಿ ಇಷ್ಟು ಒಂದು ಉಳಿಸ್ಬೇಕಾಗತ್ತೆ, ಅಥವಾ ಈ ತರ ಇದೆ ಅನ್ನೋ ನಮ್ಗೆ ಒಂದು ಮನೆ 4 ಜನ ಇರೋ ಮನೆಗೆ ಇದೆಲ್ಲ ನಾವು ಬುದ್ಧಿ ಉಪಯೋಗಿಸಿ ಮಾಡ್ಬೇಕು ಅಂದ್ರೆ, ಇಡೀ ಸೃಷ್ಟಿಗೆ ಯಾವುದು ಬುದ್ಧಿ ಇಲ್ಲದೆ ತಾನಾಗ್ ತಾನೇ ನಡ್ಕೊಂಡು ಹೋಗುತ್ತೆ ಅನ್ನೋದು ಸರಿಯಾ ತಪ್ಪ ನೀವೇ ಆಲೋಚನೆ ಮಾಡಿ. ಇಷ್ಟು ಒಂದು ದೊಡ್ಡ ಸೃಷ್ಟಿಯಲ್ಲಿ ಯಾವುದೇ ಒಂದು ಬುದ್ಧಿಶಕ್ತಿ ಇಲ್ಲದೆ ನಡ್ಕೊಂಡು ಹೋಗುತ್ತೆ ಅಂದ್ರೆ ಅದು ನಿಜವಾಗ್ಲೂ ನಗೆ ಪಾಟ್ಲಾಗತ್ತೆ. ಮತ್ತೆ ಆದ್ರೆ ಅವರ ಒಂದು ಆಲೋಚನೆ ಈ ತರನೇ ಇರುತ್ತೆ. ಮತ್ತೆ ಎಲ್ಲಾನು ಸೈನ್ಸ್ ಅಂದ್ರೆ ಟೆಕ್ನಾಲಜಿ ಎಲ್ಲ ಸರಿ ಮಾಡುತ್ತೆ ಅನ್ನೋ ಒಂದು ಭಾವನೆಯಲ್ಲೂ ಇರ್ತಾರೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಮಾತಾಜಿ 2-3 ಸ್ಲೈಡ್ ಓದ್ಬೋದು. ಇವಾಗ ಶ್ಲೋಕ 9ರಿಂದ ಸುಮಾರು ಕೊನೆಯವರೆಗೂ ಆಸುರಿ ಸ್ವಭಾವದ ಬೇರೆ ಬೇರೆ ಗುಣಗಳನ್ನ ಅಥವಾ ಅವರು ಆಲೋಚನೆ ಮಾಡ್ತಾ ಇರೋ ಇದನ್ನ 2-3 ಸ್ಲೈಡ್ ಮಾತಾಜಿ ಓದಿ. ಓಕೆ ಮಾತಾಜಿ. ಅಸುರರು ತಮ್ಮ ತನವನ್ನೇ ಕಳೆದುಕೊಂಡಿದ್ದಕ್ಕೆ ತಮ್ಮದೇ ಆದ ಸಿದ್ಧಾಂತಗಳನ್ನು ಸೃಷ್ಟಿಸಿದ್ದಾರ. ವಿಚಾರ ಶೂನ್ಯರಾಗಿರುವುದರಿಂದ ದೇಹ, ಆತ್ಮ ಮತ್ತು ಇತರೆ ವಿಷಯಗಳ ಭಿನ್ನತೆಯ ಬಗ್ಗೆ ವಿವೇಕಿಸುತ್ತಿಲ್ಲ. ಭಗವದ್ಗೀತೆ 14ನೇ ಅಧ್ಯಾಯ 9ನೇ ಶ್ಲೋಕ. ಈ ಭೌತಿಕ ಜಗತ್ತಿನಲ್ಲಿ ಗರಿಷ್ಠ ಆನಂದವನ್ನು ಹೊಂದಲು ಪ್ರಯತ್ನಿಸುತ್ತಾರೆ. ಆಧ್ಯಾತ್ಮಿಕ ಜೀವನ ಮತ್ತು ತತ್ವಗಳಿಂದ ಜನರನ್ನು ದೂರ ಮಾಡಿ ಅಡ್ಡದಾರಿ ಹಿಡಿಯುವಂತೆ ಮಾಡುತ್ತಾರೆ. ಜಗತ್ತಿನ ನಿಜವಾದ ಶತ್ರುಗಳು ಶ್ಲೋಕ 10ರಿಂದ 18. ರಾಕ್ಷಸ ಗುಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ನಂತರ ಕೃಷ್ಣನು ಆಸುರಿ ಪ್ರವೃತ್ತಿಯನ್ನು ಹೊಂದಿರುವ ಒಬ್ಬನ ಚಟುವಟಿಕೆಗಳು, ಮನಸ್ಥಿತಿ ಮತ್ತು ಗುಣಗಳನ್ನು ಮತ್ತಷ್ಟು ವಿವರಿಸುತ್ತಾನೆ. ಆಸುರಿ ಮನೋಭಾವ ಚಟುವಟಿಕೆಗಳು: ಭಯಾನಕ ನೋವಿನ ದುಃಖಕರ ದೌರ್ಜನ್ಯ ಚಟುವಟಿಕೆಗಳು, ಪ್ರಾಣಿಗಳ ಹತ್ಯೆ, ವಿನಾಶದ ಪರಮಾಣು ಶಸ್ತ್ರಾಸ್ತ್ರಗಳು, ಪ್ರಾಣಿಗಳನ್ನು ಕೊಲ್ಲುವ ಮನೆ ಕಸಾಯಿಖಾನೆ, ಸಾರಾಯಿ ಮಳಿಗೆಗಳು, ಸಿಗರೇಟ್ ಕಾರ್ಖಾನೆಗಳು, ರಾತ್ರಿ ಕ್ಲಬ್ಗಳು, ದೊಡ್ಡ ಪ್ರಮಾಣದ ಕೈಗಾರಿಕಾ ಅಭಿವೃದ್ಧಿ ಮತ್ತು ವ್ಯಾಪಾರ, ತಾಂತ್ರಿಕ ಪ್ರಗತಿ, ಮಾನವರಿಗೆ ಹಿಂಸೆ ಮತ್ತು ಕ್ರೌರ್ಯ. ಇಂದ್ರಿಯ ಅತೃಪ್ತಿಗೆ ತೃಪ್ತಿಯೇ ಇಲ್ಲದೆ ತಮ್ಮ ಬಯಕೆಯನ್ನು ಬೆಳೆಸುತ್ತಾರೆ. ಹೆಮ್ಮೆ ತಮ್ಮ ದೇವರು ಮತ್ತು ಸ್ತೋತ್ರ ಸೃಷ್ಟಿ ಮಾಡುತ್ತಾರೆ. ಲೈಂಗಿಕ ಮತ್ತು ಸಂಪತ್ತಿನತ್ತ ಹೆಚ್ಚು ಹೆಚ್ಚು ಆಕರ್ಷಿತರಾಗುತ್ತಾರೆ. ಅಶುದ್ಧ, ಮಧ್ಯಸ್ಥಿ, ಜೂಜು ಮತ್ತು ಮಾಂಸ ತಿನ್ನುವಂತ ಆಕರ್ಷಿತರಾದರು. ಕೃತಕವಾಗಿ ತಮಗಾಗಿ ಸುಳ್ಳು ಗೌರವವನ್ನು ರಚಿಸಿ ನರಕದ ಕಡೆಗೆ ಹಾರಿ, ಆದರೆ ತಮ್ಮನ್ನು ತಾವು ಮುಂದುವರೆದವರು ಎಂದು ಭಾವಿಸುತ್ತಾರೆ. 10, 11, 12 ಶ್ಲೋಕ ಭಗವದ್ಗೀತೆ 14. ಸೊ ಇದು ಹಿಂದಿನ ಇದರಲ್ಲಿ ನಾವು ಸ್ಲೈಡ್ ಅಲ್ಲಿ ನೋಡಿದ್ವಿ, ತಾಂತ್ರಿಕಗಳನ್ನ ತಯಾರಿಸೋದು ಅಂದ್ರೆ ಅಟಾಮಿಕ್, ಅಂದ್ರೆ ಇಲ್ಲಿ ಅಟಾಮಿಕ್ ಬಾಂಬ್ ಅಂತ ನಾವು ಉದಾಹರಣೆ ತಗೋಬಹುದು. ಅಂದ್ರೆ ಹಿರೋಶಿಮಾ ನಾಗಸಾಕಿ ಆವಾಗ ಈಗ 60 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ, 50-60 ವರ್ಷದ ಮೇಲೆ ಆಯ್ತು ಆ ಬಾಂಬ್ ಹಾಕಿ. ಇವತ್ತಿನವರೆಗೂ ಅದರದ್ದು ಪ್ರಭಾವನ ಜಪಾನ್ ಅಲ್ಲಿ ಅವರು ನೋಡ್ತಾ ಇದ್ದಾರೆ. ಅಂದ್ರೆ ನೋಡಿ, ಅವರು ಆಸುರಿ ಗುಣ ಹೆಂಗೆ ಅಂತಂದ್ರೆ, ಇವಾಗ ಎಲ್ಲಾ ದೇಶನೂ ಯಾಕೆ ಆಟಮ್ ಬಾಂಬ್ ತಯಾರಿಸ್ಬೇಕು, ಒಂದು ಬಾಂಬೆನೆ ಎಲ್ಲಾನ ನಾಶ ಮಾಡಕ್ಕೆ ಒಂದು ಪ್ರವೃತ್ತಿ ಇದೆ ಅಂತಂದ್ಮೇಲೆ ಎಲ್ಲಾ ದೇಶಗಳಿಗೂ ಯಾಕೆ ಬೇಕು ಅಂದ್ರೆ ಆಲೋಚನೆ ಅಷ್ಟು ಕಮ್ಮಿ ಆಗುತ್ತೆ. ಇವಾಗ ಒಬ್ರು ಒಂದು ಬಾಂಬ್ ಆಟೋಮಿಕ್ ಬಾಂಬ್ ಹಾಕಿದ್ರೆ ಅದು ಸಾಕಲ್ಲ ಎಲ್ಲ ನಾಶ ಮಾಡಕ್ಕೆ. ಮತ್ತೆ
ಅದು ಏನ್ ಬುದ್ಧಿವಂತಿಕೆ ಆಯ್ತು? ನಡೀತಾ ಇರೋ ಒಂದು ಪ್ರಕೃತಿ, ಒಂದು ನಿಯಮ, ಜನ ಇದನ್ನೆಲ್ಲ ನಾಶ ಮಾಡುವಂತ ಒಂದು ತಾಂತ್ರಿಕನ ಉಪಯೋಗಿಸೋದು ಯಾವ ಬುದ್ಧಿವಂತಿಕೆ ತನ ಆಯ್ತು ಅಂತ ಪ್ರಶ್ನೆನೂ ನಾವು ಹಾಕ್ಬೋದು. ಯಾವ್ದಾದ್ರೂ ಒಂದನ್ನ ಸೃಷ್ಟಿ ಮಾಡಕ್ಕಾಗದೇ ಇದ್ರು ಸೃಷ್ಟಿ ಮಾಡಿದ್ದನ್ನ ಪೋಷಣೆ ಮಾಡಿದ್ರೆ ಅದು ಬುದ್ಧಿವಂತಿಕೆ ತನನ, ಅಥವಾ ನಾಶ ಮಾಡೋದ್ರಲ್ಲಿ ಬುದ್ಧಿವಂತಿಕೆ ತನನ ಅನ್ನೋದನ್ನ ಕೂಡ ಆಲೋಚನೆ ಕೂಡ ಹೊಟ್ಟೋಗುತ್ತೆ. ಬೇಸಿಕ್ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅದು ಕೂಡ ಇರಲ್ಲ. ಮತ್ತೆ ಇವಾಗ ನಾವು ಇತ್ತೀಚೆಗೆ ಇದು ತುಂಬಾ ನೋಡ್ತಾ ಇರೋದು ಪ್ರಾಣಿ ಹಿಂಸೆ. ಪ್ರಾಣಿ ಹಿಂಸೆ ಅಂತೂ ನೋಡಿರ್ಬೋದು ನಾವೆಲ್ಲ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಯಾವ ತರ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದಾರೆ ಅಂತ. ಅದೇ ಒಂದು ನಿಮಿಷ ನಾವು ನಿಂತು ಪ್ರಾಣಿಗಳು ನಮಗೆ ಆತರ ಹಿಂಸೆ ಮಾಡಿದ್ರೆ ನಾವು ಸಹಿಸ್ಕೋತೀವ? ಅದು ಸ್ವಲ್ಪ ಮೂಕ ಪ್ರಾಣಿ, ಅಂದ್ರೆ ಅದಕ್ಕೆ ಭಾಷೆ ಬರುತ್ತೆ, ಅದ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಆದ್ರೆ ಆ ಪ್ರಾಣಿನ ನಾವು ಎಷ್ಟು ಬೇಕೋ ಅಷ್ಟು ಹಿಂಸೆ ಮಾಡ್ತಾ ಇದೀವಿ. ಇದು ಬುದ್ಧಿವಂತಿಕೆತನನ, ಬುದ್ಧಿವಂತಿಕೆ ತೋರ್ಸೋ ಲಕ್ಷಣನ ಅನ್ನೋ ಪ್ರಶ್ನೆನೂ ಬರುತ್ತೆ, ಆಸುರಿ ಸ್ವಭಾವದ. ಮತ್ತೆ ಪ್ರಾಣಿ ಅಂದ್ರೆ ಒಂದು ಹುಲಿನೂ ಏನಾದ್ರೂ ಒಂದು ಯಾವ್ದಾದ್ರು ಹಳ್ಳಿಗೆ ಬಂದ್ರೆ ಅದೇ ಒಂದು ದೊಡ್ಡ ನ್ಯೂಸ್ ಆಗುತ್ತೆ. ಹುಲಿ ಬಂದಿತ್ತು, ಅಲ್ಲಿ ಬಂದು ಅವರೆಲ್ಲ ಅದನ್ನ ಕೊಂದ್ರು. ಒಂದು ಹುಲಿ ಬಂದಿದ್ದಕ್ಕೆ, ಒಂದು ಪ್ರಾಣಿ ಬಂದಿದ್ದಕ್ಕೆ ನಾವು ಇಷ್ಟು ಒಂದು ನ್ಯೂಸ್ ಅಲ್ಲಿ ಹಾಕಿ ಅದ್ರ ಹಿಂದೆ ಹೋಗಿ ಗನ್ ಎಲ್ಲ ತಗೊಂಡು ಇದ್ ಮಾಡಿದಾಗ ನಾವು ಕೋಟಿ ಪ್ರಾಣಿಗಳನ್ನ ದಿನಕ್ಕೆ ಈ ತರ ಹಿಂಸೆ ಮಾಡ್ತಾ ಇದೀವಿ. ಸೊ ಅದು ಸರಿನಾ? ಅಂದ್ರೆ ಅದು ನಮಗೆ ಬುದ್ಧಿವಂತಿಕೆ ತನನ ಅಂತಾನು ನಾವು ಯೋಚನೆ ಮಾಡ್ಬೋದು. ಓಕೆ, ಸೊ ಪ್ರಭು ಸ್ಲೈಡ್ 23. ಮಾತಾಜಿ ಓದಿ. ಹರಿಕೃಷ್ಣ, ಇದು 22 ಮಾತಾಜಿ, ಇದು 23 ಓದ್ತಾ? 22 and 23 ಓದಿ ಮಾತಾಜಿ. ಓಕೆ. ಅಸುರರ ಮನಸ್ಥಿತಿ. ಆಸ್ತಿ ಪಾಸ್ತಿಗಳಿಂದ ಆಕರ್ಷಿತರಾಗಿ ಅವುಗಳನ್ನು ಸುಧಾರಿಸಲು ಯೋಚಿಸುತ್ತಿದ್ದಾರೆ. ಸ್ವಂತ ಶಕ್ತಿಯನ್ನು ನಂಬುತ್ತಾರೆ. ಕರ್ಮದಲ್ಲಿ ನಂಬಿಕೆ ಇಲ್ಲ. ಆದ್ದರಿಂದ ಅಸೂಯೆಪಟ್ಟ ಸ್ವಧಾತ್ಮಕ ಮತ್ತು ವಿರೋಧಿ. ತನ್ನನ್ನು ತಾನು ಶ್ರೇಷ್ಠ ಅಥವಾ ಸರ್ವೋಚ್ಚ ಎಂದು ಭಾವಿಸುತ್ತಾನೆ. ಯಂತ್ರಗಳಲ್ಲಿ ನಂಬಿಕೆ, ಯಜ್ಞದಲ್ಲಿ ಅಲ್ಲ. ಯಾವಾಗಲೂ ಉದ್ಧಟ ಮತ್ತು ಯಾರ ಅಧಿಕಾರದಲ್ಲಿಯೂ ನಂಬಿಕೆ ಇಲ್ಲ. ಸಂಪತ್ತಿನ ಹೆಮ್ಮೆ ಮತ್ತು ಸುಳ್ಳು ಪ್ರತಿಷ್ಠೆಯಿಂದ ಉಂಟಾಗುವ ಭ್ರಮೆ, ತ್ಯಾಗದ ಪ್ರದರ್ಶನಗಳು, ಸ್ವಂತ ದೇವರನ್ನು ತಯಾರಿಸಿ ಅವುಗಳನ್ನು ಜಾಹೀರಾತು ಮಾಡಿ ಅಮಾಯಕರನ್ನು ದಾರಿ ತಪ್ಪಿಸಿ ತಮ್ಮದೇ ಆದ ಹಾದಿಯನ್ನು ರಚಿಸಿ. ಸೊ ಈ ಎರಡು ಸ್ಲೈಡ್ ಅಲ್ಲಿ, ಅಂದ್ರೆ ಹಿಂದಿನ ಸ್ಲೈಡ್ ಅಲ್ಲಿ ಕರ್ಮದಲ್ಲಿ ಅಂದ್ರೆ ಹುಟ್ಟು ಸಾವು, ಕರ್ಮ, ಇನ್ನೊಂದು ಜನ್ಮ, ಅದರಲ್ಲಿ ಮುಖ್ಯವಾಗಿ ಈ ಆಸುರಿ ಸ್ವಭಾವದವ್ರಿಗೆ ಪುನರ್ಜನ್ಮದಲ್ಲಿ ಅವ್ರಿಗೆ ನಂಬಿಕೆ ಇರಲ್ಲ. ಹಾಗಾಗಿ ಯಾವುದೇ ತರ ಕೆಲಸ ಮಾಡಕ್ಕೆ ಅವರು ಹೇಸಲ್ಲ. ಯಾರು ನೋಡಿದ್ದಾರೆ, ಏನಾಗತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ಇರ್ತಾರೆ. ಆದ್ರೆ ಮುಂದಿನ ಜನ್ಮ ಅಂತಾನೆ ಇಲ್ಲ. ನಾವು ಮಾಡಿದ್ದನ್ನ ಎಷ್ಟೋ ಸತಿ ನಾವು ಈ ಜನ್ಮದಲ್ಲೇ ನಮ್ಗೆ ಅದು ವಾಪಸ್ ಬರುತ್ತೆ. ಆದ್ರೆ ನಮ್ಗೆ ಆ ಆಲೋಚನೆ ಬರಲ್ಲ, ನಾನು ಆ ತಪ್ಪು ಕೆಲಸ ಮಾಡಿದೆ, ಅದಕ್ಕಾಗಿ ನಾನು ಈ ತರ ನಾನು ಯಾರಿಗೋ ಹಿಂಸೆ ಮಾಡಿದೆ, ಸೊ ಅದರಿಂದ ಇವಾಗ ನನಗೆ ಹಿಂಸೆ ಆಗ್ತಾ ಇದೆ ಅನ್ನೋ ಒಂದು ತಿಳುವಳಿಕೆ ಅವ್ರಿಗೆ ಯಾರಾದ್ರೂ ಹೇಳಿದ್ರು ಅವರು ಕೇಳೋ ಒಂದು ಮನೋಭಾವದಲ್ಲಿ ಇರಲ್ಲ. ಅವರ ಮನೋಭಾವನೆನೇ ಬೇರೆ ತರ ಇರುತ್ತೆ. ಮತ್ತೆ ದಾರಿ ತಪ್ಪಿಸೋದು, ಇದು ಕಲಿಯುಗದ ಒಂದು ದುರಾದೃಷ್ಟ ಅಂತ ಹೇಳ್ಬೋದು. ಎಲ್ಲರೂ ಯಾರನ್ನೋ ಮನುಷ್ಯರನ್ನೇ ದೇವ್ರು ಅಂತ ಹೇಳೋದು, ಮತ್ತೆ ಅವರಲ್ಲಿ ಏನೋ ಕೆಲವೊಂದು ಸಿದ್ಧಿಗಳನ್ನ ಪಡಿಬೋದು. ಆದ್ರೆ ಎಲ್ಲರೂ ದೇವ್ರಾಗಕ್ ಸಾಧ್ಯನಾ? ದೇವ್ರಾಗಕ್ ಸಾಧ್ಯ ಇಲ್ಲ. ದೇವ್ರು ಅಂತಂದ್ರೆ ಏನು? ಅವನು ಎಲ್ಲರ ಬಗ್ಗೆನೂ ಗೊತ್ತು. ಎಲ್ಲರ ಬಗ್ಗೆ ಅಂದ್ರೆ ಮನುಷ್ಯರಲ್ಲ, ಎಲ್ಲ ಜೀವರಾಶಿಗಳ ಬಗ್ಗೆ ಅವನಿಗೆ ಅರಿವಿದೆ. ಮತ್ತೆ ಏನ್ ಹೇಳ್ತಾ ಇದ್ದಾನೆ, ಎಲ್ಲ ಹೃದಯದಲ್ಲೂ ನಾನು ಪರಮಾತ್ಮನಾಗಿದ್ದೀನಿ ಅಂತ. ಸೊ ಯಾರಾದ್ರೂ ನಾನ್ ದೇವ್ರು ಅಂತಂದ್ರೆ ಅವ್ರನ್ನ ನಾವು ಕೇಳ್ಬೇಕು. ಅಂದ್ರೆ ಎಲ್ಲರ ಹೃದಯದಲ್ಲೂ ನೀವು ಪರಮಾತ್ಮನಾಗಿ ನೀವು ನೆಲೆಸಿದೀರಾ? ಅಥವಾ ಗೋವರ್ಧನ ಬೆಟ್ಟನ ಎತ್ತಕ್ಕಾಗತ್ತಾ? ಇಲ್ಲ, ಓಕೆ, ಅದು ಕಷ್ಟ ಆಗತ್ತಾ? ಸರಿ, ಬೇಡ ಬಿಡಿ, ಕಾಳಿಂಗ ಅನ್ನೋ ಸರ್ಪದ ಮೇಲೆ ನೀವು ನರ್ತನ ಮಾಡಿ ತೋರಿಸಿ ಅಂತಾನು ನಾವು ಕೇಳ್ಬೋದು. ಸೊ ಇದು ಇನ್ನೊಂದು ತುಂಬಾ ಕಲಿಯುಗದ ದುರಾದೃಷ್ಟ. ಯಾಕೆಂದ್ರೆ ತುಂಬಾ ಸುಲಭವಾಗಿ ಜನಗಳು ಮೋಸ ಹೋಗ್ತಾರೆ. ಯಾವ್ದಾದ್ರು ಅವ್ರು ಏನಾದ್ರು ಒಂದ್ ಪವರ್, ಆ ಪವರ್ ಮ್ಯಾಜಿಕ್ ಶೋಸ್ ಅಲ್ಲೂ ನಾವು ನೋಡ್ಬೋದು.
ಮ್ಯಾಜಿಕ್ ಶೋ ನಲ್ಲಿ ಆ ಮೆಜಿಷಿಯನ್ ತೋರಿಸ್ತಾನೆ, ಸಡನ್ ಆಗಿ ಅವನು ಇಷ್ಟು ದುಡ್ಡು ತೋರಿಸ್ತಾನೆ, ಅಥವಾ ಒಂದು ಖಾಲಿ ಬುಟ್ಟಿಯಿಂದ ಒಂದು ಕೋಳಿ ಬರೋದನ್ನ ತೋರಿಸ್ತಾನೆ. ಸೊ ಆ ತರ ಈ ಸಿದ್ಧಿಗಳನ್ನ, ಕೆಲವೊಂದು ಸಿದ್ಧಿಗಳನ್ನ ಪಡ್ಕೊಂಡಿದ ತಕ್ಷಣ ಯಾರು ದೇವರಾಗಲ್ಲ. ಸೊ ಇದನ್ನ ನಾವು ನಂಬಾರ್ದು. ನೆಕ್ಸ್ಟ್ ಸ್ಲೈಡ್ ಪ್ರಭು. ಮಾತಾಜಿ ಓದಿ. ಅಸುರರಿಗೆ ದೇವರ ಮೇಲೆ ಅಸೂಯೆ. ವೈದಿಕ ಗ್ರಂಥಗಳು ಮತ್ತು ದೇವರ ಭಕ್ತರು ಸ್ವತಃ ದೇವರು ಎಂದು ಭಾವಿಸುತ್ತಾನೆ. ಭಕ್ತರ ಪ್ರಗತಿಯನ್ನು ಸಹಿಸಲು ಸಾಧ್ಯವಿಲ್ಲ. ಅವರ ಹಲವಾರು ಉತ್ತಮ ಗುಣಗಳ ಹೊರತಾಗಿಯೂ ಭಕ್ತರ ದೋಷಗಳನ್ನು ಮಾತ್ರ ನೋಡುವುದು. ನೈಜ ಧರ್ಮದ ವಿರುದ್ಧ ಧರ್ಮ ನಿಂದನೆ. ತಮ್ಮನ್ನು ಸ್ವತಂತ್ರ ಮತ್ತು ಶಕ್ತಿಯುತ ಎಂದು ಯೋಚಿಸಿ ಉತ್ತಮ ಮುಂದಿನ ಜೀವನಕ್ಕಾಗಿ ತಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ನಿರ್ಲಕ್ಷ್ಯ. 18ನೇ ಶ್ಲೋಕ. ಇಲ್ಲಿ ಮುಖ್ಯವಾಗಿ ನಿಯಮನ ಪಾಲಿಸದೇ ಇರೋದು ಅಂತ ಆಗುತ್ತೆ. ಇವಾಗ ನಾವು ರೆಡ್ ಸಿಗ್ನಲ್ ಇದ್ರೆ, ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾಗ ರೆಡ್ ಸಿಗ್ನಲ್ ಇದ್ರೆ ಏನ್ ಮಾಡ್ಬೇಕು, ನಾವು ಅಲ್ಲಿ ಗಾಡಿನ ನಿಲ್ಸಿ ಕಾಯ್ಬೇಕು. ಬೇರೆ ಕಡೆ ಗಾಡಿ ಹೋಗ್ತಾ ಇರುತ್ತೆ, ಆ ಗಾಡಿ ಹೋದ್ಮೇಲೆ ನಮ್ಗೆ ಹಸಿರು ಸಿಗ್ನಲ್ ಬಂದಾಗ ನಾವು ಹೋಗ್ಬೇಕಾಗತ್ತೆ. ಕೆಂಪು ಸಿಗ್ನಲ್ ಇದ್ದಾಗ ಇಲ್ಲ ಪರವಾಗಿಲ್ಲ ನಾನು ಹೋಗ್ತೀನಪ್ಪ ಅಂತಂದ್ರೆ ಏನಾಗುತ್ತೆ, ಒಂದು ಪೊಲೀಸ್ ಹಿಡ್ಕೋಬಹುದು, ಪೊಲೀಸ್ ದಂಡ ಕೊಡ್ಬೋದು, ಅಥವಾ ಅಲ್ಲಿ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೋ ಗಾಡಿಗೆ ಬುದ್ಧಿ, ಗಾಡಿ ಹಾಳಾಗ್ಬೋದು, ಅಥವಾ ನಾವೇ ಹತರ ಆಗ್ಬೋದು. ನಿಯಮನ ಪಾಲಿಸದೇ ಇದ್ರೆ, ಅಂದ್ರೆ ಉದಾಹರಣೆ ನಾನು ಇದು ಕೊಟ್ಟಿದ್ದು ನಿಯಮನ, ಅದು ಗವರ್ಮೆಂಟ್ ಶಾಸಕ ಇರ್ಬೋದು ಅಥವಾ ಭಗವಂತನ ಒಂದು ಯಾವುದೇ ಒಂದು ನಿಯಮನ ಪಾಲಿಸದೇ ಇದ್ರೆ ಅದರಿಂದ ನಾವು ಪಡೋದು ದುಃಖನೇ ಅನ್ನೋದನ್ನ ಅದು ಅರ್ಥ ಆಗಲ್ಲ. ಆ ಕ್ಷಣಕ್ಕೆ ನಾವು ಅದನ್ನ ಅನುಭವಿಸ್ತಾ ಇರ್ಬೋದು. ಇವಾಗ ರೆಡ್ ಸಿಗ್ನಲ್ ಅಲ್ಲಿ ಈ ಕಡೆಯಿಂದ ಗಾಡಿ ಬರ್ತಾ ಇಲ್ಲ ಅಂತ ಅವರು ಯಾರಾದ್ರೂ ಒಬ್ರು ಹೋಗಿದ್ರೆ ಅಲ್ಲಿ ಆ ಸಿಗ್ನಲ್ ಅಲ್ಲಿ ಆ ಪೊಲೀಸ್ ಹಿಡಿದೇ ಇರ್ಬೋದು. ಬಟ್ ಅಲ್ಲಿ ಕ್ಯಾಮ್ರಾ ಅಲ್ಲಿ ಫೋಟೋ ಮತ್ತೆ ಅವ್ರದ್ದು ನಂಬರ್ ಎಲ್ಲ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಮುಂದಿನ ಸಿಗ್ನಲ್ ಅಲ್ಲಿ ಅವ್ರು ಇದಾಗಿರುತ್ತೆ, ಅಥವಾ ಒಂದ್ ಚೀಟಿ ಮನೆಗೆ ಬರುತ್ತೆ, ನೀವು ರೆಡ್ ಸಿಗ್ನಲ್ ಜಂಪ್ ಮಾಡಿದ್ರಿ, ಇಷ್ಟು ದುಡ್ಡು 1000 ರೂಪಾಯಿ ದಂಡ ಕಟ್ಟಿ ಅಂತ ಬರುತ್ತೆ. ಸೊ ನಿಯಮನ ಪಾಲಿಸ್ತಾ ಇದ್ರೆ ದಂಡ ಅಂತೂ ಖಚಿತ. ಅದು ಯಾವ್ದಾದ್ರು ನಿಯಮ ಇರ್ಬೋದು ಅನ್ನೋದನ್ನ ನಮ್ಗೆ ಅರ್ಥ ಆಗ್ಬೇಕು. ಅದರಲ್ಲಿ ದೇವ್ರ ನಿಯಮಗಳು ಬಹಳ ಸೂಕ್ಷ್ಮವಾದದ್ದು, ಮತ್ತೆ ಅದು ಸೂಕ್ಷ್ಮವಾಗಿ ನಮ್ಗೆ ಬೇರೆ ಬೇರೆ ತರ ಶಿಕ್ಷೆ ಅವಾಗವಾಗ ಭಗವಂತ ಕೊಡ್ತಾ ಇರ್ತಾನೆ. ಅಂದ್ರೆ ಸ್ವಲ್ಪ ಒಟ್ಟಿಗೆ ಕೊಡಲ್ಲ, ಕೊಟ್ಟಾಗ ನಾವು ತಿದ್ಕೊಂಡಾಗ ಏನಾಗತ್ತೆ, ಏನ್ ಮಾಡ್ತಾನೆ ಭಗವಂತ, ತಿದ್ಕೊಂಡ ಅಂತ ಹೇಳಿ ಇನ್ನೊಂದಿಷ್ಟು ತಿದ್ದುಕೊಂಡು ನಿಯಮನ ಪಾಲಿಸಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾನೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಮಾತಾಜಿ ಓದಿ. ನನಗೆ ಇಂದು ಅಸುರರ ಆಲೋಚನೆಗಳು. ನನಗೆ ಇಂದು ತುಂಬಾ ಸಂಪತ್ತು ಇದೆ. ನನ್ನ ಯೋಜನೆಗಳ ಮೂಲಕ ನಾನು ಹೆಚ್ಚು ಹೆಚ್ಚು ಪಡೆಯುತ್ತೇನೆ. ನಾನು ನಿಯಂತ್ರಕ ಮತ್ತು ಆನಂದಿಸುವವನು. ನಾನು ಪರಿಪೂರ್ಣ ಮತ್ತು ಅತ್ಯಂತ ಶಕ್ತಿಶಾಲಿ. ನನ್ನ ಶತ್ರುಗಳು ಸೋಲಿಸಲ್ಪಟ್ಟರು ಮತ್ತು ನನಗೆ ಸಂತೋಷವಾಗಿದೆ. ನಾನು ಶ್ರೀಮಂತ ಸಂಬಂಧಿಗಳಿಂದ ಸುತ್ತುವರಿದ ಶ್ರೀಮಂತ ವ್ಯಕ್ತಿ. ನನ್ನಂತೆ ಶಕ್ತಿಯುತ ಮತ್ತು ಸಂತೋಷದ ವ್ಯಕ್ತಿ ಯಾರೂ ಇಲ್ಲ. ನಾನು ಕೆಲವು ತ್ಯಾಗಗಳನ್ನು ಮಾಡುತ್ತೇನೆ, ಸ್ವಲ್ಪ ದಾನವನ್ನು ನೀಡುತ್ತೇನೆ ಮತ್ತು ಸಂತೋಷ ಪಡುತ್ತೇನೆ. ಇಂದ್ರಿಯ ತೃಪ್ತಿಗೆ ಅಂಟಿಕೊಂಡಿರುವುದು. ಯಾವುದೇ ನಿಯಮಗಳು ಅಥವಾ ನಿಬಂಧನೆಗಳನ್ನು ಪಾಲಿಸದೆ ಹೆಸರಿನಲ್ಲಿ ಮಾತ್ರ ತ್ಯಾಗ ಮಾಡಲಾಗುತ್ತದೆ. ಈ ಹಣ ಅನ್ನೋ ಒಂದು ದರ್ಪ ಇರೋದು ಒಂದು ತುಂಬಾ ಮನುಷ್ಯನ ಏನು ವಿವೇಕ ಇದೆ ಅದು ನಿಜವಾಗ್ಲೂ ಆ ವಿವೇಕನ ಮುಚ್ಚಿಬಿಡುತ್ತೆ. ಯಾಕೆಂದ್ರೆ ಅವ್ರಿಗೆ ಆ ಕ್ಷಣದಲ್ಲಿ ಅಥವಾ ಆ ಸಮಯದಲ್ಲಿ ಹಣ ಕೊಟ್ಟು ಏನಾದ್ರೂ ಕೊಂಡ್ಕೋಬಹುದು ಅಂತ ಆ ಭಾವನೆಯಲ್ಲಿ ಇರ್ತಾರೆ. ಆದ್ರೆ ಹಣದಿಂದ ಖಂಡಿತ ಯಾವುದು ಮುಖ್ಯ ಜೀವನದಲ್ಲಿ ಅದು ಖಂಡಿತ ಕೊಂಡ್ಕೊಳಕ್ಕಾಗಲ್ಲ. ಆರೋಗ್ಯ ಕೊಂಡ್ಕೊಳಕ್ಕಾಗಲ್ಲ. ಬೆಸ್ಟ್ ಡಾಕ್ಟರ್ ಹತ್ರ ಹೋಗ್ಬೋದು, ನಾವು ಎಷ್ಟಾದ್ರೂ ಲಕ್ಷ ಕೊಟ್ಟು ಅಮೆರಿಕಾಗ್ ಹೋಗ್ಬೋದು, ರಷ್ಯಾಗೆ, ಯುರೋಪ್ ಎಲ್ಲಾನ ಹೋಗ್ಬೋದು, ಡಾಕ್ಟರ್ ಹತ್ರ ಹೋಗ್ಬೋದೇ ಹೊರತು ಆರೋಗ್ಯ ಖಂಡಿತ ಕೊಂಡ್ಕೊಳಕ್ಕಾಗಲ್ಲ. ಮತ್ತೆ ಇನ್ನೊಂದು ಮುಖ್ಯವಾದದೇನು, ನಾವೆಲ್ಲ ತುಂಬಾ ಬಾಧೆ ಪಡೋದೇನು ಅಂದ್ರೆ ಯಾರು ನನ್ನ ಒಪ್ಕೊಂಡು ಪ್ರೀತಿಸಲ್ಲ. ಅಂದ್ರೆ ಪ್ರೀತಿ ಅನ್ನೋದು ಗಂಡು ಹೆಣ್ಣು ಅಂತಾನೆ ಅಲ್ಲ, ಯಾರಾದ್ರೂ ನನ್ನ ಆ ತರ ಒಂದು ಯಾವುದು ಒಂದು ಅಪೇಕ್ಷೆ ಇಲ್ಲದೆ ಪ್ರೀತಿ ಮಾಡದಿರೋದು. ಹಣದಿಂದ ಖಂಡಿತ ಅದನ್ನ ಯಾರು ಕೊಂಡ್ಕೊಳಕ್ಕಾಗಲ್ಲ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಹಣದಿಂದ ಬೇರೆ ಬೇರೆ ತರ ಜನ ಬರ್ತಾರೆ ಹೊರತು ಆ
ಹಣಕ್ಕೆ ಆಕರ್ಷಣೆ ಆಗಿ ಬರ್ತಾರೆ ಹೊರ್ತು ಅವರ ಒಂದು ಸ್ನೇಹಿತಕ್ಕೆ ಬರಲ್ಲ ಅನ್ನೋದು ಕೂಡ ಅವ್ರಿಗೆ ಆ ಸಮಯದಲ್ಲಿ ಅರ್ಥ ಆಗಲ್ಲ. ಯಾವಾಗ ಹಣ ಎಲ್ಲ ಖಾಲಿ ಆಗತ್ತೆ, ಜನ ಎಲ್ಲ ಖಾಲಿ ಆಗ್ತಾರೆ, ಅವಾಗ ಅರ್ಥ ಆಗತ್ತೆ. ನೋಡಿರ್ತಾರೆ ಹಲವಾರು ಉದಾಹರಣೆಗಳನ್ನ ನೋಡಿದ್ರುನು ಈ ಹಣ ಅನ್ನೋ ದರ್ಪ ಏನಿದೆ ನಮ್ಮ ನಿಜವಾಗ್ಲೂ ವಿವೇಕನ ಮುಚ್ಚಿಬಿಡುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಮಾತಾಜಿ ಓದಿ. ಅಸುರರ ಚಟುವಟಿಕೆಯ ಫಲದಿಂದ ಕೃಷ್ಣನು ಅವರನ್ನು ಕೆಳದರ್ಜೆಯ ಪ್ರಾಣಿಗಳನ್ನಾಗಿ ಮಾಡಿ ಮತ್ತು ಅವರನ್ನು ನರಕದ ಜೀವನ ಕೊಡುವನು. ಕಾಮ, ಕ್ರೋಧ, ಲೋಭದಿಂದ ಅಸುರ ಜೀವನದ ಆರಂಭವಾಗಿರುವುದರಿಂದ ತ್ಯಜಿಸಬೇಕು. ಎಲ್ಲಾ ವಿವೇಕಿಗಳು ಧರ್ಮಗ್ರಂಥಗಳನ್ನು ನಿಷ್ಠೆಯಿಂದ ಅನುಸರಿಸುವ ಮೂಲಕ ಅವರನ್ನು ಬಿಟ್ಟು ಕೊಡಬೇಕು ಮತ್ತು ತಮ್ಮ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ದೈವಿಕ ಮತ್ತು ರಾಕ್ಷಸನ ನಡುವಿನ ಅಂತಿಮ ವ್ಯತ್ಯಾಸವೆಂದರೆ ದೈವವು ಧರ್ಮಗ್ರಂಥಗಳನ್ನು ಅನುಸರಿಸುತ್ತದೆ ಮತ್ತು ರಾಕ್ಷಸರು ಅನುಸರಿಸುವುದಿಲ್ಲ. ಧರ್ಮ ಗ್ರಂಥಗಳನ್ನು ಅನುಸರಿಸುವುದು ಅಂತಂದ್ರೆ ಅದು ಸಿಂಪಲ್ ವರ್ಡ್ಸ್, ಸರಳವಾಗಿ ಹೇಳ್ಬೇಕು ಅಂತಂದ್ರೆ ನಿಯಮನ ಪಾಲಿಸೋದು. ಆ ನಿಯಮನ ಪಾಲಿಸೋದು, ನಿಯಮಗಳು ಏನು ಗ್ರಂಥಗಳಲ್ಲಿ ಮನುಷ್ಯನಾಗಿ ನಿಯಮಗಳು ಏನು ಪಾಲಿಸ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಸದ್ಗುರುವಿನ ಮಾರ್ಗದರ್ಶನ ಬೇಕು. ಸದ್ಗುರು ಆದವರು ಹೇಳ್ತಾರೆ ಈ ತರ ನೀವು ಗೃಹಸ್ಥರಾದ್ರೆ ಯಾವ ತರ ನಿಯಮ ಪಾಲಿಸ್ಬೇಕು, ನೀವು ಒಂದು ಸ್ಟೂಡೆಂಟ್ ವಿದ್ಯಾರ್ಥಿ ಆದ್ರೆ ಯಾವ ತರ ಇರಬೇಕು, ಮಗ ಆದ್ರೆ ಯಾವ ತರ ಇರಬೇಕು, ಎಲ್ಲದಕ್ಕೂ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ನಮಗೆ ಓದಕ್ಕೆ ಅದು ಅಷ್ಟು ಸಮಯ ಇಲ್ಲದೆ ಇರ್ಬೋದು ಅಥವಾ ತಿಳ್ಕೊಳಕ್ ಸಮಯ ಇಲ್ಲದೆ ಇದ್ರೆ ಒಂದು ಸದ್ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಗೆ ಇದು ಸಿಗುತ್ತೆ. ಓಕೆ ಪ್ರಭು, ನೆಕ್ಸ್ಟ್ ಸ್ಲೈಡ್ ಇಸ್ ವಿತ್ ಸ್ಲೈಡ್ ನಂಬರ್ 26 ಮಾತಾಜಿ. 26. We can go to slide 29 ಮಾತಾಜಿ. ಓಕೆ. ಓದ್ಬೇಕಾ ಮಾತಾಜಿ? ಓದಿ ಮಾತಾಜಿ. ರಾಕ್ಷಸ ಗುಣಗಳನ್ನು ತಪ್ಪಿಸುವುದು ಹೇಗೆ? ಕಾಮ, ಕ್ರೋಧ, ಲೋಭ ತಪ್ಪಿಸಿ ನರಕದ ದ್ವಾರಗಳು. ಅತೃಪ್ತ ಕಾಮವು ಕೋಪಕ್ಕೆ ಕಾರಣವಾಗುತ್ತದೆ. ಪೂರೈಸಿದ ಕಾಮ ದುರಾಶೆಗೆ ಕಾರಣವಾಗುತ್ತದೆ. ದುರಾಶೆಯು ಭ್ರಮೆ ಮತ್ತು ತಾರತಮ್ಯದ ಕೊರತೆಗೆ ಜನ್ಮ ನೀಡುತ್ತದೆ. ಮುಂದೆ ಹೆಮ್ಮೆಯ ಮಾದಕತೆ ಬರುತ್ತದೆ. ಈ 5ರ ಮಿಶ್ರಣದಿಂದ ಅಸೂಯೆ ಸಂಪೂರ್ಣವಾಗಿ ಪ್ರಕಟವಾಗುತ್ತದೆ. ಸೊ ಕಾಮ, ಕ್ರೋಧ, ಲೋಭ, ಮತ್ತೆ ನಾವು ಮೂಲಕ್ಕೆ ಆಸೆ ಇರೋದು ಓಕೆ, ಪರವಾಗಿಲ್ಲ, ನಮ್ಗೆ ಏನೋ ಒಂದು ಆಸೆ ಇದೆ ಅದು ಪೂರೈಸ್ಕೊಳಕ್ಕೆ. ಆದ್ರೆ ಯಾವಾಗ ಆಸೆ ಪೂರೈಸುತ್ತೆ ಏನಾಗುತ್ತೆ, ಅದು ದುರಾಸೆಗೆ ಪರಿವರ್ತನೆ ಆಗುತ್ತೆ. ಅವಾಗ ಅಲ್ಲಿ ನಮ್ಗೆ ಈ ಆಸುರಿ ಸ್ವಭಾವ, ಈ ರಾಕ್ಷಸ ಗುಣಗಳು ಹೆಚ್ಚು ಕಾಣುತ್ತೆ. ಯಾಕೆಂದ್ರೆ ಆಸೆ ಎಲ್ಲಾರ್ಗೂ ಇರುತ್ತೆ. ನಾವೇನೋ ಈ ತರ ಒಂದು ಮನೆ ಮಾಡ್ಬೇಕು ಅಥವಾ ಈ ತರ ಮಕ್ಕಳನ್ನ ಈ ಶಾಲೆ ಕಳಿಸ್ಬೇಕು ಅನ್ನೋ ಆಸೆ. ದುರಾಸೆಗೆ ಯಾವ್ದು ತರ ಮದ್ದು ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದು ಆಸೆ ಪೂರೈಸಿದ್ರೆ ಏನಾಗುತ್ತೆ, ನಾವು ಆಸೆ ಪೂರೈಸಿದಾಗ ಅದರಿಂದ ನಾವು ತೃಪ್ತಿ ಪಟ್ಕೊಂಡ್ರೆ ಅವಾಗ ನಾವು ಒಂದು ಹಂತಕ್ಕೆ ಬಂದಂಗೆ. ಏನಾಗುತ್ತೆ, ಆಸೆ ಪೂರೈಸಿದ ತಕ್ಷಣ ಏನಾಗುತ್ತೆ, ನಮ್ಮ ಆಸೆಗಳನ್ನ ನಾವು ಅಲ್ಲೇ ಇಟ್ಕೊಳ್ಳಲ್ಲ ಅಥವಾ ಕಮ್ಮಿ ಮಾಡ್ಕೊಳ್ಳಲ್ಲ. ಆಸೆಗಳನ್ನ ನಾವು ಜಾಸ್ತಿ ಮಾಡ್ಕೋತಾ ಹೋಗ್ತೀವಿ. ಆಸೆಗಳನ್ನ ಜಾಸ್ತಿ ಮಾಡ್ಕೋತಾ ಹೋದ್ರೆ ನಮ್ಮ ಸಾಮರ್ಥ್ಯನೂ ಜಾಸ್ತಿ ಆಗ್ಬೇಕು, ನಮ್ಮ ಶ್ರಮನೂ ಜಾಸ್ತಿ ಆಗ್ಬೇಕು. ಅದೆಲ್ಲದಕ್ಕೂ ಎಲ್ಲರಿಗೂ ಅದು ಅವಕಾಶ ಇಲ್ಲದೆ ಇರ್ಬೋದು. ಅಥವಾ ಆಸೆ ಪೂರೈಸದೇ ಇದ್ರೆ ಕೋಪ ಬರುತ್ತೆ. ಕೋಪ ಬಂದಾಗ ಆ ಕೋಪದಲ್ಲಿ ಏನ್ ಮಾಡ್ತೀವಿ ಅನ್ನೋ ಒಂದು ಜ್ಞಾನನೂ ಇರಲ್ಲ. ಸೊ ಯಾವುದೇ ತರ ಅದು ಆಸೆ ಪೂರೈಸಿದ್ರು ಕಷ್ಟ, ಪೂರೈಸದೇ ಇದ್ರು ಕಷ್ಟ. ಅದಕ್ಕೆ ನಾವು ಶಾಸ್ತ್ರಗಳನ್ನ ಪಾಲಿಸಿದೆ, ಸಾಧು ಶಾಸ್ತ್ರ ಗುರುನ ಪಾಲಿಸಿದ್ರೆ ಆಸೆಗಳನ್ನ ನಾವು ಹೇಗೆ ನಮ್ಮ ಇಂದ್ರಿಯ ತೃಪ್ತಿ ಅಂದ್ರೆ ನನಗೆ ಈ ತರ ಬೇಕು ಅನ್ನೋ ಆಸೆನ ಭಗವಂತನಿಗೆ ಆಸೆ ಪಟ್ರೆ ಅದರಿಂದ ಆಗೋ ಫಲ ಏನು, ಮತ್ತೆ ಅದರಿಂದ ಈ ನರಕದ ದ್ವಾರ ಅಥವಾ ಈ ಆಸುರಿ ಸ್ವಭಾವದಿಂದ ದೂರ ಅಂದ್ರೆ ಪರಿಶುದ್ಧಗೊಳಿಸಿ ನಮ್ಗೆ ದೈವ ಗುಣಗಳನ್ನ ಬರುತ್ತೆ ಅನ್ನೋ ಒಂದು ಇದನ್ನ ನಾವು ಇಲ್ಲಿ ತಿಳ್ಕೋಬಹುದು. ನೆಕ್ಸ್ಟ್ ಸ್ಲೈಡ್. ಮಾತಾಜಿ ಓದಿ. ಓಕೆ.
ನರಕಕ್ಕೆ 3 ದ್ವಾರಗಳಿವೆ, ಆದ್ದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಭಗವಂತ ವಿನ್ಯಾಸಗೊಳಿಸಿದ ವೇದಗಳಿಂದ ನಮ್ಮನ್ನು ಕ್ರಮೇಣ ನರಕದ ಬಾಗಿಲುಗಳಿಂದ ಮುಕ್ತಗೊಳಿಸುತ್ತಾನೆ. ಜೀವಿಗಳನ್ನು ಭಕ್ತಿ ಸೇವೆಗೆ ತಿರುಗಿಸಿ ನಾವು ಧರ್ಮಗ್ರಂಥದ ತಡೆಯಾಜ್ಞೆಗಳನ್ನು ತ್ಯಜಿಸಿದರೆ ಪರಿಪೂರ್ಣತೆ ಇಲ್ಲ, ಸಂತೋಷವಿಲ್ಲ, ಅತ್ಯುನ್ನತ ಗಮ್ಯಸ್ಥಾನವಿಲ್ಲ. ನೆಕ್ಸ್ಟ್ ಸ್ಲೈಡ್ ಓದಿ ಮಾತಾಡಿ. ಭಕ್ತಿ ಸೇವೆಯಲ್ಲಿ ನೇರವಾಗಿ ತೊಡಗಿರುವ ಒಬ್ಬರು ಈಗಾಗಲೇ ವೈದಿಕ ಸಾಹಿತ್ಯದ ಎಲ್ಲಾ ತಿಳುವಳಿಕೆಯನ್ನು ಹೊಂದಿದ್ದಾರೆ ಮತ್ತು ಪರಿಪೂರ್ಣ ತೀರ್ಮಾನಗಳು. ಕೃಷ್ಣ ಪ್ರಜ್ಞೆಯಲ್ಲಿಲ್ಲದವರು ಶಾಸ್ತ್ರಗಳನ್ನು ಅನುಸರಿಸಲು ಸಲಹೆ ನೀಡಿದರು. ರಜೋಗುಣ ಮತ್ತು ತಮೋಗುಣದಿಂದ ಅಂದರೆ ಆಸುರಿ ಜೀವನದ ಕಾರಣಗಳು ಸಾತ್ವಿಕತೆಗೆ ತನ್ನನ್ನು ತಾನು ಉನ್ನತೀಕರಿಸಿ ಕ್ರಮೇಣ ಸರ್ವೋಚ್ಚ ಗಮ್ಯಸ್ಥಾನವನ್ನು ಸಾಧಿಸಿ. ಓಕೆ, ಸೊ ಇದರಲ್ಲಿ ನಾವು ಒಂದು ವಿಷಯ ಹೇಳಕ್ಕೆ, ಇಲ್ಲಿ ನಾವು ಹೆಂಗೆ ಬೇರೆ ಸೀಸನ್ಸ್ ಅಂತ ಏನು ಬೇಸಿಗೆ ಕಾಲ, ಮಳೆ ಕಾಲ ಅಂತ ನೋಡ್ತೀವಿ. 4 ಯುಗಗಳ ಬಗ್ಗೆ ಕೇಳಿರ್ಬೋದು ಕೆಲವರು. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ನಾವು ಇವಾಗಿರೋದು ಕಲಿಯುಗ. ಸತ್ಯಯುಗದಲ್ಲಿ ಏನಾಯ್ತು, ದೇವತೆಗಳು ಅಸುರರು ಬೇರೆ ಬೇರೆ ನೆಲೆಯಲ್ಲೇ ಇದ್ರು. ಅಂದ್ರೆ ದೇವತೆಗಳು ಅವ್ರ ಲೋಕದಲ್ಲಿದ್ರು, ಅಸುರರು ಬೇರೆ ಲೋಕದಲ್ಲಿದ್ರು. ತ್ರೇತಾಯುಗದಲ್ಲಿ ಏನಾಯ್ತು, ಒಂದೇ ನೆಲೆ. ಅಂದ್ರೆ ರಾಮ ಅಯೋಧ್ಯೆಯಲ್ಲಿದ್ರೆ ರಾವಣ ಲಂಕೆ ಪಟ್ಟಣದಲ್ಲಿ ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಏನಾಯ್ತು, ಒಂದೇ ಮನೇಲಿದ್ರು. ದೇವಕಿ ಮತ್ತೆ ಕಂಸ ಒಂದೇ ಮನೇಲಿದ್ರು. ಕಂಸ ಅಸುರ, ದೇವಕಿ ದೇವತೆ. ನೆಕ್ಸ್ಟ್ ಏನಾಯ್ತು, ಕಲಿಯುಗ. ಕಲಿಯುಗದಲ್ಲಿ ಏನಾಯ್ತು, 2 ಗುಣಗಳು ನಮ್ಮಲ್ಲೇ ಇದೆ. ಕೆಲವು ಸಮಯ ಒಳ್ಳೆ ಗುಣಗಳನ್ನ ನಾವು ತೋರಿಸ್ಕೊಳ್ತೀವಿ, ಕೆಲವು ಸಮಯ ತುಂಬಾ ಆಸುರಿ ಸ್ವಭಾವನ ತೋರಿಸ್ಕೊತೀವಿ. ಸೊ ಇದು ಕಲಿಯುಗದ ಒಂದು ಸ್ಪೆಷಾಲಿಟಿ ಅಥವಾ ಕಲಿಯುಗದ ಒಂದು ವಿಶೇಷತೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಕಲಿಯುಗಕ್ಕೆ ಚೈತನ್ಯ ಮಹಾಪ್ರಭು ಅಂತ ಅವರು ಬಂದು ಈ ಏನು ಒಂದು ಮಂತ್ರನ, ಈ ಮಹಾಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದು ಹೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿರೋ ಆಸುರಿ ಸ್ವಭಾವ ಏನಿದೆ ಅದು ನಾಶ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಕಲಿಯುಗದಲ್ಲಿ ಆಸುರಿ ಸ್ವಭಾವದವ್ರನ್ನ ನಾಶ ಮಾಡ್ಬೇಕು ಅಂದ್ರೆ ಯಾರು ಉಳಿಯೋದೇ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದ್ರೆ ಎಲ್ಲರಲ್ಲೂ ಯಾವುದೋ ಒಂದು ಪ್ರಮಾಣದಲ್ಲಿ ಆಸುರಿ ಸ್ವಭಾವ ಇದೆ ಅಂತ. ಇದು ನಾವು ಹೇಳ್ತಾ ಇಲ್ಲ, ಶಾಸ್ತ್ರದಲ್ಲಿ ಇರೋದನ್ನ ನಾವು ರಿಪೀಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಕಲಿಯುಗದಲ್ಲಿ ಇನ್ನೂ ಕಷ್ಟ ಅಂತ. ಸೊ ಅದಕ್ಕೆ ನಾವು ಈ ಭಗವಂತನ ಸೇವೆ ಶುರುವಾಗೋದು ಹೆಂಗೆ, ಭಗವಂತನ ನಾಮಸ್ಮರಣೆಯಿಂದ. ಆಮೇಲೆ ನೆಕ್ಸ್ಟ್ ಭಗವಂತನ ಬಗ್ಗೆ ಶ್ರವಣದಿಂದ, ಆಮೇಲೆ ಸಾಧು ಸಂಘ ಅಂದ್ರೆ ಆ ತರ ಆ ಹಾದಿಯಲ್ಲಿರೋ ಸಂಘ ಮಾಡೋದು, ಆಮೇಲೆ ಭಜನ ಕ್ರಿಯೆ, ಅದ್ರ ಬಗ್ಗೆ ತಿಳ್ಕೊಂಡು ನಾವು ಆ ಹಾದಿಯಲ್ಲಿ ಹೋಗೋದು. ಈ ತರ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮಲ್ಲಿ ಏನು ಆಸುರಿ ಸ್ವಭಾವಗಳಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕಡಿಮೆ ಆಗಿ ನಮ್ಮ ದೈವ ಗುಣ ಏನಿದೆ ಅದು ಹೆಚ್ಚಾಗತ್ತೆ. ಸೊ ಇವಾಗ ನಾವು ಎಲ್ಲರೂ ನೋಡಿರ್ಬೋದು, ಇವಾಗಿನ ಪ್ರಪಂಚದಲ್ಲಿ ಯಾರನ್ನೂ ನಂಬಕ್ಕೆ ಆಗಲ್ಲ ರೀ ಇವಾಗ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಯಾವ ಒಂದು ಈ ಒಳ್ಳೆ ನಾಯಿ ಕೆಟ್ಟ ನಾಯಿ ಎಲ್ಲರಲ್ಲೂ ಇದೆ. ಅದು ಎರಡರಲ್ಲಿ ಯಾವ್ದು ಗೆಲ್ಲುತ್ತೋ ಅವತ್ತು ಆ ಸ್ವಭಾವದಲ್ಲಿ ಅವರು ಅವತ್ತು ಆ ತರ ಇರ್ತಾರೆ. ಸೊ ನಾವು ಈ ಕೆಲವು ಕ್ರಮಗಳನ್ನ, ಏನು ಕ್ರಮ, ಸುಲಭವಾದ ಕ್ರಮ ಭಗವಂತನ ನಾಮಸ್ಮರಣೆ. ಯಾಕೆ ಅದು ಅಷ್ಟು ಸುಲಭವಾದ ಕ್ರಮ? ಅದಕ್ಕೆ ಯಾವ ನಿಯಮನೂ ಬೇಡ. ಇವಾಗ ನಾವು ಎದ್ದು ಬೆಳಗ್ಗೆ ಪೂಜೆ ಮಾಡ್ಬೇಕು ಅಂದ್ರೆ ಸ್ನಾನ ಆಗ್ಬೇಕು, ಅದಕ್ಕೆ ಈ ನಿಯಮನ ಪಾಲಿಸ್ಬೇಕು, ಅದೆಲ್ಲ ಪಾಲಿಸ್ಬೇಕು. ಆದ್ರೆ ಭಗವಂತನ ನಾಮ ಸ್ಮರಣೆ ಹೆಂಗೆ ಅಂತಂದ್ರೆ ಅದಕ್ಕೆ ಯಾವ ನಿಯಮನೂ ನೀವು ಪಾಲಿಸ್ಬೇಕಾಗಿಲ್ಲ. ನೀವು ಹಾಸಿಗೆಯಲ್ಲಿ ಮಲಗಿದ್ದೀರಾ, ಭಗವಂತನ ನಾಮಸ್ಮರಣೆ ಮಾಡ್ಬೋದು. ಹಲ್ಲುಚ್ತಾ ಇದ್ದೀರಾ, ಭಗವಂತನ ನಾಮಸ್ಮರಣೆ ಮಾಡ್ಬೋದು. ಬಸ್ಸಲ್ಲಿ ಕೂತಿದ್ದೀರಾ, ಆಫೀಸ್ಗೆ ಹೋಗಕ್ಕೆ ಭಗವಂತ, ಅಡಿಗೆ ಮಾಡ್ತಾ ಇದ್ದೀರಾ, ನಾಮಸ್ಮರಣೆ ಮಾಡ್ಬೋದು. ಮಕ್ಕಳಿಗೆ ಸ್ಕೂಲ್ ಬಟ್ಟೆ ಹಾಕ್ತಾ ಇದ್ದೀರಾ, ನಾಮಸ್ಮರಣೆ ಮಾಡ್ಬೋದು. ಯಾವ ತರ ನಿಯಮನೂ ಇಲ್ಲ. ಕಲಿಯುಗಕ್ಕೆ ಅಷ್ಟು ಸುಲಭವಾದ ಒಂದು ಇದನ್ನ ಕೊಟ್ಟಿದ್ದಾನೆ. ತ್ರೇತಾಯುಗದಲ್ಲಿ ಹೋಮ ಮಾಡಿದಷ್ಟು ಪುಣ್ಯ, ಸತ್ಯಯುಗದಲ್ಲಿ ಧ್ಯಾನ ಮಾಡಿದಷ್ಟು ಪುಣ್ಯ, ದ್ವಾಪರ ಯುಗದಲ್ಲಿ ಬೇರೆ ಬೇರೆ ತೀರ್ಥಕ್ಷೇತ್ರಕ್ಕೆ ಹೋಗದಷ್ಟು ಪುಣ್ಯ ನಾವು ಇಲ್ಲಿ ಒಂದು ಕಡೆ ಕೂತು ಭಗವಂತನ ನಾಮ ಸ್ಮರಣೆ ಮಾಡಿದ್ರೆ ಅದಕ್ಕೆ ಅಷ್ಟೇ ಪುಣ್ಯ, ಅದೇ ಪುಣ್ಯ ಲಾಭ ಅಂತ ಚೈತನ್ಯ ಮಹಾಪ್ರಭುಗಳು. ಮತ್ತೆ ಈ ಯುಗದ ಧರ್ಮ ಅಂದ್ರೆ ಪ್ರತಿ ಯುಗಕ್ಕೂ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇರೆ ಬೇರೆ
ನಿಯಮಗಳು ಇದ್ರೆ ಕಲಿಯುಗಕ್ಕೆ ಭಗವಂತನ ನಾಮಸ್ಮರಣೆ. ಸೊ ತುಂಬಾ ಸುಲಭ. ಇವಾಗ ಎಲ್ಲರೂ ಇವಾಗ ಪಾಸಿಟಿವ್ ಎನರ್ಜಿ ಬಗ್ಗೆ ಮಾತಾಡ್ತಾರೆ, ಪಾಸಿಟಿವ್ ಎನರ್ಜಿ. ಸೊ ಒಂದು ವಾರ ನೀವು ಪ್ರಯತ್ನ ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಖಂಡಿತ ನಂದ ಒಂದು ಕೋರಿಕೆ, ನ್ಯೂಸ್ ಪೇಪರ್ ಮಾತ್ರ ಅಂತೂ ಖಂಡಿತ ಓದ್ಬಿಡಿ. ನ್ಯೂಸ್ ಪೇಪರ್ ಅಲ್ಲಿ ಯಾವುದೇ ತರ ಪಾಸಿಟಿವ್ ಎನರ್ಜಿ ಕೊಡಲ್ಲ. ಆಮೇಲೆ ತಿಂಡಿ ಎಲ್ಲ ಆದ್ಮೇಲೆ ಅಥವಾ ಏನಾದ್ರೂ ಸಮಯ ಇದ್ದಾಗ ಓದ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವ್ದಾದ್ರೂ ಒಂದು ಭಗವಂತನ ನಾಮಸ್ಮರಣೆ, ರಾಮನಾಮ ಇರ್ಬೋದು, ಕೃಷ್ಣನ ಇದಿರ್ಬೋದು, ವಿಷ್ಣು ಸಹಸ್ರನಾಮ, ಈ ತರ ಹರೇ ಕೃಷ್ಣ ಮಹಾಮಂತ್ರ ಇರ್ಬೋದು. ನೀವು ಒಂದು ವಾರ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರಿಗೂ ಕಿವಿಗೆ ಬೀಳೋ ತರ ನೀವು ಹಾಕಿ, ನೀವು ಕೇಳಿ, ಅವ್ರಿಗೂ ಕೇಳಿಸ್ಕೊಳ್ಳಿ. ಮತ್ತೆ ನೋಡಿ ನಮ್ಮ ಜೀವನದಲ್ಲಿ ಯಾವ ತರ ಎಲ್ಲರೂ ದೈವಿ ಗುಣನ ತೋರಿಸ್ತಾರೆ. ಅಥವಾ ನಾವು ಮಾತ್ರ ಅಲ್ಲ, ನಾವು ಯಾರನ್ನ ಸಂಪರ್ಕಿಸ್ತೀವೋ ಹೊರಗಡೆ ಹೋಗಿ ಆಫೀಸಲ್ಲಿ ಅಥವಾ ಬೇರೆ ಇದು, ಅವರಲ್ಲೂ ಆ ಗುಣಗನ ನಾವು ನೋಡಕ್ಕೆ ಶುರು ಮಾಡ್ತೀವಿ. ಸೊ ಜಸ್ಟ್ ಸಿಂಪಲ್, ಏನಿಲ್ಲ ನಿಮ್ಗೆ ಇದೆಲ್ಲ ಯಾವುದು ಆನ್ ಮಾಡಕ್ಕೆ ಟೈಮ್ ಇಲ್ವಾ, ಅಡಿಗೆ ತಿಂಡಿ ಎಲ್ಲ ಇಷ್ಟೊಂದು ಜನಕ್ಕೆಲ್ಲ ಡಬ್ಬಿ ಎಲ್ಲ ಕಟ್ಬೇಕಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಎದ್ದಾಗಿಂದ ಶುರು ಮಾಡಿ, ಎದ್ದಾಗಿಂದ ಶುರು ಮಾಡಿ. ಹಲ್ಲುಚ್ತಾ ಸ್ನಾನ ಮಾಡ್ತಾ ಇರ್ಬೋದು, ಏನಾದ್ರೂ ಮಾಡ್ತಾ ಇರ್ಬೋದು, ಶುರು ಮಾಡಿ. ಅಷ್ಟು ಸುಲಭವಾದ ಒಂದು ಉಪಾಯನ ಕಲಿಯುಗಕ್ಕೆ ಕೊಟ್ಟಿದ್ದಾನೆ. ಇದನ್ನ ಕೊಟ್ರೆ ಚೈತನ್ಯ ಮಹಾಪ್ರಭು ಹೇಳಿದ್ರು, ನಮ್ಮಲ್ಲಿರೋ ಆಸುರಿ ಸ್ವಭಾವ ತಾನಾಗೆ ಕಮ್ಮಿ ಆಗತ್ತೆ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಮಾತಾಜಿ ಓದಿ. ಅನುಸರಿಸದ ಫಲಿತಾಂಶಗಳು ಮತ್ತು ಧರ್ಮ ಗ್ರಂಥಗಳನ್ನು ಅನುಸರಿಸುವುದು. ವೇದಗಳನ್ನು ಅನುಸರಿಸುತ್ತಿಲ್ಲ, ಪರಿಪೂರ್ಣತೆ ಇಲ್ಲ, ಸಂತೋಷವಿಲ್ಲ, ಯಾವುದೇ ಸರ್ವೋಚ್ಚ ಗಮ್ಯ ಸ್ಥಾನವಿಲ್ಲ. ವೇದಗಳನ್ನು ಅನುಸರಿಸಿ. ವೇದಗಳ ಗುರಿ ಕೃಷ್ಣ. ಭಗವದ್ಗೀತೆಯಲ್ಲಿ ಕೃಷ್ಣನ ಸೂಚನೆಗಳನ್ನು ಅನುಸರಿಸಿ ಎಲ್ಲಾ ಪರಿಪೂರ್ಣತೆಯನ್ನು ಸಾಧಿಸಿ ಒಳ್ಳೆಯತನದಲ್ಲಿ ಸಂತೋಷವಾಗಿರಿ. ಭಕ್ತಿ ಚಟುವಟಿಕೆಗಳ ಮೂಲಕ ಅತೀಂದ್ರಿಯರಾಗಿ ಮರಳಿ ಭಗವಂತನೆಡೆಗೆ. ಓಕೆ, ಸೊ ಇದು ಇಲ್ಲಿಗೆ 24 ಶ್ಲೋಕ ಈ ಅಧ್ಯಾಯದ ಕೊನೆಯ ಶ್ಲೋಕ. ಪಾಲಿಸದೇ ಇರೋದನ್ನ ಸುಮಾರು ಇವಾಗ 1 ಗಂಟೆ ಕಾಲದಿಂದ ಚರ್ಚೆ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಲೈಡ್ ಪ್ರಭು. ಈ ಅಧ್ಯಾಯದ ಮುಖ್ಯ ಶ್ಲೋಕ ಅಂತ ತೋರಿಸಿದ್ದಾರೆ. ಪ್ರಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರುವುದು. 4ನೇ ಶ್ಲೋಕದ್ದು ಅನುವಾದ ಅದು. ನೆಕ್ಸ್ಟ್ ಸ್ಲೈಡ್ ಪ್ರಭು. ಈ ಅಧ್ಯಾಯದ ಸಾರಾಂಶ ಇದರಲ್ಲಿ ಅಂದ್ರೆ ಅಧ್ಯಾಯದ ಸಾರಾಂಶ ಅಂದ್ರೆ ದೈವಿ ಗುಣಗಳಿರೋರು, ಆಸುರಿ ಗುಣಗಳಿರೋರು. ತುಂಬಾ ನಾವು ದೈವಿ ಗುಣ ಇರೋರು ಒಂದು 3 ಶ್ಲೋಕದಲ್ಲಿ ಹೇಳಿ, ಅದಾದ್ಮೇಲೆ ಅರ್ಜುನನಿಗೆ ನೀನು ದೈವಾತ ಸಂಭವ ಅಂತ ಹೇಳಿ ಮತ್ತೆ ಬರೀ ಆಸುರಿ ಗುಣಗಳನ್ನ ವಿವರಿಸಿದ್ದಾನೆ ಭಗವಂತ. ಅಂದ್ರೆ ನಮ್ಗೆ ಏನ್ ಅನ್ನಿಸ್ಬೋದು, ಏನಪ್ಪಾ ಇದು ನಾವೇನೋ ಏನೋ ಒಂದ್ ಸ್ವಲ್ಪ ಒಳ್ಳೇದನ್ನ ಕೇಳೋಣ ಅಂತಂದ್ರೆ ಬರೀ ಆಸುರಿ ಸ್ವಭಾವದ ಬಗ್ಗೆ ಇಷ್ಟೊಂದು ವಿಸ್ತಾರವಾಗಿ ಹೇಳಿ ವಿವರಣೆ ಕೊಟ್ಟಿದ್ದಾನಲ್ಲ ಭಗವದ್ಗೀತೆಯಲ್ಲಿ ಅನ್ನೋ ಒಂದು ಪ್ರಶ್ನೆ ನಮ್ಗೆ ತಲೆಯಲ್ಲಿ ಬಂದ್ರೆ, ಯಾಕೆಂದ್ರೆ ಇವಾಗ ನಾವು ದಿನನಿತ್ಯ ನಮ್ಮಲ್ಲಿ ಬೇರೆಯವರಲ್ಲಿ ಇದನ್ನ ನಾವು ಹೋರಾಡ್ತಾ ಇದೀವಿ, ನಮ್ಮಲ್ಲೇ ಹೋರಾಡ್ತಾ ಇದೀವಿ, ಅಥವಾ ಬೇರೆಯವರಲ್ಲಿ ಅದನ್ನ ಆ ಸ್ವಭಾವ ಇರಬಾರ್ದು ಅನ್ನೋ ಹೋರಾಡ್ತಾ ಇದ್ವಿ. ಯಾಕೆ ಅದು ಅನ್ನೋ ಇದನ್ನ ಆ ಒಂದು ಸ್ವಭಾವ ಯಾಕೆ ನಮ್ಮಲ್ಲೆಲ್ಲ ಇದೆ, ಅದನ್ನ ಹೋಗ್ಲಾಡ್ಸೋ ಒಂದು ಕ್ರಮ ಏನು ಅನ್ನೋದಕ್ಕೋಸ್ಕರ ಕೃಷ್ಣ ವಿಸ್ತಾರವಾಗಿ ಈ ಆಸುರಿ ಸ್ವಭಾವನ ವಿಸ್ತಾರವಾಗಿ ಹೇಳಿದಾನೆ. ಸೊ ನೆಕ್ಸ್ಟ್ ಶ್ಲೋಕ ಪ್ರಭು, ನೆಕ್ಸ್ಟ್ ಸ್ಲೈಡ್ ಪ್ರಭು. ಹರೇ ಕೃಷ್ಣ, ಇದು ಓದ್ಬೇಕಾ ಮಾತಾಜಿ? ಇಲ್ಲ ಅಲ್ಲ, ಇಲ್ಲ, ನೆಕ್ಸ್ಟ್ ಸ್ಲೈಡ್. ನೋ ನೀಡ್ ಮಾತಾಜಿ. ಈ ಯುಗದಲ್ಲಿ ಚೈತನ್ಯ ಮಹಾಪ್ರಭು ದೇವರನ್ನು ಪೂಜಿಸುವ ಮೂಲಕ ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರ ಮೂಲಕ ನಮ್ಮ ರಾಕ್ಷಸ ಗುಣಗಳು ಹೇಗೆ ಸುಲಭವಾಗಿ ನಾಶವಾಗುತ್ತವೆ ಅಂತ ನಾವು ಇದನ್ನ ಮುಂಚೆನೆ ನೋಡಿ. ಇವಾಗ ಒಂದು 5 ನಿಮಿಷ 16ನೇ ಅಧ್ಯಾಯ ಸಾರಾಂಶ ಇಲ್ಲಿಗೆ ನಾವು ಮುಗೀತು ಅನ್ಕೋಬಹುದು.
ಆದ್ರೆ ನಾನು ಒಂದು 5 ನಿಮಿಷ ಭಗವದ್ಗೀತೆ ಮೊದಲನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯದಲ್ಲಿ ಕೆಲವೊಂದು ಶ್ಲೋಕದ ಅರ್ಥ ಹೇಳಕ್ಕೆ ಇಷ್ಟಪಡ್ತೀನಿ, ಅಥವಾ ಒಂದು ಭಗವದ್ಗೀತೆ 18 ಅಧ್ಯಾಯದು ಸಾರ ಹೇಳಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ಹೇಳದ್ಮೇಲೆ ಹೇಳ್ತೀನಿ. ಮೊದಲನೇ ಅಧ್ಯಾಯದಲ್ಲಿ ಏನು ಇದೆ, ಅರ್ಜುನ ಗೊಂದಲದಲ್ಲಿದ್ದಾನೆ. ಯುದ್ಧ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲ ಮತ್ತೆ ಮೋಹದಲ್ಲಿದ್ದಾನೆ. ಸೊ ದಿನನಿತ್ಯ ನಮಗೂ ಹಂಗೆ ಏನ್ ಅಡುಗೆ ಮಾಡೋದು ತಿಂಡಿ ಅಂತ ಹೆಂಗಸರಿಗಾದ್ರೆ ಕೆಲ್ಸದಲ್ಲಿ ಈ ತರ ನನ್ನ ಬಾಸ್ನ ನಾನು ಹೆಂಗೆ ತೃಪ್ತಿ ಪಡಿಸೋ ಅನ್ನೋ ಗೊಂದಲ. ಆಯ್ತಾ. 2ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಸುಮಾರು ಎಲ್ಲ ಶ್ಲೋಕನೂ ಮುಖ್ಯನೇ. ನಾನು ಕೆಲವೊಂದು ಶ್ಲೋಕ ಇದರಲ್ಲಿ 2ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮೇಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. 40ನೇ ಶ್ಲೋಕ, ನೀನು ಸ್ವಲ್ಪ ಧರ್ಮ ಅಂದ್ರೆ ಇವಾಗ ನೀವು ಈ ಕೂತ್ಕೊಂಡು ಈ 16 ದಿವಸ ಅಂದ್ರೆ 18 ದಿವಸ ಇದನ್ನ ಕೇಳಿಸ್ತಾ ಇದ್ದೀರಾ, ಯಾವುದು ಭಗವದ್ಗೀತೆ ಸಾರಾಂಶನ ಕೇಳ್ತಾ ಇದ್ದೀರಾ. ಅದ್ರ ಮೂಲಕ ಭಗವಂತನ ನಾಮಸ್ಮರಣೆ ಕೇಳಿದ್ರಿ, ಭಗವದ್ಗೀತೆ ಕೆಲವೊಂದು ಶ್ಲೋಕ ಕೇಳಿದ್ರಿ. ಇದು ಶಾಶ್ವತವಾಗಿ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ನೀನು ಸ್ವಲ್ಪ ಮಾಡಿದ್ರು, ನೀನು 1 ಹೆಜ್ಜೆ ನನ್ನ ಹತ್ರ ಇಟ್ರೆ ನಾನು 10 ಹೆಜ್ಜೆ ಇಡ್ತಾ ಇದ್ದೀನಿ ಅನ್ನೋ ಒಂದು 2ನೇ ಅಧ್ಯಾಯದಲ್ಲಿ. 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಯಜ್ಞಾತ ಕರ್ಮಣೋ ಅನ್ಯತರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯೇ ಮುಕ್ತ ಸಂಘ ಸಮಾಚಾರ. 3ನೇ ಅಧ್ಯಾಯ 9ನೇ ಶ್ಲೋಕ. ಅಂದ್ರೆ ನನಗಾಗಿ ನೀನು ಕೆಲಸ ಮಾಡು, ಅವಾಗ ನೀನು ಯಾವುದೇ ತರ ದುಃಖ ಪಡಲ್ಲ ಅಂತ ಕೃಷ್ಣ 3ನೇ ಅಧ್ಯಾಯದಲ್ಲಿ. ಮತ್ತೆ 4ನೇ ಅಧ್ಯಾಯದಲ್ಲಿ ಒಂದು ಸುಲಭವಾದ ಮಾರ್ಗ ಕೊಡ್ತಾ ಇದ್ದಾನೆ. ನಾವು ಇದುವರೆಗೂ ಎಲ್ಲದರಲ್ಲೂ ಭಕ್ತಿ ಸೇವೆ. 12ನೇ ಅಧ್ಯಾಯದಲ್ಲಿ ಕೃಷ್ಣನ್ ಯಾವಾಗ್ಲೂ ನನ್ ಧ್ಯಾನ ಮಾಡು ಅಂತಂದ. ಯಾವಾಗ್ಲೂ ನಿನ್ ಧ್ಯಾನ ಮಾಡಿದ್ರೆ ನನಗೆ ಬೇರೆ ಕೆಲಸ ಹೆಂಗಪ್ಪ ಅಂತ ಅನ್ಬೋದು. ಅದಕ್ಕೊಂದು ಸುಲಭವಾದ ಮಾರ್ಗ ಕೊಟ್ಟ. ಏನಂದ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತ ತ್ಯಕ್ತ್ವ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸ್ವರ್ಜುನ. ನೀನು ಶ್ಲೋಕ ಹೇಳದೇ ಇದ್ರೂ ಪರವಾಗಿಲ್ಲ, ಇದು ಕೂತ್ಕೊಂಡು ವೇದಗಳನ್ನ ಓದದೇ ಇದ್ರೂ ಪರವಾಗಿಲ್ಲ. ನನ್ನ ದಿವ್ಯವಾದ ಜನ್ಮ, ನನ್ನ ದಿವ್ಯವಾದ ಚಟುವಟಿಕೆ, ಕರ್ಮ ಅಂದ್ರೆ ಚಟುವಟಿಕೆ. ಯಾಕೆ ದಿವ್ಯವಾದದ್ದು? ಭಗವಂತ ಹುಟ್ಟಿದಾಗ ಶಂಕು ಚಕ್ರ ಗದಾ ಪದ್ಮ ಆಭರಣಗಳು, ಅವನು ಪೀತಾಂಬರ ವಸ್ತ್ರದಲ್ಲಿ ಜನ್ಮ ದಿವ್ಯವಾದದ್ದು. ಮತ್ತೆ ಅವನ್ನೆಲ್ಲ ಚಟುವಟಿಕೆ, ಪೂತನನ್ನು ಸಾಯಿಸಿದ್ದು, ಇದನ್ನ ಈ ತರ ಜಸ್ಟ್ ನೀನ್ ಕೇಳಿದ್ರೆ ಇದರಿಂದ ನಿನ್ಗೆ ಮುಕ್ತಿಗೆ ದಾರಿ ಅಂತ ಹೇಳ್ದ. ನಾನು ಶ್ಲೋಕ ಕಲ್ತೆ ಮಾಡ್ಬೇಕು ಅಂತಿಲ್ಲ, ಇದನ್ನ ನೀನ್ ಮತ್ತೆ ಮತ್ತೆ ಅದನ್ನೇ ಕೇಳಿದ್ರು ಪರವಾಗಿಲ್ಲ ಅಂತ ಹೇಳ್ದ. ಮತ್ತೆ 5ನೇ ಅಧ್ಯಾಯದಲ್ಲಿ ಈ ಒಂದು ಶ್ಲೋಕ ನನಗೆ ತುಂಬಾ ಫೇವ್ರೆಟ್ ಶ್ಲೋಕ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ. ಏನ್ ಹೇಳ್ತಾನೆ ಅದರಲ್ಲಿ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವಾಂ ಶಾಂತಿ ಮೃಚ್ಯತಿ. ಶಾಂತಿಗೆ ಪೀಸ್ ಫಾರ್ಮುಲಾ, ಅಂದ್ರೆ ಶಾಂತಿಗೆ ಒಂದು ಮಾರ್ಗ ಇದು. ಏನ್ ಹೇಳ್ತಾ ಇದ್ದಾನೆ, ಎಲ್ಲದಕ್ಕೂ ನಾನೇ ಒಡೆಯ ಅಂತ ಹೇಳ. ಆದ್ರೆ 2ನೇ ಲೈನ್ ಇದೆ, ಸುಹೃದಂ ಸರ್ವಭೂತಾನ, ಎಲ್ಲಾರ್ಗೂ ನಾನು ಫ್ರೆಂಡ್, ಎಲ್ಲಾರ್ಗೂ ನಾನು ಮಿತ್ರ ಅಂತ ಹೇಳ್ದ. ಸೊ ಹಾಗೆ ನಾವು ಯಾವಾಗ ಎಲ್ಲರೂ ನಾವು ಜೀವನದಲ್ಲಿ ಒಂದು ಸಮಯ ಬರುತ್ತೆ, ಯಾರ್ಗೆ ಎಷ್ಟು ಮಾಡಿದ್ರು ಅಷ್ಟೇಪ್ಪ, ನಾವು ಕೊಡೆಯಲ್ಲಿ ನಾವೇ ನಮ್ ಕೆಲ್ಸ ಮಾಡ್ಕೋಬೇಕು ಅಂತ. ನಮಗೆ ಅದು ಬಂದಾಗ ಈ ಶ್ಲೋಕನ ಜ್ಞಾಪಿಸ್ಕೊಳ್ಳಿ. 5ನೇ ಅಧ್ಯಾಯ ಕೊನೆ, ಸುಹೃದಂ ಸರ್ವಭೂತಾನಂ, ನಾನು ಯಾವಾಗ್ಲೂ ನಿನ್ ಜೊತೆ ಇದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಿನ್ ಹೃದಯದಲ್ಲಿ ಯಾವಾಗ ಯಾರು ನೀನ್ ಇಲ್ಲ ಅಂತ ಗೊತ್ತಿಯೋ ಅವಾಗ ಕೂಡ ನಾನ್ ನಿನ್ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ 6ನೇ ಅಧ್ಯಾಯದಲ್ಲಿ ಕೊನೆ ಶ್ಲೋಕ ಮತ್ತೆ, ಯೋಗಿನಾಮಪಿ ಸರ್ವೇಶಾನ್ ಮದ್ಗತೆ ಅಂತರಾತ್ಮನ. ಯಾರು ಯೋಗಿ ಅಂದ್ರೆ ನಮ್ಗೆ ಹಿಮಾಲಯದಲ್ಲಿ ಕೂತು ಇಷ್ಟಿಷ್ಟು ಉದ್ದ ಗಡ್ಡ ಬೆಳೆಸ್ಕೊಂಡು 1000 ವರ್ಷ ತಪಸ್ ಮಾಡ್ತಾ ಇರೋದು ಅಂತ ನಮ್ಗೆ ಬರುತ್ತೆ. ಅದು ಅಲ್ವೇ ಅಲ್ಲ ಅಂತಾನೆ ಕೃಷ್ಣ. ನೀನು ಮನೇಲಿ ನೀನು ಕೆಲಸ ಬೆಳಗ್ಗೆಯಿಂದ ಎದ್ದಾಗಿಂದ ನೀನು ರಾತ್ರಿವರೆಗೂ ನನ್ ಚಿಂತೆ ಮಾಡ್ತಾ ಇದ್ರೆ ನಿನ್ಗಿಂತ ಒಂದು ದೊಡ್ಡ ಯೋಗಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಮತ್ತೆ 7ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ, ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದತಿ ಸಿದ್ಧಯೇ. ಅಂದ್ರೆ ಇದರಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, 1000 ಜನಕ್ಕೆ ಸತ್ವಗುಣದಲ್ಲಿರೋರಿಗೆ ಒಬ್ರಿಗೆ ದೇವರಲ್ಲಿ ನಂಬಿಕೆ ಬರುತ್ತೆ. ಈ ತರ ದೇವರಲ್ಲಿ ನಂಬಿಕೆ 1000 ಜನ ಇದ್ರೆ ಅಲ್ಲಿಂದ ಒಬ್ಬರಿಗೆ ವಿಷ್ಣುವಿನ ಆರಾಧನೆ, ಅಂದ್ರೆ ವಿಷ್ಣು ಪೂಜೆ ಮಾಡಕ್ಕೆ ಆ 1000 ಜನದಲ್ಲಿ ಒಬ್ಬರಿಗೆ ವಿಷ್ಣು ಪೂಜೆ. ಆ ತರ ವಿಷ್ಣು ಪೂಜೆ ಮಾಡೋರು 1000 ಜನದಲ್ಲಿ ಒಬ್ಬರಿಗೆ ಕೃಷ್ಣನ ಪೂಜೆ ಮಾಡಕ್ಕೆ ಆಸಕ್ತಿ ಬರುತ್ತೆ. ಆ ತರ ಕೃಷ್ಣನ 1000 ಜನ ಆ ತರ ಕೃಷ್ಣನ ಪೂಜೆ ಮಾಡ್ತಾ ಇದ್ರೆ ಒಬ್ಬನಿಗೆ ನನಗೆ ನನ್ನ ಬಗ್ಗೆ ಸ್ವಲ್ಪ ಅರಿವು ಬರುತ್ತೆ ಅಂತ ಈ 7ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇದನ್ನ ಏನಕ್ಕೆ ನಾವು ಅಂತಂದ್ರೆ, ಇವಾಗ ನಾವು ಇಲ್ಲಿ ಕೂತು
ಭಗವಂತನ ಬಗ್ಗೆ ಕೇಳ್ತಾ ಇದೀವಿ ಅಂತಂದ್ರೆ ಅಂದ್ರೆ ಅಷ್ಟು ಸಾವಿರ ಜನದಲ್ಲಿ ನಾನು ಒಂದು ವ್ಯಕ್ತಿ, ಆ ಒಂದು ಅವಕಾಶ ನನಗೆ ದೊರಕಿದೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ಎಷ್ಟು ದುರ್ಲಭ ಇದು, ಮತ್ತೆ ಎಷ್ಟು ಲಕ್ಕಿ, ಅಂದ್ರೆ ಎಷ್ಟು ನನ್ಗೆ ಅದು ಸಿಕ್ಕಿದೆ ಅನ್ನೋದು. ಮತ್ತೆ 8ನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ದಿನನಿತ್ಯ ಯುದ್ಧ. ನಮ್ಗೆ ನಮ್ಮ ಕೆಲಸದಲ್ಲೇ ನಮ್ಗೆ ಯುದ್ಧ. ಯಾವುದೇ ತರ ಯುದ್ಧ ಅಂದ್ರೆ ನಾವು ರಥದ ಮೇಲೆ ಕೂತು ಬಿಲ್ಲು ಬಾಣ ಕತ್ತಿ ಇಟ್ಕೊಂಡ್ರೆ ಯುದ್ಧ ಅಲ್ಲ. ನಾವು ಯಾವ ಕೆಲಸ ಮಾಡ್ತಾ ಇದೀವೋ ದಿನ ಅದರಲ್ಲೇ ಯುದ್ಧ ಇರ್ಬೋದು. ಸೊ ಅದಕ್ಕೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ ಯುದ್ಧ ಚ ಮಯ ಅರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸ ಸಂಶಯ. ನೀನು ಯಾವುದೇ ತರ ಯುದ್ಧ ಮಾಡು, ಅಂದ್ರೆ ಯಾವುದೇ ತರ ಕೆಲಸ ಮಾಡು, ಒಂದೇ ಒಂದು ಕಂಡೀಷನ್, ತಸ್ಮಾತ್ ಸರ್ವೇಶು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ. ನೀನ್ ಯಾವುದೇ ಕೆಲಸ ಮಾಡು, ನಿನ್ನ ಮನಸ್ಸನ್ನ ಟ್ರೈನ್ ಮಾಡ್ಕೊ. ಏನಕ್ಕೆ? ನನ್ನ ಯಾವಾಗ್ಲೂ ಜ್ಞಾಪಿಸ್ಕೊಳಕ್ಕೆ. ಇವಾಗ ನೋಡಿ, ಇದನ್ನ ನಾನು ಮಕ್ಕಳ ಕ್ಲಾಸ್ ಮಾಡುವಾಗ ಹೇಳ್ತೀನಿ. ನಾವು ಏನೇ ಒಂದು ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅನ್ನೋದು ನಮ್ ತಲೆಯಲ್ಲಿ ಓಡ್ತಾ ಇರುತ್ತೆ ಅಲ್ವಾ. ಇವಾಗ ನಾನು ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ರೆ ಆಫೀಸ್ಗೆ ಹೋಗಿ ಏನ್ ಮಾಡ್ಬೇಕು ಅನ್ನೋದು ಪ್ಯಾರಲಲ್ ಆಗಿ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಆ ಹಿಂದೆ ನಮ್ಮ ತಲೆಯಲ್ಲಿ ಏನು ಬೇರೆ ಓಡ್ತಾ ಇರುತ್ತೆ ಅಲ್ಲ, ಅದನ್ನ ನಾವು ಹರೇ ಕೃಷ್ಣ ಮಹಾಮಂತ್ರನ ಇದನ್ನ ಹೇಳ್ಕೊಳ್ಳೋದನ್ನ ನಮ್ಗೆ ಅಭ್ಯಾಸ ಆದ್ರೆ ನಮ್ಮ ಕೆಲಸ ಎಷ್ಟು ಸುಲಭ ಆಗತ್ತೆ ಅನ್ನೋದನ್ನ ನೀವು ಮಾಡಿ ಅನುಭವಿಸ್ಬೋದು, ಅಂದ್ರೆ ಅಥವಾ ಅದರದ್ದು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಮತ್ತೆ 9ನೇ ಅಧ್ಯಾಯದಲ್ಲಿ ಒಂದು ತುಂಬಾ ಸುಂದರವಾದ ಶ್ಲೋಕ ಅಂತಂದ್ರೆ, ಸಮೋಹಂ ಸರ್ವಭೂತೇಶು ನಾಮೇ ದ್ವೇಷ ಅಸ್ತಿ ನಾ ಪ್ರಿಯ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಎಲ್ಲಾರ್ಗೂ ಸಮ ನಾನು, ನನಗೆ ಯಾರು ತುಂಬಾ ಇಷ್ಟ ಅಂತಲ್ಲ, ನಾನು ಯಾರನ್ನು ದ್ವೇಷಿಸೋದು ಇಲ್ಲ, ನನ್ ಯಾರು ದ್ವೇಷಿಸೋದು ಇಲ್ಲ, ನನ್ಗೆ ಯಾರು ತುಂಬಾ ಇಷ್ಟ ಅಂತಾನೂ ಇಲ್ಲ ಅಂತ ಹೇಳಿ. ಸಮೋಹಂ ಸರ್ವಭೂತೇಶು. ನಮ್ಗೆ ಎಲ್ಲ ದುಃಖಗಳು, ನಿರಾಸೆಗಳು, ಕೋಪ ಬರೋದು ಯಾವಾಗ ನಮ್ಗೆ ಬೇರೆಯವರು ನಮ್ಮನ್ನ ಒಬ್ಬರನ್ನ ಹೆಚ್ಚು ನಮ್ಮನ್ನ ಕಮ್ಮಿ ಅಂತ ನೋಡಿದಾಗ ಅವಾಗ ತುಂಬಾ ಬೇಸರ ಆಗತ್ತೆ, ರೋಷ ಬರುತ್ತೆ, ಕೋಪ ಬರುತ್ತೆ. ಸೊ ಅವಾಗ ನಾವು ಇದನ್ನ ಜ್ಞಾಪಿಸ್ಕೋಬಹುದು, ಕೃಷ್ಣ ನಾನು ಎಲ್ಲರಿಗೂ ಸಮವಾಗಿ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಮತ್ತೆ 10ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಒಂದು ನಿಮಿಷ, ಹತ್ತನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಏನ್ ಹೇಳ್ತೇನೆ, ಎಲ್ಲ ಆಧ್ಯಾತ್ಮಿಕ ಭೌತಿಕ ಜಗತ್ತುಗಳು ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದು ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಭಕ್ತಿ ಸೇವೆ ಬಗ್ಗೆ ಕೃಷ್ಣ ಇಲ್ಲಿ ಮತ್ತೆ ಒತ್ತು ಕೊಡ್ತಾ ಇದ್ದಾನೆ. ಮತ್ತೆ 11ನೇ ಅಧ್ಯಾಯದಲ್ಲಿ ಹೋದ್ರೆ ಕೃಷ್ಣ ಅರ್ಜುನನ್ಗೆ ಹೆಣ್ಣು ಹೇಳ್ತಾ ಇದ್ದಾನೆ, ನಿಮಿತ್ತ ಮಾತ್ರ ಭವ್ಯ ಸಾಕ್ಷಿ. ನೀನು ಏನ್ ಕೆಲಸ ಮಾಡ್ತಾ ಇದೆಯೋ ನೀನು ಕೆಲಸ ಮಾಡು, ಆದ್ರೆ ಯಾವ ತರ ಮಾಡು, ನೀನು ಒಂದು ನಿಮಿತ್ತ ಮಾತ್ರ, ಅಂದ್ರೆ ನೀನು ಮಾಡಿಸ್ತಾ ಇದೀಯಾ, ನಾನು ಮಾಡ್ತಾ ಇದೀನಿ, ಆ ಒಂದು ಭಾವದಲ್ಲಿ ನೀನು ಮಾಡು ಅಂತ ಹೇಳ್ತಾ ಇದ್ದಾನೆ. ಮತ್ತೆ 12ನೇ ಅಧ್ಯಾಯ ಭಕ್ತಿ ಸೇವೆ 12ನೇ ಅಧ್ಯಾಯದಲ್ಲಿ ಕೃಷ್ಣ ಅವನ ಸಾಕಾರ ರೂಪವನ್ನು ಪೂಜಿಸುವುದು ಅತಿ ಉತ್ತಮ ಅಂತ ಹೇಳ್ತಾ ಇದ್ದಾನೆ. ಮತ್ತೆ 13ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳನ್ನು, ಪರಸ್ಪರ ಪ್ರಕ್ರಿಯೆಯನ್ನು ಕುರಿತು ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವನು ನಿಶ್ಚಯ. ಅವನು ಪ್ರಸ್ತುತ ಸ್ಥಿತಿ ಏನು ಆಗಿರಲಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ನೋಡಿ, ನಾನು ಮತ್ತೆ ಓದ್ತೀನಿ, ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ. ಇವಾಗ ನಾವು ಯಾವುದೇ ಒಂದು ಪರಿಸ್ಥಿತಿಲಿ, ಯಾವುದೇ ತರ ಒಂದು ಪರಿಸ್ಥಿತಿಲಿ ನಮ್ಗೆ ಆಸುರಿ ಗುಣ ಜಾಸ್ತಿ ಇರ್ಬೋದು, ದೈವಿ ಗುಣ ಜಾಸ್ತಿ ಇರ್ಬೋದು, ಏನಾದ್ರೂ ಇರ್ಲಿ, ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಯಾವ ತರ ಆದ್ರೂ ಇರ್ಲಿ, ಈಗ ನಾವು ಭಕ್ತಿ ಸೇವೆ ಶುರು ಮಾಡಿದ್ರೆ ಮತ್ತೆ ಅವರು ಈ ಹುಟ್ಟುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ 13ನೇ ಅಧ್ಯಾಯದಲ್ಲಿ. ಮತ್ತೆ 14ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಅಹಂ ಬೀಜ ಪ್ರದ ಪಿತ, ಅಂದ್ರೆ ಎಲ್ಲರಿಗೂ ತಂದೆ ನಾನು. ತಂದೆ ಅಂದ್ರೆ ಏನು? ಪೋಷಿಸೋನು ಅಂತ, ಅಂದ್ರೆ ಎಲ್ಲ ಸಂದರ್ಭದಲ್ಲೂ ಕಾಪಾಡೋನು ಅಂತ ಆಗತ್ತೆ. ಇದು 14ನೇ.
15ನೇ ಅಧ್ಯಾಯ ಮತ್ತೆ 15ನೇ ಶ್ಲೋಕದಲ್ಲಿ ವೇದೈಶ್ಚ ಸರ್ವೇ ರಹಮೈವ ವೇದ್ಯೋ, ವೇದಗಳಲ್ಲಿ ನೀನು ವೇದಗಳಲ್ಲಿ ಇರೋನ್ ನಾನು, ವೇದದಿಂದ ಅರ್ಥ ಮಾಡ್ಕೊಳ್ಬೇಕಾವ್ ನಾನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ 16ನೇ ಅಧ್ಯಾಯ ಇವಾಗ ವಿಸ್ತಾರವಾಗಿ 16ನೇ ಅಧ್ಯಾಯ ನೋಡಿದ್ವಿ. ಮತ್ತೆ 17ನೇ ಅಧ್ಯಾಯದಲ್ಲಿ ಸತ್ವ ರಜೋ ತಮೋ ಗುಣದಲ್ಲಿ ಶ್ರದ್ಧೆ ಇದ್ರೆ ಯಾವ ತರ ದಾನ, ಇದನ್ನ ವಿಸ್ತಾರವಾಗಿ 17ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಮತ್ತೆ ಕೊನೆಯ ಅಧ್ಯಾಯದಲ್ಲಿ 73ನೇ ಶ್ಲೋಕ, 18ನೇ ಅಧ್ಯಾಯ 73ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಅರ್ಜುನ ಹೀಗೆ ಹೇಳಿದನು: ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ಮೊದಲನೇ ಅಧ್ಯಾಯದಲ್ಲಿ ಗೊಂದಲದಿಂದ ನಷ್ಟ ಮೋಹ ಸ್ಮೃತಿರ್ಲಬ್ಧ, ನನ್ನ ಮೋಹ ನಷ್ಟ ಆಯ್ತು, ಇವಾಗ ನನ್ನ ಗೊಂದಲ ನಷ್ಟ ಆಯ್ತು, ಮತ್ತೆ ನನ್ನ ನಿಜ ಸ್ಥಿತಿಗೆ ನಾನು ಬಂದೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ಈ ತರ ಕೆಲವೊಂದು ಮುಖ್ಯ ಶ್ಲೋಕನ ಯಾಕೆ ನಾನು ಆರಿಸ್ಕೊಂಡೆ ಅಂತಂದ್ರೆ, ಬೆಳಗ್ಗೆ ಎದ್ದಾಗ ಮತ್ತೆ ರಾತ್ರಿ ನಾವು ಮಲಗುವಾಗ ಒಳ್ಳೆ ಆಲೋಚನೆಗಳಿರ್ಬೇಕಂತೆ. ಒಳ್ಳೆ ಆಲೋಚನೆಗಳಿದ್ರೆ ಮಲಗುವಾಗ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಗೆ ಆ ಒಂದು ಭಾವದಲ್ಲೇ ಹೇಳ್ತೀವಿ. ಇವಾಗ ತುಂಬಾ ಆಸುರಿ ಸ್ವಭಾವದನ್ನ ನೋಡ್ಲೇಬೇಕಾಗಿತ್ತು, ಯಾಕಂದ್ರೆ ಅಧ್ಯಾಯದ ಸಾರ ಆ ತರ ಇತ್ತು. ಆದ್ರೆ ಆ ನೆಗೆಟಿವ್ ಒಂದು ಇಂಪ್ಯಾಕ್ಟ್ ಅಥವಾ ನೆಗೆಟಿವ್ ಪ್ರಭಾವ ಬೇಡ ಅಂತ ಹೇಳಿ ಈ ಭಗವದ್ಗೀತೆ ನೆಗೆಟಿವ್ ಅಲ್ಲ, ಎಷ್ಟು ಪಾಸಿಟಿವ್ ಆಗಿದೆ. ನಮ್ಮ ಜೀವನದಲ್ಲಿ ನಾವು ಇದನ್ನ ಅಳವಡಿಸ್ಕೊಂಡ್ರೆ ಯಾವ ರೀತಿಯಲ್ಲಿ ಯಾವುದೇ ಒಂದು ಸನ್ನಿವೇಶದಲ್ಲಿ ನಾವು ಯಾವ ತರ ನಿರಾಸೆ ಪಡೋದು ಬೇಡ ಅನ್ನಕ್ಕೆ ಈ ಕೆಲವೊಂದು ಶ್ಲೋಕಗಳನ್ನ ನಾನು ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ತಗೊಂಡು ಹೇಳಿದೆ. ದಯವಿಟ್ಟು ಅದಕ್ಕೆ ನನ್ಗೆ ಕ್ಷಮಿಸಿ. ಸೊ ಹೀಗೆ ಈ 16ನೇ ಅಧ್ಯಾಯದ ಸಾರಾಂಶ ಮತ್ತೆ ಭಗವದ್ಗೀತೆಯಿಂದ ಓದೋದ್ರಿಂದ ನಮ್ಗೆ ಯಾವ ಒಂದು ಪರಿಸ್ಥಿತಿಗೆ, ಯಾವುದೇ ಒಂದು ತೊಂದರೆ ಇರ್ಬೋದು, ಯಾವುದೇ ಒಂದು ಕಷ್ಟ ಇರ್ಬೋದು, ಅದಕ್ಕೆ ಭಗವದ್ಗೀತೆಯಲ್ಲಿ ಎಲ್ಲಾ ತರದಕ್ಕೂ ಒಂದು ಉಪಾಯ ಇದೆ. ಅದರಲ್ಲಿ ಮುಖ್ಯವಾಗಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ನಾಮಸ್ಮರಣೆ. ಚೈತನ್ಯ ಮಹಾಪ್ರಭು ಆಗಿ ಬಂದು ನಾಮಸ್ಮರಣೆ, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ದೇಶಿಸುವುದು ರಂಗ ಅಂತ ಪುರಂದರದಾಸರು ಹೇಳಿದ್ರು. ಸೊ ಭಗವಂತನ ನಾಮಸ್ಮರಣೆ. ಕಾರ್ತಿಕ್ ಮಾಸನ ನಾವು ದಾಮೋದರ ಮಾಸ ಅಂತಾನು ಹೇಳ್ತೀವಿ. ಆ ಮಾಸದಲ್ಲಿ ದಿನಾಗ್ಲೂ ಕೃಷ್ಣನಿಗೆ ದೀಪ ಆರತಿ ಮಾಡಿ, ಮತ್ತೆ ನಾವು ಏನೇ ಒಂದು ಕಾರ್ಯ ಮಾಡಿದ್ರು ಅದು 100 ಪಟ್ಟು ನಮ್ಗೆ ಅದರದ್ದು ಲಾಭ ಸಿಗುತ್ತೆ ಅಂತ ಹೇಳಿ, ದಯವಿಟ್ಟು ನಾಮ ಜಪ ಮಾಡಿ. ನಿಮಗೆ ಏನಾದ್ರೂ ಸಂದೇಹ ಅಥವಾ ಏನಾದ್ರು ಬೇಕು ಅಂತಂದ್ರೆ ನಾವೆಲ್ಲ ಇಲ್ಲಿ ನಿಮ್ಗೆ ಯಾವ ತರ ಆದ್ರೂ ಸಹಾಯ ಮಾಡಕ್ಕಾದ್ರೆ ಖಂಡಿತ ನಮ್ಗೆ ತಿಳಿದಿರೋದನ್ನ ನಾವು ನಿಮ್ಗೆ ಸಹಾಯ ಮಾಡಕ್ಕೆ ನಾವು ತಯಾರಿದ್ದೀವಿ. ನಮ್ಗೆ ನಿಮ್ಮ ಸಮಯ ಬೇಕು ಅಷ್ಟೇ, ಬೇರೆ ಏನು ಅಲ್ಲ. ನೀವು ಯಾವ ವರ್ಗದವರು, ನೀವು ಎಲ್ಲಿಂದ ಬರ್ತಾ ಇದ್ದೀರಾ, ನಿಮ್ಮ ಆಫೀಸಲ್ಲಿ ನೀವು CEO-ನ, ನೀವು ನಮ್ಗೆ ಅದೆಲ್ಲ ಯಾವುದು ಅದು ನಮ್ಗೆ ನಮಗ್ ಬೇಕಿಲ್ಲ. ನಮಗ್ ಬೇಕಾಗಿರೋದಷ್ಟೇ ನಿಮ್ಗೆ ಈ ಒಂದು ಜ್ಞಾನದಲ್ಲಿ ಆಸಕ್ತಿ ಇದೆಯಾ? ಆಸಕ್ತಿ ಇದ್ರೆ ನೀವು ನಿಮ್ಮ ನಮ್ಗೆ ಇಷ್ಟು ಸಮಯನ ನಮ್ಗೆ ನೀವು ಕೊಟ್ರೆ ನಾವು ಇನ್ನೊಂದಿಷ್ಟು ನಮ್ಮ ಗುರುಗಳು ಹೇಳಿದಂಗೆ ನಾವು ನಿಮಗ್ ತಿಳಿಸ್ಬೋದು ಅಂತ ಹೇಳಿ ಇಲ್ಲಿಗೆ ಇದನ್ನ ನಾನು ಮುಗಿಸ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಇವತ್ತು ಇದು ಕೊನೆ ಕ್ಲಾಸು. ಸೊ ಬಹಳ ಅದ್ಧೂರಿಯಾಗಿ ಮುಗಿಸಿದ್ರು. ಎಲ್ಲಾ ಅಧ್ಯಾಯಗಳ ಒಂದೊಂದು ಅದ್ರದ್ದು ಸಾರಾಂಶ ಎಷ್ಟು ಬೇಗ ಬೇಗ ಹೇಳಿದ್ರು. ಹೌದು, ಇವರು ಅಸುರಿ ಸ್ವಭಾವ ಅದು ತುಂಬಾ ಚೆನ್ನಾಗಿ ವಿವರಿಸಿದ್ಮೇಲೆ ಇಂಪ್ಯಾಕ್ಟ್ ಆಗ್ಬಾರ್ದು ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಮತ್ತೆ ಈ ಒಂದು ಮಾಸದಲ್ಲಿ ನಾವು ಈ ತರ ಭಗವದ್ಗೀತೆ ಅಧ್ಯಯನ ಮಾಡ್ತಾ ಇರೋದು ಮತ್ತೆ ಕೇಳಿಸ್ಕೊಳ್ತಾ ಇರೋದು ತುಂಬಾ ನಮ್ಗೆ ಇದು ಶುಭಕರ ಮತ್ತು ನಮ್ಮ ಒಂದು ಸುಕೃತಿ ಇದು ಅಂತ ಹೇಳ್ಬೋದು. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾರ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಸಮಯ ಆಗೋಗಿದೆ. ಹೌದು, ಇನ್ನ 2 ದಿನ ಇದೆ. ನಾಳೆಯಿಂದ ವಿನೋದವಾಣಿ ಮಾತಾಜಿ ಮಾಡ್ತಾರೆ. ಅವರು ಫಸ್ಟ್ ಪಾಠ ಮಾಡಿದ್ರಲ್ಲ, ಆಶ್ರಯ ಜಗನ್ನಾಥ್ ಪ್ರಭು ಅಂತ, ಅವರ
ಧರ್ಮಪತ್ನಿ ಇದೆ ಫೋಟೋ ಇತ್ತು. ಓಕೆ ಮಾತಾಜಿ, ಯಾರಿಗಾರ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ಇಲ್ಲಾರ ಏನಾರ ಹಂಚ್ಕೋಬೇಕಂತ ಇದ್ರು ಕೇಳಿ. ಯಾರು ಮಾತಾಡ್ತಿರೋ ಅವ್ರು ಅನ್ಮ್ಯೂಟ್ ಮಾಡ್ಕೋಬಹುದು. ಮಾತಾಜಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರಿ ಮಾತಾಜಿ. ಹರೇ ಕೃಷ್ಣ. ನಾಳೆ ಕಾಲಕ್ಕೆ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೂ ನೀವು ಇದೇ ತರ, ಯಾಕೆಂದ್ರೆ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಈ ಟಾಪಿಕ್, ಈ ಈ ಏನಂತ ಕನ್ನಡದಲ್ಲಿ ಏನ್ ಹೇಳ್ಬೋದು ಮಾತಾಜಿ, ಈ ವಿಷಯ ಏನಿದೆ ಆ ತರ ಇದೆ, ಅದ್ಭುತವಾಗಿದೆ. ಸೊ ಯಾರಾದ್ರೂ ಹೇಳ್ಬೋದು, ಯಾರು ಹೇಳಿದ್ರು ಇದೇ ತರ ಅದ್ಭುತವಾಗಿರುತ್ತೆ ಅನ್ನಕ್ ಹೇಳಕ್ ಇಷ್ಟಪಡ್ತೀನಿ ನಾನು. ಎನಿವೆ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಎಷ್ಟು ವರ್ಷ ಅಮ್ಮ ನಿನ್ಗೆ? ಏನ್ ಮಾಡ್ತಿದ್ಯಾ ಪ್ರೇರಣಾ? ಮ್ಯಾಮ್ 6th ಸ್ಟ್ಯಾಂಡರ್ಡ್ ಮ್ಯಾಮ್. ನಿನ್ನ ಹೆಸರು ತಕ್ಕಾಗಿದ್ಯಾ ತಾಯಿ ನೀನು. ನಿನ್ನ ಕೀರ್ತನೆ ಅಷ್ಟು ಪ್ರೇರಣವಾಗಿತ್ತು, ನಿನ್ನ ಮಾತು. ನಾನು ಆ 2 ದಿವಸಾನು ನೋಡ್ದೆ, ನೀನು ಕೂತು ಕೇಳ್ತಾ ಇದೀಯಾ. ಸೊ ದೇವ್ರು ನಿನ್ ನಿಜವಾಗ್ಲೂ ಖಂಡಿತ ಒಳ್ಳೇದ್ ಮಾಡ್ಲಿ. ನಮ್ಮಲ್ಲಿ ಗೊತ್ತಿಲ್ಲ, ನೀನ್ ಇದನ್ ಕೇಳ್ತಾ ಇದೀಯಾ, ಮಕ್ಕಳ ಕ್ಲಾಸ್ ಅಂತ ಮಾಡ್ತೀವಿ. ದಯವಿಟ್ಟು ನಮ್ಮ 18 ದಿವಸ ಆದ್ಮೇಲೆ ನಮ್ ಸಂಪರ್ಕ ಇಟ್ಕೊಂಡು ಕ್ಲಾಸ್ಗೆ. ಎಲ್ಲಿರೋದು ತಾವು? ಹರೇ ಕೃಷ್ಣ. ಕನಕ್ಪುರ. ಕನಕ್ಪುರ, ಓಕೆ. ಕನಕ್ಪುರ ತೊಂದ್ರೆ ಇಲ್ಲ. ಅಲ್ಲಿಂದ ನಾವು ಹೆಂಗಾದ್ರೂ ಕನೆಕ್ಟ್ ಮಾಡಿ. ದಯವಿಟ್ಟು ಓದಿನ ಜೊತೆ ಇದನ್ನ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ರೈಲ್ವೆ ಗಾಡಿ ಹೋಗಕ್ಕೆ 2 ಪಟ್ರಿ ಇರುತ್ತೆ. 2 ಪಟ್ರಿ ಮೇಲೆ 2 ಅದಕ್ಕೆ ಹೋಗ್ತಾ ಇದ್ರೇನೆ ಸರಿಯಾಗಿ ಹೋಗಕ್ ಸಾಧ್ಯ. ಅದೇ ತರ ನಮ್ ಜೀವನಾನು ಅಷ್ಟೇ. ಆರ್ಥಿಕ ಜೊತೆ ಆಧ್ಯಾತ್ಮಿಕ ಇದ್ರೇನೆ ಆ 2 ಪಟ್ರಿ ಮೇಲೆ ಹೋದ್ರೇನೆ ನಮ್ಮ ಜೀವನ ಒಂದು ಪರಿಪೂರ್ಣತೆ ಸಾರ್ಥಕ ಆಗೋದು. ಇಲ್ಲದೆ ಇದ್ರೆ ಯಾವ್ದು ಒಂದ್ ಇಲ್ಲದೆ ಇದ್ರುನು ಏನಾಗುತ್ತೆ, ಟ್ರೈನು ಯಾವ್ದಾದ್ರು ಒಂದು ಪಟ್ರಿ ಸರಿ ಇಲ್ಲದೆ ಇದ್ರೆ ಏನಾಗುತ್ತೆ, ಟ್ರೈನು ಬಿದೋಗತ್ತೆ. ಸೊ ಅದೇ ತರ ನಮ್ ಜೀವನಾನು ಅಷ್ಟೇ. ಅಧ್ಯಾತ್ಮ, ಆರ್ಥಿಕ ಅಂದ್ರೆ ನಾವು ಓದಿ ಸಂಪಾದನೆ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಆಧ್ಯಾತ್ಮನು. 2 ಜೊತೆಗ್ ಮಾಡಿ ಅಂತ ನಾವು ನಿಮ್ಮಲ್ಲೆಲ್ಲ ಬೇಡ್ಕೊತಾ ಇದೀವಿ. ಓಕೆ, ಇನ್ಯಾರದಾರ ಇದ್ರೆ ಕೇಳಿ, ಇಲ್ಲಾಂದ್ರೆ ವಿ ಕ್ಯಾನ್ ಕ್ಲೋಸ್ ಮಾತಾಜಿ. ಎಸ್ ಮಾತಾಜಿ, ವಿ ಕ್ಯಾನ್ ಕ್ಲೋಸ್. ಹೌ ಮೆನಿ ಘೀ ಲ್ಯಾಂಪ್ಸ್? ಹರೇ ಕೃಷ್ಣ. ವಾಸುದೇವ್ ಅವರು ಸರ್, ಇದು ದಿನಾ ತುಪ್ಪದ ದೀಪ ಹಚ್ಚಬೇಕು ಅನ್ನೋದ್ರಿಂದ ತುಪ್ಪನ ಬತ್ತಿ ನೆಂದಿದ್ರೆ ಸಾಕು, ನೆಂದಿದ್ರೆ ಸಾಕು. ಎಷ್ಟು ಇವಾಗ ಅಧಿಕ ಮಾಸದಲ್ಲಿ 33 ದೀಪ ತರ ಅಲ್ಲ, ಆದ್ರೆ ಮನೇಲಿ ಯಾರ್ಯಾರು ಇದಾರೋ ಎಲ್ಲಾರು ಹಚ್ಚಿ. ಯಾಕೆ ಅಂದ್ರೆ ಇವಾಗ ಹೆಂಗೆ ನಾವು ನಮ್ಗ್ ಹಶ್ವಾದ್ರೆ ನಾವು ಊಟ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬುತ್ತೋ, ಅದೇ ತರ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ನಾವು ಪೂಜೆ ಮಾಡಿದ್ರೆ ಇನ್ನೂ ಹೆಚ್ಚು. ಬೇರೆಯವ್ರ ಪೂಜೆ ಮಾಡಿದ್ರೆ ಸಲ್ಲುತ್ತೆ, ಆದ್ರೆ ಸ್ವತಃ ನಾವು ಮಾಡಿದ್ರೆ ಅದು ಇನ್ನು ಭಗವಂತನಿಗೆ ಖುಷಿ ಆಗುತ್ತೆ. ಸೊ ಬತ್ತಿ ನೆಂದಿದ್ರೆ ಸಾಕು ತುಪ್ಪದಲ್ಲಿ. ಯಾಕೆಂದ್ರೆ ಇಡೀ ತಿಂಗಳು ಮನೇಲಿ ಎಲ್ಲಾರ ಕೈಲೂ ಹಚ್ಚಿ. ಒಂದು ದಾಮೋದರ ಅಷ್ಟಕ ಅಂತ ನೀವು ಗೂಗಲ್ ಮಾಡಿದ್ರೆ ಅದು ಸಿಗುತ್ತೆ. ಅದನ್ನ ಹೇಳಕ್ಕೆ ಅಥವಾ ಅದರದ್ದು ಯೂಟ್ಯೂಬ್ ಅಲ್ಲೆಲ್ಲ ಇರುತ್ತೆ. ಅದನ್ನ ಪ್ಲೇ ಮಾಡ್ಕೊಂಡು ನೀವು ಅದೇ ಇದು ದಾಮೋದರ ಅಂದ್ರೆ ದಾಮೋದರ ತಿಂಗಳಲ್ಲಿ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ. 1 ದೀಪ ಹಚ್ಚಿದ್ರೆ 100 ದೀಪ ಹಚ್ಚಿದಂಗೆ. ದಯವಿಟ್ಟು ಎಲ್ಲರ ಕೈಲೂ ಮನೇಲೂ ಹಚ್ಚಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಡೇಟ್ ಹೇಳ್ಬಿಡಿ ಮಾತಾಜಿ, ಯಾವತ್ತಿಂದ ಯಾವತ್ತು? 1 ನವೆಂಬರ್ ಇಂದ ಶುರು. 1 ನವೆಂಬರ್ ಇಂದ 31 days. ದ ಲಾಸ್ಟ್ ಡೇ ನಿಮಗ್ ಗೊತ್ತಾ ಮಾತಾಜಿ? ಭೀಷ್ಮ ಪಂಚಕ ಆದ್ಮೇಲೆ ಅಂತ ಗೊತ್ತು, ಆದ್ರೆ ಡೇಟ್ ನಂಗೂ ಗೊತ್ತಿಲ್ಲ. ಭೀಷ್ಮ ಪಂಚಕ ತುಳಸಿ ವಿವಾಹ ಮಾಡ್ತೀವಿ. ಇಲ್ಲಾಂದ್ರೆ ನಾಳೆ ನಾವು ಇದ್ರಲ್ಲಿ ಗ್ರೂಪಲ್ಲಿ ಹಾಕ್ತಿವಿ ಬಿಡಿ ಮಾತಾಜಿ, ಕರೆಕ್ಟ್ ಆದ ಡೇಟ್ ಮತ್ತೆ ಇದು. ಓಕೆ. ಇನ್ನೊಬ್ರು ವೈ ಕೃಷ್ಣ ಚೂಸಸ್ ಅರ್ಜುನ ಅಂತ ಕೇಳ್ತಾ ಇದ್ದಾರೆ. ಯಾರೋ ಪ್ರಶ್ನೆ ಯಾರು ಕೇಳಿದ್ದು? ಭಾವನಾ ಅನ್ನೋರು. ವೈ ನಾಟ್ ರೆಸ್ಟ್ ಆಫ್ ದ ಪಾಂಡವಸ್ ಅರ್ಜುನ? ಒಳ್ಳೆ ಪ್ರಶ್ನೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ, ಅನಸೂಯವೇ ಅಥವಾ 4ನೇ ಅಧ್ಯಾಯದಲ್ಲಿ ಭಕ್ತೋಸ್ಮಿ ಸಖಾಶ್ಚೇತಿ ಅಂತ ಹೇಳ್ತಾ ಇದ್ದಾನೆ. 4ನೇ ಅಧ್ಯಾಯದಲ್ಲಿ ನೀನು ನನ್ನ ಭಕ್ತ, ಅತಿ ಉತ್ತಮ ಭಕ್ತ ಮತ್ತೆ ನನ್ನ ಸಖ. ಹಾಗಾಗಿ ನಾನು ನಿನಗೆ ಈ ಭಗವದ್ಗೀತೆ ಬೋಧನೆ ಮಾಡ್ತಾ ಇದ್ದೀನಿ.
ಅಂದ್ರೆ ಯುಧಿಷ್ಠಿರ, ಭೀಮ ಅವರೆಲ್ಲರೂ ಭಕ್ತರಲ್ವಾ ಅನ್ನೋ ಒಂದು ಪ್ರಶ್ನೆ ಬರ್ಬೋದು. ಅವರೆಲ್ಲ ಭಕ್ತರೇನೆ, ಪಾಂಡವರೆಲ್ಲರೂ ಭಗವಂತನ ಭಕ್ತರು. ಆದ್ರೆ ಉತ್ತಮವಾದ ಅಂದ್ರೆ ಏನೇ ಪ್ರಶ್ನೆ ಇರ್ಲಿಲ್ಲ. ಇವಾಗ ಅರ್ಜುನಂಗೆ ಕೃಷ್ಣ ಏನ್ ಹೇಳಿದ್ರು ಅದನ್ನ ಅವನು ಚಾಚು ಚಪ್ಪದೆ ಅಂದ್ರೆ ಅಥವಾ ಏನು ಒಂದು ಸಂದೇಹ ಇಲ್ಲದೆ ಅದನ್ನ ಪಾಲಿಸ್ತಾ ಇದ್ದ ಅರ್ಜುನ. ಆದ್ರೆ ಧರ್ಮರಾಯಂಗೆ ಸ್ವಲ್ಪ ನಾನು ಯಾವಾಗ್ಲೂ ಧರ್ಮ ನಿಷ್ಠೆ ಅನ್ನೋ ಒಂದು ಇದಿತ್ತು. ಸೊ ಹಾಗಾಗಿ ಅರ್ಜುನನ್ನ ಆರಿಸ್ಕೋತಾನೆ. ಅನಸೂಯವೇ ಅಂತ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾರಲ್ಲೂ ನಿನಗೆ ಅಸೂಯೆ ಇಲ್ಲ, ಮತ್ತೆ ನೀನು ನನ್ನ ಭಕ್ತ, ನನ್ನ ಸಖ, ಹಾಗಾಗಿ ಭಗವದ್ಗೀತೆ ನಿನಗೆ ಬೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. Hare Krishna. I think Mataji, we can now come to a closure. I think time. Yeah. Yes, Prabhu. They were asking the question, so I was just answering. No, ಇಲ್ಲ. ಅಂದ್ರೆ like now that was the last question ಅಂತ ಅಷ್ಟೇ. Yeah. Okay. ಹರೇ ಕೃಷ್ಣ. ಮತ್ತೆ ಇನ್ನೆರಡು ದಿವಸ ಖಂಡಿತ ಜಾಯಿನ್ ಆಗಿ ಕೇಳಿಸ್ಕೊಳ್ಳಿ. ಹರೇ ಕೃಷ್ಣ. ಥ್ಯಾಂಕ್ ಯು ಚಾಂಕ್ ಪ್ರಭು ಅಂಡ್ ಉತ್ಕರ್ಷಿಣಿ ಮಾತಾಜಿ ಅಂಡ್ ಪ್ರೇರಣಾ, ತುಂಬಾ ಥ್ಯಾಂಕ್ಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಪಾ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.